ನಮಸ್ಕಾರ. ಅವತ್ತು ಸಂಜೆ ನನ್ನ ಸಹೋದ್ಯೋಗಿ ಸುರೇಶನ ಮದುವೆ ರಿಸೆಪ್ಷನ್ಗೆ ಅಂತ ನನ್ನ ಪತ್ನಿ ಚಂದ್ರಿಕಳ ಜೊತೆ ಸ್ವಲ್ಪ ತಡವಾಗಿಯೇ ಹೋದೆ. ಇದಕ್ಕೆ ಮುಂಚೆ ಮನೆಯಲ್ಲಿ ಅಮ್ಮನ ಆರೋಗ್ಯ ಸರಿಯಿಲ್ಲದ ಕಾರಣ ನನ್ನ ತಂಗಿ ರೂಪಾ ನಾವಿಬ್ಬರು ರಿಸೆಪ್ಷನ್ಗೆ ಹೋಗುವ ವಿಷಯದಲ್ಲಿ ಬೇಕಂತಲೇ ತಕರಾರು ತೆಗೆದಿದ್ಲು. ಸಾಲದಕ್ಕೆ ಅದೇ ದಿನ ಬೆಳಿಗ್ಗೆ ನನ್ನ ಬಾಸ್ ಶ್ರೀನಿವಾಸರಾವ್ ಜೊತೆ ಆಫೀಸ್ನಲ್ಲಿ ಕೆಲಸದ ವಿಷಯದಲ್ಲಿ ಬಿಸಿಯಾದ ವಾಗ್ವಾದ ನಡೆದು ಮನಸ್ಸಿಗೆ ತುಂಬ ಬೇಜಾರಾಗಿತ್ತು. ಅದೇ ಮೂಡ್ನಲ್ಲಿ ಮನೆಗೆ ಬಂದಾಗ ರೂಪ ನನ್ನನ್ನು ಹೆಂಡತಿಯ ಗುಲಾಮ ಎಂದು ರೇಗಿಸಿದಾಗ ನನಗೆ ಸಿಟ್ಟು ಬಂದರೂ ಸುಮ್ಮನಿದ್ದೆ. ನಾನು ಮತ್ತು ಚಂದ್ರಿಕಾ ಅದೇ ಗುಂಗಿನಲ್ಲಿ ರಿಸೆಪ್ಷನ್ಗೆ ಹೋದಾಗ ಚಂದ್ರಿಕಾ ರೂಪ ಹೇಳಿದ ಮಾತನ್ನು ಮನಸ್ಸಿಗೆ ಹಚ್ಚಿಕೊಂಡು ಖಿನ್ನಳಾಗಿ ಕುಳಿತಿದ್ಲು. ನಾನಿದನ್ನು ಗಮನಿಸಿ, ಚಂದ್ರಿಕಾ, ರೂಪ ಹೇಳಿದ ಮಾತಿಗೆ ನೀನ್ಯಾಕೆ ಬೇಜಾರು ಮಾಡ್ಕೊಳ್ತೀಯಾ? ಅವಳು ಶುದ್ಧ ತರಲೆ ಅಂತ ನಿನಗೆ ಗೊತ್ತಿಲ್ವಾ? ನಿನ್ನ ಸಪ್ಪೆ ಮುಖ ನೋಡಿ ನನ್ನ ಫ್ರೆಂಡ್ಸ್ ಏನಾದರೂ ತಿಳ್ಕೊಳ್ತಾರೆ. ಸ್ವಲ್ಪ ನಗ್ತಾ ಇರು ಎಂದು ಅವಳನ್ನು ಸಮಾಧಾನಪಡಿಸಿದೆ. ಅಷ್ಟರಲ್ಲಿ ಕೂಲ್ ಡ್ರಿಂಕ್ಸ್ ಬಂತು. ನಾವಿಬ್ಬರು ಕೂಲ್ ಡ್ರಿಂಕ್ಸ್ ಕುಡಿಯುತ್ತಿರುವಾಗಲೇ ಅಕಸ್ಮಾತ್ ನನ್ನ ಬಾಸ್ ಶ್ರೀನಿವಾಸರಾವ್ ನಮ್ಮ ಪಕ್ಕದಲ್ಲೇ ಬಂದು ನಿಂತರು. ನಾನು ಅವರನ್ನು ನೋಡಿ ವಿಶ್ ಮಾಡೋ ಮೊದಲೇ ಚಂದ್ರಿಕಾ, ನಮಸ್ಕಾರ ಸರ್ ಎಂದು ಅವರಿಗೆ ವಿಶ್ ಮಾಡಿದ್ಲು. ಓ ಹಲೋ ಚಂದ್ರಿಕಾ. ಹಲೋ ಶೇಖರ್ ಎಂದು ಬಾಸ್ ನಗುಮುಖದಿಂದ ನಮಗೆ ಮರು ವಿಶ್ ಮಾಡಿದರು. ಅಷ್ಟರಲ್ಲಿ ಚಂದ್ರಿಕಾ, ಸರ್ ನಿಮ್ಮ ಹತ್ರ ಸ್ವಲ್ಪ ಪ್ರೈವೇಟಾಗಿ ಮಾತನಾಡಬೇಕು, ಒಂದು 10 ನಿಮಿಷ ಸ್ಪೇರ್ ಮಾಡ್ತೀರಾ ಎಂದು ಕೇಳಿಕೊಂಡಳು. ನನ್ನ ಬಾಸ್ ಹತ್ತಿರ ಚಂದ್ರಿಕಾ ಏನು ಮಾತನಾಡಬಹುದು ಎಂಬ ಕುತೂಹಲ ನನಗುಂಟಾಯಿತು. ಧಾರಾಳವಾಗಿ ಮಾತನಾಡಿ ಚಂದ್ರಿಕಾ, ಅಂದಾಗೆ ಏನು ವಿಷಯ ಎಂದು ತುಂಬ ಉತ್ಸಾಹದಿಂದಲೇ ಕೇಳಿದರು ಶ್ರೀನಿವಾಸರಾವ್. ಸರ್, ಈಗ ನಾನು ಮಾತನಾಡುವ ವಿಷಯದ ಬಗ್ಗೆ ನೀವು ಮನಸ್ಸಿಗೆ ಬೇಜಾರು ಮಾಡಿಕೊಳ್ಬಾರ್ದು. ಪರವಾಗಿಲ್ಲ, ಅದೇನು ಅಂತ ಹೇಳಿ. ಶ್ರೀನಿವಾಸರಾವ್ ಆಶ್ವಾಸನೆ ಇತ್ತರು. ಸರ್, ಶೇಖರ್ ಯಾವಾಗಲೂ ಆರೋಗ್ಯವಾಗಿ ನಗ್ನಗ್ತಾ ಇರಬೇಕು. ನಾನು ಅವರ ಜೊತೆ ಖುಷಿಯಾಗಿ ಇರಬೇಕು ಅಂತ ನೀವು ಬಯಸ್ತೀರಿ ಅಲ್ವಾ? ಆಫ್ಕೋರ್ಸ್ ಚಂದ್ರಿಕಾ, ಶೇಖರ್ ಒಬ್ಬರೇ ಏಕೆ, ನಮ್ಮ ಆಫೀಸ್ ಸ್ಟಾಫ್ ಎಲ್ಲರೂ ಚೆನ್ನಾಗಿರಬೇಕೆಂದೇ ನನ್ನ ಆಸೆ. ಅದರಲ್ಲಿ ಅನುಮಾನ ಏಕೆ? ಆದರೆ ಇತ್ತೀಚೆಗೆ ಶೇಖರ್ ತುಂಬ ಟೆನ್ಷನ್ನಲ್ಲಿದ್ದಾರೆ. ಯಾವಾಗಲೂ ಏನೋ ಯೋಚನೆ ಮಾಡ್ತಿದ್ದಾರೆ. ಅವರ ಮುಖದಲ್ಲಿ ನಗು ಮಾಯವಾಗಿದೆ. ಅವರ ಸ್ಥಿತಿಗೆ ನೀವೇ ಕಾರಣ ಅಂತ ನನಗೆ ಅನ್ನಿಸ್ತಾ ಇದೆ ಎಂದು ಚಂದ್ರಿಕಾ ಶ್ರೀನಿವಾಸರಾವ್ ಮುಖಕ್ಕೆ ಹೊಡೆದ ಹಾಗೆ ಹೇಳಿದ್ಲು. ಶ್ರೀನಿವಾಸರಾವ್ ಕ್ಷಣಕಾಲ ತಬ್ಬಿಬ್ಬಾಗಿ ನಂತರ ಚೇತರಿಸಿಕೊಂಡ್ರು. ತಮ್ಮ ಟೈ ಸರಿ ಮಾಡಿಕೊಳ್ಳುತ್ತಾ, ಏನು ಹೇಳ್ತಾ ಇದ್ದೀರಾ ಚಂದ್ರಿಕಾ? ಶೇಖರ್ ಟೆನ್ಷನ್ಗೆ ನಾನು ಕಾರಣನೇ ಎಂದು ಬಾಸ್ ಹೇಳಿ ನಂತರ ನನ್ನ ಕಡೆ ಮುಖ ನೋಡಿ, ಏನ್ರಿ ಶೇಖರ್, ನಿಮ್ಮ ಶ್ರೀಮತಿಯವರು ನನ್ನ ಮೇಲೆ ಈ ರೀತಿ ಆರೋಪ ಹೊರಿಸ್ತಿದ್ದಾರೆ, ಇದು ನಿಜವೇನ್ರಿ ಎಂದು ಶ್ರೀನಿವಾಸರಾವ್ ನನ್ನನ್ನು ದುರುಗಟ್ಟಿ ನೋಡಿದರು. ನಾನು ಅವರ ದೃಷ್ಟಿಯನ್ನು ಎದುರಿಸುವ ಧೈರ್ಯ ಮಾಡದೆ ವಿಷಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಹಾಗೇನಿಲ್ಲ ಸರ್, ಆಫೀಸ್ನಲ್ಲಿ ಕೆಲಸದ ಒತ್ತಡದಿಂದ ಸ್ವಲ್ಪ ಮೈ ಸರಿ ಇಲ್ಲ, ಇದೆಲ್ಲ ಮಾಮೂಲು, ಸರಿ ಹೋಗ್ತೀನಿ ಎಂದು ಕೂಲಾಗಿ ಹೇಳಿದೆ. ಅಷ್ಟರಲ್ಲಿ ಚಂದ್ರಿಕಾ ಮಧ್ಯೆ ಬಾಯಿ ಹಾಕಿ, ಸರ್, ಶೇಖರ್ಗೆ ನಿಮ್ಮ ಹತ್ತಿರ ಮನಸ್ಸು ಬಿಚ್ಚಿ ಮಾತನಾಡೋದಕ್ಕೆ ಸಂಕೋಚ, ಆದರೆ ನಾನು ಇವತ್ತು ಅವರ ಪರವಾಗಿ ಮಾತನಾಡ್ತೇನೆ. ನೀವು ಇತ್ತೀಚೆಗೆ ಶೇಖರ್ ಮೇಲೆ ತುಂಬ ಕೆಲಸದ ಒತ್ತಡ ಹೇರ್ತಿದ್ದೀರಂತೆ. ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋಕೆ ಆಗದೆ ತುಂಬ ಕಷ್ಟಪಡ್ತಿದ್ದಾರೆ. ಆಮೇಲೆ ಕೆಲಸದ ವಿಷಯದಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ದೊಡ್ಡದು ಮಾಡಿ ನಿಮ್ಮ ಸ್ಟಾಫ್ ಮುಂದೆ ಅವರನ್ನು ಬೈತಿದ್ದೀರಂತೆ. ಇದರಿಂದ ಅವರಿಗೆ ಅವಮಾನದ ಜೊತೆಗೆ ಮನಸ್ಸಿಗೆ ತುಂಬ ನೋವಾಗಿದೆ. ಮೇಲೆ ನಗ್ತಾ ಇದ್ದರೂ ಒಳಗೆ ಡಿಸ್ಟರ್ಬ್ ಆಗಿದ್ದಾರೆ. ನೀವು ಮಾಡ್ತಾ ಇರೋದು ಸರಿನಾ ಸರ್? ಚಂದ್ರಿಕಾ ನನ್ನ ಪರ ವಕಾಲತ್ ವಹಿಸಿ ಮಾತನಾಡಿದಳು. ಚಂದ್ರಿಕಳ ಮಾತಿನಲ್ಲಿ ಸತ್ಯವಿತ್ತು. ಅವಳ ಮಾತು ಕೇಳಿ ಶ್ರೀನಿವಾಸರಾವ್ ನನ್ನ ಮೇಲೆ ಎಲ್ಲಿ ಎಗರಾಡ್ತಾರೋ ಎಂಬ ಆತಂಕವಿತ್ತು. ಆದರೆ ಶ್ರೀನಿವಾಸರಾವ್ ಶಾಂತ ರೀತಿಯಿಂದಲೇ, ನೋಡಿ ಚಂದ್ರಿಕಾ, ನಾನು ಕೆಲಸದ ವಿಷಯದಲ್ಲಿ ಸ್ವಲ್ಪ ರೇಗೋದು ನಿಜ, ಆದರೆ ವೈಯಕ್ತಿಕವಾಗಿ ನನಗೆ ಯಾರ ಮೇಲೂ ಕೋಪ ಇಲ್ಲ. ಈಗಿನ ಆರ್ಥಿಕ ಪರಿಸ್ಥಿತಿಯಲ್ಲಿ ನಮ್ಮ ಹತ್ತಿರ ಜಾಸ್ತಿ ಸ್ಟಾಫ್ ಇಲ್ಲ, ಹೊಸದಾಗಿ ಯಾರನ್ನು ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ. ಅದರಿಂದ ಇರೋ ಕೆಲಸನೇ ಸ್ವಲ್ಪ ಜಾಸ್ತಿಯಾಗಿ ಎಲ್ಲರಿಗೂ ಹಂಚಿದ್ದೇವೆ. ಇದು ಹೊರೆ ಎನಿಸುವುದು ನ್ಯಾಚುರಲ್, ಅದಕ್ಕೆ ಶೇಖರ್ ಕೂಡ ಹೊರತಲ್ಲ ಎಂದು ಶ್ರೀನಿವಾಸರಾವ್ ಹೇಳಿದಾಗ ನನಗೆ ಆಶ್ಚರ್ಯವಾಯಿತು. ಏಕೆಂದರೆ ಸಿಡುಕು ಸ್ವಭಾವದ ಶ್ರೀನಿವಾಸರಾವ್ ಇಷ್ಟೊಂದು ಕೂಲಾಗಿ ಮಾತನಾಡ್ತಾರೆ ಎಂದು ನನಗೆ ಅನಿಸಿರಲಿಲ್ಲ. ಆದರೆ ಶ್ರೀನಿವಾಸರಾವ್ರ ಸಮಜಾಯಿಷಿ ಮಾತು ಚಂದ್ರಿಕಳಿಗೆ ತೃಪ್ತಿ ಕೊಡಲಿಲ್ಲ. ನೋಡಿ ಸರ್, ಈಗ ಶೇಖರ್ಗೆ ಬ್ಲಡ್ ಪ್ರೆಷರ್ ಹೈ ಆಗಿದೆ. ಅವರು ಸರಿಯಾಗಿ ಊಟ ನಿದ್ದೆ ಮಾಡ್ತಿಲ್ಲ. ನಾಳೆ ಅವರಿಗೆ ಹೆಚ್ಚು ಕಡಿಮೆ ಆದರೆ ನಮ್ಮ ಸಹಾಯಕ್ಕೆ ಯಾರು ಬರ್ತಾರೆ ಹೇಳಿ ಎಂದು ಚಂದ್ರಿಕಾ ತನ್ನ ಅಳಲನ್ನು ತೋಡಿಕೊಂಡಳು. ನೋಡಿ ಚಂದ್ರಿಕಾ,
ನಿಮ್ಮ ಮನಸ್ಸಿನಲ್ಲಿ ಏನೇನೋ ಕಲ್ಪಿಸಿಕೊಂಡು ಹೀಗೆಲ್ಲ ಮಾತನಾಡ್ತಿದ್ದೀರಾ? ಆಫೀಸ್ನಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಶೇಖರ್ ನನ್ನ ಹತ್ತಿರ ನೇರವಾಗಿ ಡಿಸ್ಕಸ್ ಮಾಡ್ಬೋದಲ್ಲ, ಅದಕ್ಕೆ ಸಂಕೋಚ ಯಾಕೆ ಎಂದು ಹೇಳಿ ನನ್ನ ಕಡೆ ತಿರುಗಿದರು. ಆಗ ನಾನು ವಿಷಯ ಮತ್ತಷ್ಟು ಗಂಭೀರವಾಗುವುದಕ್ಕೆ ಬಿಡದೆ, ಆಫೀಸ್ನಲ್ಲಿ ನನಗೇನು ಸಮಸ್ಯೆಗಳಿಲ್ಲ ಸರ್. ಇವಳೇನೋ ತನ್ನ ಮನಸ್ಸಿಗೆ ತೋಚಿದ್ದನ್ನು ಹೇಳ್ತಾ ಇದ್ದಾಳೆ, ನೀವು ಅದನ್ನೆಲ್ಲ ಮನಸ್ಸಿಗೆ ತಗೋಬೇಡಿ ಪ್ಲೀಸ್ ಎಂದು ಹೇಳುವಾಗ ನನ್ನ ತುಟಿಗಳು ಅದುರುತ್ತಿದ್ದವು. ಆಗ ಚಂದ್ರಿಕಾ ತನ್ನ ಪಟ್ಟು ಬಿಡದೆ, ಸರ್, ಬಡವರಾಗಲಿ ಶ್ರೀಮಂತರಾಗಲಿ, ದೊಡ್ಡ ಸ್ಥಾನದಲ್ಲಿರುವವರಾಗಲಿ ಚಿಕ್ಕ ಸ್ಥಾನದಲ್ಲಿರುವವರಾಗಲಿ ಎಲ್ಲರೂ ಅವರವರ ಮಟ್ಟಿಗೆ ಗೌರವದಿಂದ ಬದುಕಲು ಇಷ್ಟಪಡ್ತಾರೆ. ಆದ್ದರಿಂದ ಶೇಖರ್ಗೆ ನಿಮ್ಮ ಆಫೀಸ್ನಲ್ಲಿ ಗೌರವ, ಮಾನ, ಸನ್ಮಾನಗಳು ಸಿಗದೆ ಹೋದರೆ, ಅವರ ಸ್ಥಾನಕ್ಕೆ ಚ್ಯುತಿ ಬಂದರೆ ಅವರು ಬೇಜಾರಾಗಿ ಕೆಲಸ ಬಿಡ್ಬೋದು. ಹಾಗೇನಾದರೂ ಆದರೆ ನಷ್ಟ ಆಗೋದು ನಿಮಗೆ. ಏಕೆಂದರೆ ನಿಮ್ಮ ಟೀಮ್ನಲ್ಲಿರುವ ಒಬ್ಬ ದಕ್ಷ ಹಾಗೂ ಪ್ರಾಮಾಣಿಕ ಎಂಪ್ಲಾಯಿಗಳನ್ನು ಕಳೆದುಕೊಳ್ತೀರಿ ಎಂದು ಚಂದ್ರಿಕಾ ಭಾವುಕಳಾಗಿ ನುಡಿದಳು. ಶ್ರೀನಿವಾಸರಾವ್ಗೆ ಆ ಕ್ಷಣದಲ್ಲಿ ಏನು ಉತ್ತರ ಕೊಡಲಾಗದೆ, ಆಲ್ ರೈಟ್ ಚಂದ್ರಿಕಾ, ನಾಳೆ ನಾನು ಶೇಖರ್ ಹತ್ರ ನೇರವಾಗಿ ಡೀಟೇಲ್ ಆಗಿ ಮಾತನಾಡ್ತೀನಿ ಎಂದು ಹೇಳಿ ನನ್ನನ್ನು ಕುರಿತು, ಮಿಸ್ಟರ್ ಶೇಖರ್, ನಾಳೆ ನನ್ನನ್ನು ಆಫೀಸ್ ಚೇಂಬರ್ನಲ್ಲಿ ಮೀಟ್ ಮಾಡಿ. ಈಗ ನಿಮ್ಮ ವೈಫ್ ತುಂಬ ಅಪ್ಸೆಟ್ ಆಗಿದ್ದಾರೆ. ಮೊದಲು ಅವರನ್ನು ಸಮಾಧಾನ ಮಾಡಿ, ಸದ್ಯಕ್ಕೆ ಪಾರ್ಟಿ ಎಂಜಾಯ್ ಮಾಡಿ ಎಂದು ನನ್ನ ಬೆನ್ನು ತಟ್ಟಿ ಹೋಗುವಾಗ ಚಂದ್ರಿಕಾ ಬಾಸ್ಗೆ, ಸರ್, ನನ್ನ ಮಾತನ್ನು ಇದುವರೆಗೂ ಕೇಳಿಸಿಕೊಂಡಕ್ಕೆ ಥ್ಯಾಂಕ್ಸ್ ಎಂದು ಹೇಳಿದಳು. ಯು ಆರ್ ವೆಲ್ಕಮ್ ಯಂಗ್ ಲೇಡಿ ಎಂದು ಶ್ರೀನಿವಾಸರಾವ್ ಒಮ್ಮೆ ಮುಗುಳ್ನಕ್ಕೂ ಅಲ್ಲಿಂದ ಹೊರಟು ಹೋದರು. ಬಾಸ್ ಹೊರಟ ಹೋದ ಮೇಲೆ ನಾನು ಚಂದ್ರಿಕಳನ್ನು ಏಕಾಂತ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಕೋಪದಿಂದಲೇ, ಚಂದ್ರಿಕಾ, ನನ್ನ ಬಾಸ್ ಜೊತೆ ನೀನು ಈ ರೀತಿ ಮಾತನಾಡಿದ್ದು ನನಗೆ ಯಾಕೋ ಸರಿ ಕಾಣಲಿಲ್ಲ. ಇದರಿಂದ ನನ್ನ ಕೆರಿಯರ್ಗೆ ಎಷ್ಟು ತೊಂದರೆ ಆಗುತ್ತೆ ಗೊತ್ತಾ? ಇದನ್ನೆಲ್ಲ ಅವರ ಹತ್ತಿರ ಹೇಳುವ ಅಗತ್ಯವಾದರೂ ಏನಿತ್ತು ಎಂದು ಗದರಿಸಿದೆ. ನೀವು ಸುಮ್ಮನಿರಿ ಶೇಖರ್, ನಾನು ನಿಮ್ಮ ಬಾಸ್ ಹತ್ರ ಸರಿಯಾಗಿಯೇ ಮಾತನಾಡಿದೆ. ಅವರ ಮನಸ್ಸಿಗೆ ಏನು ಬೇಕಾದರೂ ತಿಳ್ಕೊಳ್ಳಿ, ನನಗೆ ನಿಮ್ಮ ಹಿತ ಮುಖ್ಯ ಎಂದು ಚಂದ್ರಿಕಾ ತನ್ನನ್ನು ಸಮರ್ಥಿಸಿಕೊಂಡಳು. ಅನಾವಶ್ಯಕವಾಗಿ ಏನೇನೋ ಮಾತನಾಡಬೇಡ ಚಂದ್ರಿಕಾ, ನೀ ನೇರವಾಗಿ ನನ್ನ ಬಾಸ್ನ ಅಟ್ಯಾಕ್ ಮಾಡಿದೆ. ಇವತ್ತು ಏನಾಗಿದೆ ನಿಮಗೆ? ಯಾಕಿಷ್ಟು ಆತುರಪಟ್ಟೆ? ನಾನು ಮುಖ ಕಹಿ ಮಾಡಿಕೊಂಡೇ ಪ್ರಶ್ನಿಸಿದೆ. ನೋಡಿ, ಇರೋ ವಿಷಯ ಹೇಳಿದರೆ ಅದರಲ್ಲಿ ತಪ್ಪೇನು? ನೀವೇ ನನ್ನ ಹತ್ತಿರ ಬಂದು ನನಗೆ ಆಫೀಸ್ನಲ್ಲಿ ಕೆಲಸ ಜಾಸ್ತಿ, ಬಾಸ್ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಎಷ್ಟೋ ಸಾರಿ ಹೇಳಿಲ್ವಾ? ನಿಮಗೆ ಅನ್ಯಾಯ ಆಗ್ತಾ ಇರುವುದನ್ನು ಅವರಿಗೆ ತಿಳಿಸಲು ಮುಚ್ಚುಮರೆಯೇಕೆ? ನೀವು ಮೆತ್ತಗಿದ್ದೀರಿ ಅಂತ ಎಲ್ಲರೂ ನಿಮ್ಮ ಮೇಲೆ ಸವಾರಿ ಮಾಡ್ತಿದ್ದಾರೆ. ನೋಡು ಚಂದ್ರಿಕಾ, ಆಫೀಸ್ನಲ್ಲಿ ನಡೆಯುವ ವಿಷಯಗಳನ್ನು ನಿನ್ನ ಹತ್ತಿರ ಹೇಳುವ ಉದ್ದೇಶವೆಂದರೆ ನನ್ನ ಮನಸ್ಸಿನ ಭಾರ ಕಮ್ಮಿ ಮಾಡಿಕೊಳ್ಳುವುದಕ್ಕೆ. ಆದರೆ ನೀನು ಸಿಕ್ಕಿದೆ ಚಾನ್ಸ್ ಅಂತ ನಮ್ಮ ಬಾಸ್ ಮೇಲೆ ರೇಗಾಡಿದೆ. ನಾಳೆ ಆಫೀಸ್ನಲ್ಲಿ ಇನ್ನೇನು ಅನಾಹುತ ಕಾದಿದೆಯೋ. ಇದ್ದಕ್ಕಿದ್ದಂತೆ ಶೇಖರ್ನ ಹಣೆ ಮೇಲೆ ಬೆವರಿನ ಹಣೆಗಳು ಕಾಣಿಸಿಕೊಂಡವು. ಚಂದ್ರಿಕಾಗೆ ನನ್ನ ದುಗುಡ ಅರ್ಥವಾಗಿ, ಶೇಖರ್, ನೀವ್ಯಾಕೆ ನಿಮ್ಮ ಬಾಸ್ಗೆ ಇಷ್ಟೊಂದು ಹೆದರ್ಕೋಬೇಕು? ಸಂಬಳ ಕೊಟ್ಟ ಮಾತ್ರಕ್ಕೆ ನೀವೇನು ಅವರ ಗುಲಾಮರ? ನಾನಿವತ್ತು ದಬಾಯಿಸಿದ್ದು ಅವರ ಮನಸ್ಸಿಗೆ ಚೆನ್ನಾಗಿ ನಾಟಿದೆ. ನಿಮ್ಮ ಬಗ್ಗೆ ನಿಮ್ಮ ಬಾಸ್ ಪ್ರತಿಕ್ರಿಯೆ ಹೇಗೆ ಚೇಂಜ್ ಆಗಿರುತ್ತೆ ಅಂತ ನಾಳೆ ನಿಮಗೆ ಗೊತ್ತಾಗುತ್ತೆ. ಅಂಥದ್ದೇನು ಆಗೋಲ್ಲ, ಹೆದರಬೇಡಿ ಎಂದು ಚಂದ್ರಿಕಾ ಹುಸಿನಕ್ಕಳು. ಚಂದ್ರಿಕಳ ಸಮಾಧಾನದ ಮಾತುಗಳು ನನಗೆ ಇನ್ನೂ ಕೋಪ ಭರಿಸುವಂತೆ ಮಾಡಿದ್ದವು. ಚಂದ್ರಿಕಾ, ನೀನು ಯಾಕೆ ನಾನು ಹೇಳ್ತಾ ಇರೋದನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ? ಯಾವ ಪತ್ನಿಗೆ ಆಗಲಿ ತನ್ನ ಗಂಡನ ಆಫೀಸ್ ವಿಷಯದಲ್ಲಿ ತಲೆ ಹಾಕುವ ಅಧಿಕಾರ ಇಲ್ಲ. ಅದೂ ಅಲ್ಲದೆ ಒಬ್ಬ ಗಂಡನ ಬಾಸ್ ಜೊತೆ ಈ ರೀತಿ ನಡ್ಕೊಳ್ಳೋದು ತೀರಾ ಅಧಿಕ ಪ್ರಸಂಗತನ ಎಂದು ಮುಖ ಸಿಂಡರಿಸಿಕೊಂಡೇ ಹೇಳಿದೆ. ಆವತ್ತು ನನ್ನ ಆಫೀಸ್ ಕೊಲೀಗ್ ಜೇಕಬ್ ಕೂಡ ರಿಸೆಪ್ಷನ್ಗೆ ಬಂದಿದ್ದ. ಅವನು ಚಂದ್ರಿಕಳಿಗೂ ಪರಿಚಯವಿದ್ದ. ನನ್ನ ದುರದೃಷ್ಟವೋ ಏನೋ, ಅವತ್ತು ಅವನು ಕೂಡ ಚಂದ್ರಿಕನ ಕಣ್ಣಿಗೆ ಬೀಳಬೇಕೇ. ಚಂದ್ರಿಕಾ ಅವನನ್ನು ಮಾತನಾಡಿಸಲು ಹೋದಾಗ ಬೇರೆ ಇನ್ನೇನೋ ಆಪತ್ತು ಕಾದಿದೆಯೋ ಎಂದು ಎದೆ ಡವಗಟ್ಟಲು ಪ್ರಾರಂಭವಾಯಿತು. ಏಕೆಂದರೆ ನಾನು ಈಗಾಗಲೇ ಜೇಕಬ್ ಎಂಥ ಮನುಷ್ಯ ಎಂದು ಅವಳಲ್ಲಿ ತಿಳಿಸಿದ್ದೆ. ಜೇಕಬ್ ಒಬ್ಬ ತರಲೆ ಮನುಷ್ಯ. ಚಾಡಿ ಹೇಳಿ ಒಬ್ಬರಿಗೊಬ್ಬರನ್ನು ಎತ್ತಿ ಕಟ್ಟಿ ತಾನು ತಮಾಷೆ ನೋಡೋದ್ರಲ್ಲಿ ನಿಸ್ಸೀಮ. ಜೊತೆಗೆ ಅವನು ನಮ್ಮ ಬಾಸ್ ಚಮಚ ಬೇರೆ. ಅವನು ಮಾಡುವ ಆಫೀಸ್ ಕುತಂತ್ರಗಳು ಮತ್ತು ರಾಜಕೀಯವನ್ನು ಚಂದ್ರಿಕಾ ಚೆನ್ನಾಗಿ ತಿಳಿದುಕೊಂಡಿದ್ದಳು. ಅವನನ್ನು ಭೇಟಿ ಮಾಡಿ ಅವನ ಮುಖಕ್ಕೆ ಚೆನ್ನಾಗಿ ಮಂಗಳಾರತಿ ಮಾಡಬೇಕೆಂಬುದು ಚಂದ್ರಿಕಳ ಬಹುದಿನದ ಆಸೆಯಾಗಿತ್ತು. ಇದುವರೆಗೂ ಅಂಥ ಅವಕಾಶ ಸಿಕ್ಕಿರಲಿಲ್ಲ.
ಆದರೆ ಇವತ್ತು ಅವಳಿಗೆ ಇಂಥ ಅವಕಾಶ ಸಿಕ್ಕಿತ್ತು. ನಾನು ಆತಂಕದಿಂದಲೇ ಅವಳನ್ನು ಹಿಂಬಾಲಿಸಿದೆ. ಚಂದ್ರಿಕಾ ನೇರವಾಗಿ ಜೇಕಬ್ ಬಳಿ ಬಂದು, ಹಲೋ ಮಿಸ್ಟರ್ ಜೇಕಬ್, ಹೇಗಿದ್ದೀರಿ? ಇವತ್ತು ಈ ಡ್ರೆಸ್ನಲ್ಲಿ ತುಂಬ ಸ್ಮಾರ್ಟಾಗಿ ಕಾಣಿಸ್ತಿದ್ದೀರಿ ಎಂದು ಪೀಟಿಗೆ ಹಾಕಿದಳು. ಚಂದ್ರಿಕಳ ಪ್ರಶಂಸೆಗೆ ಜೇಕಬ್ ಮುಗುಳ್ನಗುತ್ತಾ ಥ್ಯಾಂಕ್ಸ್ ಮೇಡಮ್ ಎಂದ. ಆಗ ಚಂದ್ರಿಕಾ ಅವನ ರೇಗಿಸುವಂತೆ, ಆದರೆ ನೀವು ಶೇಖರ್ನಷ್ಟು ಸ್ಮಾರ್ಟ್ ಇಲ್ಲ ಬಿಡಿ ಎಂದು ವ್ಯಂಗ್ಯವಾಗಿ ಹೇಳಿದಳು. ಜೇಕಬ್ಗೆ ಇದು ಅರ್ಥವಾಗಿ, ಮೇಡಮ್, ನಿಮ್ಮ ಗಂಡ ಹತ್ತಿರದಲ್ಲೇ ಇದ್ದಾರೆಂದು ಸುಳ್ಳು ಹೇಳ್ತಿದ್ದೀರಾ? ಪಾಪ ಶೇಖರ್ ಮನಸ್ಸನ್ನು ಏಕೆ ನೋಯಿಸಬೇಕು ಅಂತ ನನ್ನೆದುರಿಗೆ ನಾಟಕ ಆಡ್ತಾ ಇದ್ದೀರಾ ಅಲ್ವಾ ಎಂದು ಜೋಕ್ ಮಾಡಿದ. ನಾನು ಏನೂ ಮಾತನಾಡದೆ ನಿಂತಿದ್ದೆ. ಅವನಾಡಿದ ಮಾತಿನಿಂದ ಚಂದ್ರಿಕಳ ಪಿತ್ತ ನೆತ್ತಿಗೇರಿತು. ಅವಳು ಅವನನ್ನು ಒಂದು ಬಾರಿ ದುರುಗಟ್ಟಿ ನೋಡಿ, ಮಿಸ್ಟರ್ ಜೇಕಬ್, ನಾನು ಸತ್ಯ ಹೇಳ್ತಾ ಇದ್ದೀನಿ. ನನ್ನ ಗಂಡನ ಯೋಗ್ಯತೆ ನಿಮಗೆಲ್ಲಿ ಬರಬೇಕು? ನೀವೊಬ್ಬರು ಸಮಯ ಸಾಧಕ, ಚಾಡಿಕೋರ, ಪಕ್ಕ ಚಾಲಾಕಿ ಮನುಷ್ಯ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವೇನು ಅಂತ ಎಲ್ಲರ ಮುಂದೆ ಬೇಕಾದರೆ ಪ್ರಮಾಣ ಮಾಡಿ ಹೇಳ್ತೀನಿ. ಚಂದ್ರಿಕಳ ಧ್ವನಿಯಲ್ಲಿ ಆವೇಶವಿತ್ತು. ಇದ್ದಕ್ಕಿದ್ದಂತೆ ಚಂದ್ರಿಕಳ ಚುಚ್ಚು ಮಾತುಗಳನ್ನು ಕೇಳಿ ಜೇಕಬ್ ಗರಬಡಿದವನಂತೆ ನಿಂತಿದ್ದ. ಚಂದ್ರಿಕಳಿಂದ ಇಂಥ ಕಠೋರ ಶಬ್ದಗಳನ್ನು ಅವನು ಖಂಡಿತ ನಿರೀಕ್ಷಿಸಿರಲಿಲ್ಲ. ಅವನ ಮುಖ ಕೆಂಪೇರಿತ್ತು. ನಂತರ ಜೇಕಬ್ ಸ್ವಲ್ಪ ಚೇತರಿಸಿಕೊಂಡು ನನ್ನ ಕಡೆ ಮುಖ ಮಾಡುತ್ತಾ, ಮಿಸ್ಟರ್ ಶೇಖರ್, ನಿಮ್ಮ ಹೆಂಡತಿ ಬಾಯಿಗೆ ಬಂದಾಗೆ ಮಾತನಾಡ್ತಾ ಇದ್ದಾರೆ. ನಾಲಿಗೆಯನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಳ್ಳೋಕ್ಕೆ ಹೇಳಿ. ಎಲ್ಲದಕ್ಕೂ ಒಂದು ಸಮಯ ಸಂದರ್ಭ ಇರುತ್ತೆ. ಈ ಥರ ಮಾತನಾಡೋದು ಯಾವ ಹೆಂಗಸಿಗೂ ತರವಲ್ಲ. ಕಾರಣವಿಲ್ಲದೆ ಒಬ್ಬ ಗಂಡಸನ್ನು ಈ ರೀತಿ ಕಂಡಮ್ ಮಾಡೋಕ್ಕೆ ಅವರಿಗೇನು ಹಕ್ಕಿದೆ? ಜೇಕಬ್ ಕೋಪದಿಂದಲೇ ಕೇಳಿದ. ಚಂದ್ರಿಕಾ ರಾಜಾರೋಷವಾಗಿ ಜೇಕಬ್ನನ್ನು ಈ ರೀತಿ ಬೈದಿದ್ದು ನನಗೆ ಸ್ವಲ್ಪವೂ ಹಿಡಿಸಲಿಲ್ಲ. ನಾನು ಕೂಡಲೇ ಮಧ್ಯೆ ಪ್ರವೇಶಿಸಿ, ಚಂದ್ರಿಕಾ, ನಿಂದ್ಯಾಕೋ ಅತಿಯಾಯಿತು. ಜೇಕಬ್ ನನ್ನ ಒಳ್ಳೆ ಸ್ನೇಹಿತ. ಆಫೀಸ್ನಲ್ಲಿ ನಾವಿಬ್ಬರು ಸೇರಿಕೊಂಡು ಎಷ್ಟೋ ಸಮಸ್ಯೆಗಳನ್ನು ಒಟ್ಟಿಗೆ ಬಗೆಹರಿಸಿದ್ದೇವೆ. ಯಾರದೋ ಮೇಲಿನ ಕೋಪಕ್ಕೆ ಪಾಪ ಅವನನ್ಯಕ್ಕೆ ಬೈತೀಯಾ? ಸ್ವಲ್ಪ ಕಂಟ್ರೋಲ್ ಮಾಡು ಎಂದೆ. ಜೇಕಬ್ನಂಥ ಉಸಿರುವಳ್ಳಿ ಮನುಷ್ಯನನ್ನು ಚಂದ್ರಿಕಾ ತರಾಟೆಗೆ ತೆಗೆದುಕೊಂಡಿದ್ದು ನನಗೆ ಮನಸ್ಸಿನಲ್ಲಿ ಖುಷಿ ತಂದರೂ ಅದನ್ನು ಹೊರಗೆ ತೋರಿಸದೆ ಪರಿಸ್ಥಿತಿ ಬಿಗಡಾಯಿಸಬಾರದೆಂದು ನಾನು ಜೇಕಬ್ ಪರ ವಹಿಸಿ ಮಾತನಾಡಿದೆ. ನಾನು ಚಂದ್ರಿಕಳನ್ನು ತಡೆದದ್ದು ಅವಳಿಗೆ ಇನ್ನೂ ಕೋಪ ಜಾಸ್ತಿಯಾಗಿತ್ತು. ಇದೇನ್ರಿ ನೀವು ನಿಮ್ಮ ಫ್ರೆಂಡ್ ಪರವಾಗಿ ಮಾತನಾಡ್ತಿದ್ದೀರಿ? ಇಂಥವರನ್ನೆಲ್ಲ ಹೀಗೆ ಬಿಟ್ಟರೆ ನಿಮ್ಮ ಮೇಲೆ ಸವಾರಿ ಮಾಡ್ತಾರೆ. ಇವತ್ತಿವರ ಬಣ್ಣ ಬಯಲು ಮಾಡದೆ ನಾನು ಬಿಡೋಲ್ಲ. ನೀವು ನನ್ನ ತಡಿಬೇಡಿ ಎಂದಳು. ಚಂದ್ರಿಕಳ ಆವೇಶಕ್ಕೆ ನಾನು ಕೂಡ ಹೆದರಿದ್ದೆ. ಮುಂದಾಗುವ ಪ್ರಮಾದವನ್ನು ತಪ್ಪಿಸಲು ನಾನು ಚಂದ್ರಿಕಳನ್ನು ಸಮಾಧಾನಪಡಿಸುತ್ತಾ, ಚಂದ್ರಿಕಾ, ಮೊದಲು ಜೇಕಬ್ಗೆ ಸಾರಿ ಹೇಳು, ಆಮೇಲೆ ಈ ಜಾಗ ಖಾಲಿ ಮಾಡು ಎಂದು ಅವಳ ಕೈ ಹಿಡಿದು ಎಳೆಯಲು ಪ್ರಯತ್ನಿಸಿದಾಗ ಚಂದ್ರಿಕಾ ನನ್ನ ಕೈ ಕೊಸರಿಕೊಂಡು ಜೇಕಬ್ನನ್ನು ಕೆಕ್ಕರಿಸಿಕೊಂಡು ನೋಡ್ತಾ, ಅಲ್ರಿ ಜೇಕಬ್, ನೀವು ನಿಮ್ಮ ತಾಯಿ, ತಂದೆ, ಅಜ್ಜಿ, ತಾತ ಅಂತ ಇಡೀ ಕುಟುಂಬದವರನ್ನು ಆಸ್ಪತ್ರೆಗೆ ಸೇರಿಸಬೇಕು ಅಂತ ಸುಮ್ಮನೆ ನಿಮ್ಮ ಬಾಸ್ ಹತ್ರ ರಜೆ ಕೇಳ್ತೀರಲ್ಲ, ಇದು ನೆಪ ತಾನೇ? ನಿಮ್ಮ ಮನೆಯವರಿಗೆಲ್ಲ ಒಂದೇ ಸಾರಿ ಕಾಯಿಲೆ ಅಂಟಿಕೊಂಡು ಬಿಡುತ್ತಾ? ನಿಮ್ಮ ಕೆಲಸನ ಶೇಖರ್ ಮೇಲೆ ಹೊರಿಸುವ ನಾಟಕ ತಾನೇ ಇದು? ನಿಮ್ಮ ಪಾಲಿನ ಕೆಲಸನ ನನ್ನ ಗಂಡ ಮಾಡೋಕ್ಕೆ ಈ ರೀತಿ ಕಳ್ಳ ನಾಟಕ ಆಡೋಕ್ಕೆ ನಿಮಗೆ ನಾಚಿಕೆ ಆಗೋಲ್ವಾ? ಹಾಗಾದರೆ ನಿಮ್ಮ ಅರ್ಧ ಸಂಬಳ ನನ್ನ ಗಂಡನಿಗೆ ಕೊಡಿ ನೋಡೋಣ. ಎಂಥ ಸ್ವಾರ್ಥ ಜನ ನೀವು. ನಿಮಗೆ ನಾನು ಸಾರಿ ಬೇರೆ ಕೇಳಬೇಕಾ? ಮೈ ಫುಟ್. ಚಂದ್ರಿಕಳ ಮುಖ ಕೋಪದಿಂದ ಕೆಂಪೇರಿತ್ತು. ಚಂದ್ರಿಕಳಿಂದ ಪುಂಖಾನುಪುಂಖವಾಗಿ ಬರುತ್ತಿದ್ದ ಮೂದಲಿಕೆ ಮಾತುಗಳನ್ನು ಕೇಳಿ ಜೇಕಬ್ ತತ್ತರಿಸಿ ಹೋಗಿದ್ದ. ಅವನ ಮುಖ ವಿವರ್ಣವಾಗಿತ್ತು. ಅವತ್ತು ಚಂದ್ರಿಕಾ ಜೇಕಬ್ನ ಮಾನ ಮರ್ಯಾದೆಗಳನ್ನು ಹರಾಜು ಹಾಕಿದ್ಲು. ಚಂದ್ರಿಕಳಿಗೆ ಏನು ಜವಾಬು ಕೊಡಬೇಕೆಂದು ತಿಳಿಯದೆ ಜೇಕಬ್ ಚಡಪಡಿಸ್ತಾಳೆ. ಮೇಡಮ್, ಸ್ವಲ್ಪ ಮೆಲ್ಲಗೆ ಮಾತನಾಡಿ. ಯಾಕಿಷ್ಟು ಕೂಗ್ತಾ ಇದ್ದೀರಾ? ವಿಷಯ ತಿಳಿಯದೆ ಈ ರೀತಿ ಕಿರಿಚಾಡುವುದು ತಪ್ಪು. ಮಿಸ್ಟರ್ ಶೇಖರ್, ನೀವ್ಯಾಕೆ ಮೌನವಾಗಿದ್ದೀರಾ? ಏನಾದರೂ ಮಾತನಾಡಿ ಎಂದು ಜೇಕಬ್ ಎಲ್ಲಿ ಬೇರೆಯವರು ತಮ್ಮ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದಾರೋ ಎಂದು ಹೆದರಿ ಒಮ್ಮೆ ಅತ್ತಿತ್ತ ದೃಷ್ಟಿ ಹಾಯಿಸಿದ. ಆದರೆ ರಿಸೆಪ್ಷನ್ನಲ್ಲಿ ಸಂಗೀತದ ಅಬ್ಬರ ಜಾಸ್ತಿಯಾಗಿದ್ದರಿಂದ ಯಾರಿಗೂ ಇವರ ವಾಗ್ವಾದ ಕೇಳಿಸ್ತಿರಲಿಲ್ಲ. ಆಗ ಜೇಕಬ್ ಸಹನೆಯಿಂದಲೇ, ಮೇಡಮ್, ನೀವು ನನ್ನನ್ನು ಅಪಾರ್ಥ ಮಾಡಿಕೊಂಡಿದ್ದೀರಾ. ಆಫೀಸ್ನಲ್ಲಿ ಅವರವರ ಕೆಲಸದ ಹೊರೆ ಅವರವರಿಗಿರುತ್ತೆ. ಯಾರೂ ಅವರ ಪಾಲಿನ ಕೆಲಸವನ್ನು ಬಲವಂತವಾಗಿ ಬೇರೆಯವರ ಮೇಲೆ ಹೊರಿಸೋಲ್ಲ. ಯಾರಾದರೂ ರಜೆ ಇದ್ದರೆ ಅವರ ಕೆಲಸವನ್ನು ನಾವೆಲ್ಲ ಹಂಚ್ಕೊಳ್ತೇವೆ. ಬಹುಶಃ ಯಾರೋ ನನ್ನ ಮೇಲೆ ನಿಮ್ಮ ಹತ್ತಿರ ಚಾಡಿ ಹೇಳಿರಬೇಕು.
ಎಂದು ಜೇಕಬ್ ಸಮಜಾಯಿಷಿ ಕೊಡಲು ಪ್ರಯತ್ನಿಸಿದ್ದ. ಆದರೆ ಚಂದ್ರಿಕಳಿಗೆ ಜೇಕಬ್ನ ಸಮಾಧಾನದ ಮಾತುಗಳು ಬೇಕಾಗಿರಲಿಲ್ಲ. ಈ ಮನುಷ್ಯ ಒಳಗೆ ಒಂಥರ ಮತ್ತು ಹೊರಗೆ ಒಂಥರ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಆದರೂ ಛಲ ಬಿಡದ ತ್ರಿವಿಕ್ರಮನಂತೆ, ಮಿಸ್ಟರ್ ಜೇಕಬ್, ಇಂಥ ಕಣ್ಣೊರೆಸುವ ಮಾತುಗಳಿಂದ ನನ್ನನ್ನು ಹೇಮರಿಸಲಿಕ್ಕೆ ಬರಬೇಡಿ. ನೀವು ನಿಮ್ಮ ಬಾಸ್ ಚಮಚ ಅಂತನೂ ನನಗೆ ಗೊತ್ತು. ನೀವು ಆ ವಯ್ಯಾರಿ ಸೀಮಾ ಜೊತೆ ಆಫೀಸ್ ಕೆಲಸ ಬಿಟ್ಟು ಸಿನಿಮಾ ಮಾಲ್ ಅಂತ ಸುತ್ತುವುದು ನನಗೆ ಗೊತ್ತು. ನಿಮ್ಮಿಬ್ಬರ ಚೆಲ್ಲಾಟಕ್ಕೆ ನನ್ನ ಗಂಡ ಬಲುಪಶುವಾಗಬೇಕಾ ಎಂದು ಚಂದ್ರಿಕಾ ಜೇಕಬ್ನ ಮುಖಕ್ಕೆ ಮಸಿ ಹಚ್ಚಲು ಪ್ರಯತ್ನಿಸುತ್ತಿದ್ದಳು. ತನ್ನ ಆಫೀಸ್ ಕೊಲೀಗ್ ಸೀಮಾ ಹೆಸರು ಕೇಳಿದ ಕೂಡಲೇ ಜೇಕಬ್ಗೆ ಇನ್ನೂ ಆತಂಕ ಜಾಸ್ತಿ ಆಯಿತು. ಸೀಮಾ ಜೊತೆ ಸುತ್ತುವುದು ಚಂದ್ರಿಕಳಿಗೆ ಹೇಗೆ ಗೊತ್ತಾಯಿತು ಎಂದು ಚಡಪಡಿಸಿದ. ಅವನ ಮುಖ ಹರಳೆಣ್ಣೆ ಕುಡಿದ ಹಾಗಾಗಿತ್ತು. ಏಕೆಂದರೆ ಸೀಮಾಳ ಪತಿ ನಿಖಿಲ್ ಕೂಡ ತನ್ನ ಪತ್ನಿ ಸಮೇತ ರಿಸೆಪ್ಷನ್ಗೆ ಬಂದಿದ್ದ. ಇದನ್ನು ನೋಡಿದ ನನಗೆ ಮೈ ಜಲ್ಲೆಂದಿತು. ನಾನು ಚಂದ್ರಿಕಳನ್ನು ಇವತ್ತು ಯಾಕೆ ರಿಸೆಪ್ಷನ್ಗೆ ಕರೆದುಕೊಂಡು ಬಂದೇನೋ ಅನಿಸಿತ್ತು. ಚಂದ್ರಿಕಾ ಜೇಕಬ್ ಮೇಲೆ ತನ್ನ ವಾಗ್ದಾಳಿಯನ್ನು ಮುಂದುವರಿಸುತ್ತಾ, ನೋಡಿ ಜೇಕಬ್, ನಾನು ಕಡೆ ಸಾರಿ ನಿಮಗೆ ವಾರ್ನ್ ಮಾಡ್ತಾ ಇದ್ದೀನಿ. ನಿಮ್ಮಿಂದಲೇ ಶೇಖರ್ಗೆ ಮನಸ್ಸು ಕೆಟ್ಟು ಈ ಕೆಲಸ ಬಿಡುವ ಯೋಚನೆ ಮಾಡ್ತಿದ್ದಾರೆ. ನೀವು ನಿಮ್ಮ ನಡತೆ ತಿದ್ದಿಕೊಳ್ಳದಿದ್ದರೆ ನಾನೇ ನೇರವಾಗಿ ನಿಮ್ಮ ಆಫೀಸ್ಗೆ ಬಂದು ನಿಮ್ಮ ಗ್ರಾಚಾರ ಬಿಡಿಸ್ತೀನಿ, ಹುಷಾರ್. ಅಷ್ಟೇ ಅಲ್ಲ, ನಿಮ್ಮ ಮತ್ತು ಸೀಮಾಳ ರಾಸಲೀಲೆಗಳನ್ನು ನಿಖಿಲ್ಗೆ ಕೂಡ ಹೇಳ್ತೀನಿ ಎಂದು ಹೇಳುವಾಗ ಚಂದ್ರಿಕಳ ಎದುಸಿರು ಜಾಸ್ತಿಯಾಗಿತ್ತು. ನನಗೆ ಚಂದ್ರಿಕಳ ಏರುತ್ತಿರುವ ಬ್ಲಡ್ ಪ್ರೆಷರ್ ಕಂಡು ದಿಗಿಲಾಯಿತು. ಮೊದಲೇ ಅವಳಿಗೆ ಸ್ವಲ್ಪ BP ಇತ್ತು. ನಾನು ಇನ್ನೂ ಸುಮ್ಮನಿದ್ದರೆ ಪರಿಸ್ಥಿತಿ ಹದಗೆಡುವುದು ಎಂದು ತಿಳಿದು ಬಲವಂತವಾಗಿ ಚಂದ್ರಿಕಳನ್ನು ಹೊರಗೆ ಕರೆದುಕೊಂಡು ಬಂದು, ಚಂದ್ರಿಕಾ, ಇವತ್ತು ಯಾಕೆ ಮೈ ಮೇಲೆ ದೆವ್ವ ಬಂದಂತೆ ಹಾಡ್ತಾ ಇದೆಯಾ? ಆಗ ನೋಡಿದರೆ ಬಾಸ್ ಮೇಲೆ ಅಷ್ಟೊಂದು ಕೂಗಾಡಿದೆ. ಈಗ ಜೇಕಬ್ ಮೇಲೆ ಯಾಕಿಷ್ಟು ರೋಷ ನಿಂಗೆ? ನಾಳೆ ಆಫೀಸ್ನಲ್ಲಿ ಅವರ ಜೊತೆ ಹೆಣಗಾಡೋದು ನಾನು. ಇದೆಲ್ಲ ನಿಂಗೆ ಬೇಕಿತ್ತಾ ಎಂದು ಮುಖ ಗಂಟಿಕ್ಕಿಕೊಂಡು ಕೇಳಿದೆ. ನೋಡಿ ಶೇಖರ್, ದಯವಿಟ್ಟು ನನ್ನನ್ನು ಸಮಾಧಾನಪಡಿಸಲಿಕ್ಕೆ ಬರಬೇಡಿ. ಇಷ್ಟೆಲ್ಲ ಮಾತನಾಡಿದ್ದು ನಿಮ್ಮ ಒಳ್ಳೆಯದಕ್ಕೆ ಎಂದು ಚಂದ್ರಿಕಾ ಸ್ವಲ್ಪವೂ ವಿಚಲಿತಲಾಗದೆ ಉತ್ತರ ಕೊಟ್ಟಳು. ನನಗೆ ಒಳ್ಳೆಯದಾಗಬೇಕು ಅಂತ ಈ ಥರ ಸಮಯ ಸಂದರ್ಭ ನೋಡದೆ ಕಂಡವರ ಮೇಲೆ ಹರಿಹಾಯುವುದು ಹುಚ್ಚುತನ. ನನ್ನ ಆಫೀಸ್ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವ ಶಕ್ತಿ ನನಗಿದೆ. ಸುಮ್ಮನೆ ನೀನು ಯಾಕೆ ನಿನ್ನ ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡ್ಕೊಳ್ತೀಯಾ? ಸರಿ, ನಡಿ ಮನೆಗೆ ಹೋಗೋಣ. ಇವತ್ತು ಯಾಕೋ ನಾನು ಹೆದ್ದೆಗಳಿಗೇ ಸರಿಯಿಲ್ಲ, ಮೂಡೆಲ್ಲ ಹಾಳಾಯಿತು ಎಂದು ಹೇಳಿ ರಿಸೆಪ್ಷನ್ ಹಾಲ್ನಿಂದ ಹೊರಗೆ ಬರುವಾಗ ಚಂದ್ರಿಕಾ ನನ್ನನ್ನು ತಡೆದು, ಶೇಖರ್, ನಾವೇನು ತಿನ್ನಲೇ ಇಲ್ಲ, ನನಗೆ ಹೊಟ್ಟೆ ಹಸಿತಿದೆ ಎಂದು ಬಳಲಿದ ಧ್ವನಿಯಲ್ಲಿ ಹೇಳಿದಳು. ಸರಿ, ಈ ಟೆನ್ಷನ್ನಲ್ಲಿ ನಮಗೆ ತಿನ್ನೋಕ್ಕೆ ಟೈಮ್ ಎಲ್ಲಿತು? ದಾರಿಯಲ್ಲಿ ಯಾವುದಾದ್ರೂ ಹೋಟೆಲ್ನಲ್ಲಿ ತಿಂಡಿ ತಿನ್ನೋಣ ಎಂದೆ. ದಾರಿಯಲ್ಲಿ ಸಿಕ್ಕಿದ ಹೋಟೆಲ್ ಒಂದರಲ್ಲಿ ತಿಂಡಿ ತಿನ್ನುತ್ತಾ ನಾನು ಹಿಂದೆ ನಡೆದ ಈ ಕಹಿ ಘಟನೆಯಿಂದ ಅವಳ ಮನಸ್ಸನ್ನು ಬೇರೆ ಕಡೆ ತಿರುಗಿಸುತ್ತಾ, ನೋಡು ಡಾರ್ಲಿಂಗ್, ಎಲ್ಲ ಆಫೀಸ್ಗಳಲ್ಲೂ ರಾಜಕೀಯ, ಚಮಚಾಗಿರಿ, ಪಕ್ಷಪಾತ ಇವೆಲ್ಲ ಸಾಮಾನ್ಯ. ಜನ ನಮ್ಮನ್ನು ಮುಂದೆ ಹೊಗಳಿ ಹಿಂದೆ ತೆಗಳ್ತಾರೆ. ಕೆಲವರು ಬೇರೆಯವರ ಸಾಬರಿನೇ ಬೇಡ ಅಂತ ನನ್ನ ಹಾಗೆ ತೆಪ್ಪಗಿದ್ದರೆ ಅದನ್ನೇ ನಮ್ಮ ವೀಕ್ನೆಸ್ ಅಂತ ತಿಳ್ಕೊಂಡು ಬೇರೆಯವರು ನಮ್ಮನ್ನು ಆಟ ಆಡಿಸ್ತಾರೆ. ಏನು ಮಾಡೋದು? ಇದನ್ನೆಲ್ಲ ಸಹಿಸ್ಕೊಳ್ಬೇಕು. ಹಾಗಂತ ನೀವ್ಯಾಕೆ ನಿಮ್ಮ ಫೀಲಿಂಗ್ಸನ್ನು ಮನಸ್ಸಿನಲ್ಲಿಯೇ ಹದಮಿಟ್ಕೊಳ್ಬೇಕು? ನಿಮ್ಮ ಬಾಸ್ ಹತ್ತಿರ ಇದೆಲ್ಲ ಹೇಳಿ, ಆಫೀಸ್ನಲ್ಲಿ ಏನು ನಡೀತಿದೆ ಅಂತ ಅವರಿಗೂ ಗೊತ್ತಾಗಲಿ ಎಂದಳು ಚಂದ್ರಿಕಾ. ಅದು ಹೇಗೆ ಸಾಧ್ಯ ಚಂದ್ರಿಕಾ? ಬೇರೆಯವರು ಚಾಡಿ ಹೇಳ್ತಾರೆ ಅಂತ ನಾನು ಅವರ ಮಟ್ಟಕ್ಕೆ ಇಳಿಯುವುದಾ? ಇಲ್ಲ, ಅದು ನಮ್ಮ ಸ್ವಭಾವಕ್ಕೆ ಸರಿ ಹೋಗಲ್ಲ ಎಂದೆ. ನೋಡಿ ಶೇಖರ್, ಅತಿ ವಿನಯ, ಪ್ರಾಮಾಣಿಕತೆ ಒಳ್ಳೆಯದಲ್ಲ. ಇದರಿಂದ ಅನ್ಯಾಯವಾಗೋದು ನಿಮಗೆ. ನೀವು ಚೆನ್ನಾಗಿ ಕೆಲಸ ಮಾಡ್ತೀರಿ ಅಂತ ನಿಮಗೆ ಯಾರೂ ಮೆಡಲ್ ಕೊಡೋಲ್ಲ. ನೀವು ಕ್ವಾಲಿಫೈಡ್, ಒಳ್ಳೆ ಅನುಭವ ಇದೆ. ಬೇರೆ ಕೆಲಸ ಹುಡುಕಿ, ಈ ಕಂಪನಿಗೆ ಗುಡ್ ಬೈ ಹೇಳಿ ಎಂದಳು ಕೂಲಾಗಿ. ಚಂದ್ರಿಕಳ ಮಾತು ಕೇಳಿ ನನಗೆ ಗಾಬರಿಯಾಯಿತು. ತಕ್ಷಣ ನಾನು ತಿಂಡಿ ತಿನ್ನುವುದನ್ನು ನಿಲ್ಲಿಸಿ, ಏನು ಬೇರೆ ಕೆಲಸ ಹುಡುಕೋದಾ? ಕೆಲಸ ರೋಡ್ನಲ್ಲಿ ಬಿದ್ದಿರುತ್ತಾ ಹುಡುಕೋಕೆ? ಈಗ ಎಲ್ಲ ಕಡೆ ರೆಸ್ಟ್ರಿಕ್ಷನ್ ಇದೆ. ಕೆಲಸ ಸಿಗೋದು ಅಷ್ಟು ಸುಲಭ ಅಲ್ಲ.
ನನಗೆ ಈ ಕಂಪನಿಯಲ್ಲಿ ಕೆಲಸ ಜಾಸ್ತಿ ಅನ್ನುವುದನ್ನು ಬಿಟ್ಟರೆ ಸಂಬಳ ಸವಲತ್ತುಗಳು ಚೆನ್ನಾಗಿವೆ. ನಿನ್ನ ಮಾತು ಕೇಳಿ ಈ ಕೆಲಸ ಬಿಟ್ಟರೆ ದೇವರೇ ಗತಿ. ಅದೂ ಅಲ್ಲದೆ ಬೇರೆ ಕೆಲಸ ಸಿಕ್ಕಿದ್ರೂ ಅಲ್ಲಿಯೋ ಕಿರಿಕಿರಿ, ಕೆಲಸದ ಹೊರೆ ಇರೋಲ್ಲ ಅಂತ ಏನು ಗ್ಯಾರಂಟಿ? ಎಲ್ಲ ಕಡೆ ಈ ಗೋಳು ಇದ್ದದ್ದೇ. ನಾವೇ ಸನ್ನಿವೇಶಕ್ಕೆ ತಕ್ಕಂತೆ ಕಾಂಪ್ರಮೈಸ್ ಮಾಡಬೇಕು ಅಷ್ಟೇ. ನೋಡಿ, ಇದರಲ್ಲಿ ನಂದೇನು ತಪ್ಪಿಲ್ಲ. ನೀವೇ ತಾನೇ ನನ್ನ ಹತ್ತಿರ ಬಂದು ಆಫೀಸ್ನಲ್ಲಿ ಅವರು ಸರಿಯಿಲ್ಲ, ಇವರು ಸರಿಯಿಲ್ಲ, ನಮ್ಮ ಬಾಸ್ ಒಬ್ಬ ಶತಮೂರ್ಖ ಅಂತೆಲ್ಲ ಕಂಪ್ಲೇಂಟ್ ಹೇಳ್ತಾ ಇದ್ದೀರಾ. ಸುಮ್ಮನೆ ನಿಮ್ಮ ಫ್ರೆಂಡ್ಸ್ ಮತ್ತು ಬಾಸ್ ಮೇಲೆ ರೋಗಕ್ಕೆ ನನಗೇನು ಹುಚ್ಚ? ಈಗ ನೋಡಿದರೆ ಪ್ಲೇಟನ್ನೇ ಉಲ್ಟಾ ಮಾಡ್ತಿದ್ದೀರಲ್ಲ. ಏನೋ ಮನಸ್ಸಿಗೆ ಬೇಜಾರಾಗಿ ಹೇಳ್ತೀನಿ, ಆದರೆ ನೀನು ಇಷ್ಟು ಸೀರಿಯಸ್ ಆಗ್ತೀಯ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಆಯ್ತಮ್ಮ, ಇನ್ಮೇಲೆ ಆಫೀಸ್ನಲ್ಲಿ ಏನಾಗ್ತಿದೆ ಅಂತ ನಿನ್ನ ಹತ್ತಿರ ಹೇಳೋಲ್ಲ. ಈಗ ಅದೆಲ್ಲ ಮರೆತು ಐಸ್ ಕ್ರೀಮ್ ತಿನ್ನು, ಸ್ವಲ್ಪ ತಂಪಾಗ್ತೀಯಾ ಎಂದು ನಾನು ನಕ್ಕಾಗ ಚಂದ್ರಿಕಳ ಮುಖದಲ್ಲಿ ಮಂದಹಾಸ ಮಿನುಗಿತು. ಹೋಟೆಲ್ನಲ್ಲಿ ತಿಂಡಿ ತಿಂದು ಮನೆಗೆ ಬರೋ ಹೊತ್ತಿಗೆ ರಾತ್ರಿ 11 ಗಂಟೆ ಆಗಿತ್ತು. ರೂಪಾ ಎಂದಿನಂತೆ ಮುಖ ಊದಿಸಿಕೊಂಡು ಕುಳಿತಿದ್ದಳು. ರಿಸೆಪ್ಷನ್ನಲ್ಲಿ ನಡೆದ ಪ್ರಸಂಗದಿಂದ ನನಗೆ ಮೊದಲೇ ಮನಸ್ಸು ಕೆಟ್ಟಿತ್ತು. ಈಗ ರೂಪಳ ಜೊತೆ ಹೆಣಗಬೇಕಲ್ಲ ಎಂದು ಯೋಚಿಸಿರುವಾಗಲೇ ರೂಪಾ ಚಂದ್ರಿಕಳನ್ನು ಕುರಿತು, ಅತ್ತಿಗೆ, ಇಬ್ಬರು ರಿಸೆಪ್ಷನ್ ಪಾರ್ಟಿ ಅಂತ ಚೆನ್ನಾಗಿ ಎಂಜಾಯ್ ಮಾಡಿದ್ರಾ? ಅಲ್ಲ, ಅಮ್ಮನಿಗೆ 102 ಡಿಗ್ರಿ ಜ್ವರ ಇದೆ. ನಾನು ಬೇಡ ಅಂದರೂ ಹೋದ್ರಲ್ಲ. ಯಾರಿಗೆ ಏನಾದರೂ ನಿಮಗೇನು ಬಿಡಿ, ಅವರವರ ಆನಂದ ಅವರವರಿಗೆ ಎಂದು ಜಗಳಕ್ಕೆ ಪೀಟಿಗೆ ಹಾಕಿದಳು. ರೂಪಾಳ ಹಂಗಿಸುವ ಮಾತು ಕೇಳಿ ನನಗೆ ಸಿಟ್ಟು ಬಂತು. ನೋಡು ರೂಪಾ, ಸುಮ್ಮನೆ ಚಂದ್ರಿಕಳ ಮೇಲೆ ರೇಗಾಡಬೇಡ. ಅವಳದೇನೂ ತಪ್ಪಿಲ್ಲ. ಪಾರ್ಟಿಗೆ ಬರೋಲ್ಲ, ಅಮ್ಮನನ್ನು ನೋಡಿಕೊಂಡು ಮನೇಲೇ ಇರ್ತೀನಿ ಅಂತ ಮೊದಲೇ ಹೇಳಿದ್ಲು. ನಾನೇ ಅವಳನ್ನು ಬಲವಂತವಾಗಿ ಕರೆದುಕೊಂಡು ಹೋದೆ. ಸ್ವಲ್ಪ ಹೊತ್ತು ಅಮ್ಮನನ್ನು ನೀನು ನೋಡ್ಕೊಂಡಿದ್ರೆ ಏನಾಗಿತ್ತು? ಅದಕ್ಕಿಂತ ನಿನಗೆ ಬೇರೆ ಏನು ಕೆಲಸ? ದಿನ ಚಂದ್ರಿಕಳೆ ಅಮ್ಮನ ಸೇವೆ ಮಾಡೋಲ್ವಾ? ಅಂತೂ ಜಗಳ ಮಾಡೋಕ್ಕೆ ಕಾಯ್ತಾ ಇದ್ದೀಯಾ ಎಂದೆ. ಇದೇನನ್ನ ಹೀಗಂತೆ? ನನಗೆ ಎಕ್ಸಾಮ್ ಇಲ್ವಾ? ನಾನು ಓದ್ಕೊಳ್ಳೋದು ಬೇಡವಾ? ಇವತ್ತು ಹತ್ತಿಗೆ ಪಾರ್ಟಿಗೆ ಹೋಗೋದಿದ್ರೆ ಆಕಾಶವೇನು ತಲೆ ಮೇಲೆ ಬೀಳ್ತಾ ಇರಲಿಲ್ಲ ಎಂದು ಮುಖ ಸೊಟ್ಟಗೆ ಮಾಡಿಕೊಂಡಳು ರೂಪಾ. ಅಷ್ಟರಲ್ಲಿ ಅಮ್ಮ ರೂಮಿನಿಂದಲೇ, ರೂಪಾ, ಸುಮ್ಮನೆ ನಿನ್ನ ಅಣ್ಣನ ಯಾಕೆ ಬೈತೀಯಾ? ಅವನಿಗೆ ಯಾವುದು ಸರಿ ಯಾವುದು ತಪ್ಪು ಅನ್ನೋ ಪರಿಜ್ಞಾನ ಕೂಡ ಇಲ್ಲ. ಹೊಟ್ಟಿನಲ್ಲಿ ನಿನ್ನ ಹತ್ತಿಗೆಗೆ ಗಂಡನ ಜೊತೆ ಚೆನ್ನಾಗಿ ಸುತ್ತಬೇಕು ಅಷ್ಟೇ ಎಂದು ನರಳುತ್ತದೆ ಹೇಳಿದರು. ಅಮ್ಮ ಕೂಡ ರೂಪಳ ಜೊತೆ ಸೇರಿಕೊಂಡು ನಮ್ಮನ್ನು ಹಂಗಿಸುವುದನ್ನು ಕಂಡು ನನಗೆ ಕೋಪ ಇನ್ನೂ ಜಾಸ್ತಿ ಆಯಿತು. ಹೌದಮ್ಮ, ನನಗೇನು ತಿಳಿಯೋಲ್ಲ. ಎಲ್ಲ ತಪ್ಪುಗಳು ನಾವೇ ಮಾಡೋದು. ಏನೋ ಸ್ನೇಹಿತನ ಮದುವೆಗೆ ಅಂತ ಸ್ವಲ್ಪ ಹೊತ್ತು ಹೋಗಿದ್ದಕ್ಕೆ ಇಷ್ಟೊಂದು ರಂಪ ಮಾಡ್ತಿದ್ದೀರಲ್ಲ. ಚಂದ್ರಿಕಾ ಮನಸ್ಸಿಗೆ ನೋವಾಗಲ್ವಾ? ಯಾವಾಗಲೂ ಅವಳು ನಿಮ್ಗಳ ಸೇವೆ ಮಾಡಿಕೊಂಡು ಮನೆಯಲ್ಲಿ ಬಿದ್ದಿರಬೇಕಾ? ನನಗೂ ನಿಮ್ಮಗಳ ಜೊತೆ ಹೋರಾಡಿ ಸಾಕಾಗಿದೆ. ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ನಾವಿಲ್ಲಿರುವುದು ನಿಮಗೆ ಇಷ್ಟವಿಲ್ಲದಿದ್ದರೆ ಹೇಳಿ, ನಾನು ಬೇರೆ ಮನೆ ಮಾಡ್ತೀನಿ. ಆಗ ನಿಮಗೆಲ್ಲ ಸಮಾಧಾನವಾಗುತ್ತೆ. ಆಫೀಸ್ನಲ್ಲಿ ಒಂಥರ ಕಾಟ ಆದರೆ ಮನೆಯಲ್ಲಿ ಇನ್ನೊಂಥರ ಕಾಟ. ನನ್ನ ಮಾತು ಗರಗಸದಷ್ಟೇ ಹರಿತವಾಗಿತ್ತು. ಆಗ ವನಜಾಕ್ಷಮ್ಮ ರೂಮಿನಿಂದ ನಿಧಾನವಾಗಿ ಹೊರಬಂದು, ಹೌದಪ್ಪ, ಎಲ್ಲದಕ್ಕೂ ನಾವಿಬ್ಬರೇ ಹೊಣೆ. ನೋಡು ಶೇಖರ್, ಮಾತು ಮಾತಿಗೆ ಬೇರೆ ಮನೆ ಮಾಡ್ತೀನಿ ಅಂತ ಹೇಳಬೇಡ. ಮನೆ ಬಿಟ್ಟು ಹೋಗುವ ಆತುರ ನಿನಗಿದೇ ಹೊರತು ನಮಗಲ್ಲ. ನನಗೊತ್ತು, ನಿನ್ನ ಹೆಂಡತಿ ದಿನಾ ನಿನ್ನ ಕಿವಿ ಚುಚ್ಚಿ ಚುಚ್ಚಿ ನಿನ್ನ ಮನಸ್ಸು ಕೆಡಿಸಿದಾಳೆ. ಬಹುಶಃ ಬೇರೆ ಮನೆ ಮಾಡುವ ಕಾತರ ಅವಳಿಗಿದೆ ಅಂತ ಕಾಣಿಸ್ತದೆ. ಬೇರೆ ಮನೆ ಮಾಡಿದರೆ ನಮ್ಗಳ ಸೇವೆ ಮಾಡುವುದು ತಪ್ಪುತ್ತಲ್ಲ. ಆ ಒಂದು ದೊಡ್ಡ ಹೊರೆಯಿಂದ ಅವಳು ಈಚೆಗೆ ಬರ್ಬೋದಲ್ಲ. ಆಯಿತು ಬಿಡು, ನಮ್ಮನೆ ಹೊರೆ ನಮಗೇನು ಜಾಸ್ತಿ ಅಲ್ಲ. ನಿನಗೆ ಇಷ್ಟ ಬಂದಾಗೆ ಮಾಡು ಎಂದು ವನಜಾಕ್ಷಮ್ಮ ತಮ್ಮ ಸೀರೆ ಸೆರಗಿನಂಚಿನಿಂದ ಕಣ್ಣೀರು ಒರೆಸಿಕೊಂಡರು. ತಾಯಿ ಮಗನ ಸಂವಾದವನ್ನು ಚಂದ್ರಿಕಾ ದೂರದಲ್ಲಿಯೇ ನಿಂತು ಕೇಳಿಸಿಕೊಳ್ತಿದ್ಲು. ನನ್ನ ಅವಸ್ಥೆಯನ್ನು ನೋಡಲಾರದೆ ಚಂದ್ರಿಕಾ ಮಧ್ಯ ಪ್ರವೇಶಿಸಿ, ಶೇಖರ್, ಸುಮ್ಮನೆ ಯಾಕೆ ಮಾತು ಬೆಳೆಸ್ಕೊಂಡು ಹೋಗ್ತಿದ್ದೀರಾ? ಅಮ್ಮ ಮೊದಲೇ ಸುಸ್ತಾಗಿದ್ದಾರೆ. ಈಗ ಅರ್ಧರಾತ್ರಿ ಆಗಿದೆ. ನೀವು ಹೋಗಿ ಮಲಗಿ, ನಾನು ಅಮ್ಮನಿಗೆ ಸಮಾಧಾನ ಹೇಳ್ತೀನಿ ಎಂದಳು. ಆದರೆ ನಾನು ಅಲ್ಲಿಂದ ಕದಲದೆ, ಚಂದ್ರಿಕಾ, ಎಲ್ಲರೂ ಸೇರಿಕೊಂಡು ನಿನ್ನ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರೆ. ಅದನ್ನು ನೋಡಿಕೊಂಡು ನಾನು ಹೇಗೆ ಸುಮ್ಮನೆ ಇರಲಿ? ನನ್ನ ತಾಳ್ಮೆಗೂ ಒಂದು ಮಿತಿ ಇದೆ. ನೀನು ಈ ಮನೆಯಲ್ಲಿರೋದು ಇವರಿಬ್ಬರಿಗೂ ಇಷ್ಟವಿಲ್ಲ, ಅದಕ್ಕೆ ಈ ರೀತಿ ಮಾತನಾಡ್ತಾರೆ ಎಂದು ಭಾವಪರವಶನಾಗಿ ಹೇಳಿ ನನ್ನ ರೂಮಿನತ್ತ ಹೋದೆ. ಚಂದ್ರಿಕಾ ಅಮ್ಮನನ್ನು ಸಮಾಧಾನಪಡಿಸ್ತಾ, ಅತ್ತೆ, ನಿಮ್ಮ ಮಗ ಏನಾದರೂ ಅಂದ್ಕೊಳ್ಳಿ, ನೀವು ಯಾಕೆ ಅದರ ಬಗ್ಗೆ ಚಿಂತೆ ಮಾಡ್ತೀರಾ? ಜ್ವರ ಇನ್ನೂ ಜಾಸ್ತಿ ಆಗುತ್ತೆ. ಈಗ ಹೋಗಿ ರೆಸ್ಟ್ ತಗೊಳ್ಳಿ, ಬೆಳಿಗ್ಗೆ ಡಾಕ್ಟರ್ ಹತ್ರ ಹೋಗೋಣ ಎಂದು ಚಂದ್ರಿಕಾ ವನಜಾಕ್ಷಮ್ಮನವರನ್ನು ನಿಧಾನವಾಗಿ ಅವರ ರೂಮಿಗೆ ಕರೆದುಕೊಂಡು ಹೋಗಿ ಮಲಗಿಸಿದಳು. ನಂತರ ಚಂದ್ರಿಕಾ ರೂಮಿಗೆ ಬಂದು, ರೀ, ಪಾರ್ಟಿಯಲ್ಲಿ ನಾನು ಮಾತನಾಡಿದ್ದಕ್ಕೆ ನನಗೆ ದೆವ್ವ ಹಿಡಿದಿದೆ ಎಂದು ಗದರಿಸಿದಿರಿ. ಈಗ ನಿಮಗೆ ಯಾವ ದೆವ್ವ ಹಿಡಿದಿದೆ?
ದಯವಿಟ್ಟು ಬೇರೆ ಮನೆ ಮಾಡೋ ವಿಷಯ ಇಲ್ಲಿಗೆ ಬಿಡಿ. ನೀವೇಗೆ ಆಫೀಸ್ನಲ್ಲಿ ಎಷ್ಟೇ ಒತ್ತಡಗಳಿದ್ದರೂ ಎಲ್ಲವನ್ನು ಸಹಿಸ್ಕೊಂಡು ಹೋಗ್ತಿರುವ ಹಾಗೆ ನಾನು ಕೂಡ ಇಷ್ಟು ವರ್ಷ ಈ ಮನೆಗಾಗಿ ದುಡಿದಿದ್ದೀನಿ, ಮತ್ತೆ ಮುಂದೇನೂ ದುಡಿತೀನಿ. ನೀವು ಹೇಗೆ ನಿಮ್ಮ ಬಾಸ್ ಜಾಸ್ತಿ ಕೆಲಸ ಕೊಡ್ತಾರೆ ಅಂತ ಕೆಲಸ ಬಿಡೋಕ್ಕೆ ಒಪ್ಪೋದಿಲ್ವೋ, ಹಾಗೆ ನಾನು ಸಹ ನಿಮ್ಮ ತಾಯಿ ನಿಮ್ಮ ತಂಗಿ ನನ್ನನ್ನು ಬೈತಾರೆ ಅಂತ ಈ ಮನೆ ಬಿಟ್ಟು ಹೋಗೋಕ್ಕೆ ತಯಾರಿಲ್ಲ. ನಿಮ್ಮ ಅಮ್ಮ ಮತ್ತು ತಂಗಿಗೆ ನಮ್ಮನ್ನು ಬಿಟ್ಟರೆ ಇನ್ಯಾರಿದ್ದಾರೆ ಹೇಳಿ? ಸುಮ್ಮನೆ ಅವರ ಮನಸ್ಸನ್ನು ನೋಯಿಸಬೇಡಿ. ನಿಮ್ಮ ಬಾಸ್ ಮತ್ತು ಸ್ನೇಹಿತರ ಹತ್ತಿರ ನೀವೇಗೆ ಕಾಂಪ್ರಮೈಸ್ ಆಗ್ತೀನಿ ಅಂತ ತೀರ್ಮಾನ ಮಾಡಿದ್ದೀರೋ ಅದೇ ರೀತಿ ನಾನು ನಿಮ್ಮ ಮನೆಯವರ ಜೊತೆ ಕಾಂಪ್ರಮೈಸ್ ಆಗಲು ನಿರ್ಧಾರ ಮಾಡಿದ್ದೇನೆ. ಇನ್ಮೇಲೆ ನಿಮ್ಮ ಆಫೀಸ್ ಕೆಲಸದ ಹೊರೆ ಬಗ್ಗೆ ನಿಮ್ಮನ್ನು ಪ್ರಶ್ನಿಸೋಲ್ಲ, ಹಾಗೆ ನೀವು ಅಷ್ಟೇ ನನ್ನ ಮನೆ ಕೆಲಸದ ಹೊರೆ ಬಗ್ಗೆ ಪ್ರಶ್ನಿಸಬೇಡಿ. ನಮ್ಮ ಹೊರೆನ ನಾವೇ ಸಂತೋಷದಿಂದ ಹೊರ್ಕೊಳ್ಳೋಣ. ಈಗ ನೆಮ್ಮದಿಯಿಂದ ಮಲಗಿ, ಗುಡ್ ನೈಟ್ ಎಂದು ಒಮ್ಮೆ ನಕ್ಕು ಚಂದ್ರಿಕಾ ಬೆಡ್ರೂಮ್ ಲೈಟ್ ಆರಿಸಿದಳು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ. ನಮಸ್ಕಾರ. ಜಯ ಸ್ನಾನ ಮಾಡಿ ಸಿದ್ಧಳಾದಳು. ತಲೆ ತುಂಬ ಸೆರಗು ಹೊದ್ದು ಕೆಳಗೆ ಬಂದು ಹಾಲ್ನಲ್ಲಿ ಕುಳಿತಿದ್ದ ಅತ್ತೆ ಜಾನಕಮ್ಮನವರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಲು ಬಗ್ಗಿದಾಗ ಜಾನಕಮ್ಮ ಅವಳ ಕೈ ಹಿಡಿದು ಮೇಲಕ್ಕೆತ್ತುತ್ತಾ, ಜಯ, ಈ ಹಳೆ ಸಂಪ್ರದಾಯಗಳೆಲ್ಲ ಯಾಕಮ್ಮ? ನಿನ್ನ ಮನಸ್ಸಿನಲ್ಲಿ ಹಿರಿಯರ ಬಗ್ಗೆ ಗೌರವ ಇದ್ದರೆ ಅಷ್ಟು ಸಾಕು. ಇದೇನಿದು ತಲೆ ಮೇಲೆ ಸೆರಗು ಹೊದ್ದುಕೊಂಡು ಒಳ್ಳೆ ಹಳೆ ಕಾಲದವಳಾಗೆ? ಮೊದಲು ಅದನ್ನು ತೆಗಿ ಎಂದು ಜಯ ತಲೆ ಮೇಲೆ ಹೊದ್ದಿದ್ದ ಸೆರಗನ್ನು ತೆಗೆಸಿದರು. ಜಾನಕಮ್ಮನವರಿಗೆ ತಮ್ಮ ಸೊಸೆ ತೀರ ಸಂಪ್ರದಾಯಸ್ಥ ಹೆಣ್ಣಾಗಿರಲು ಇಷ್ಟವಿರಲಿಲ್ಲ. ಮೇಜಿನ ಮೇಲೆ ತಿಂಡಿ ಇದೆ, ಎಲ್ಲರೂ ನಿನ್ನನ್ನೇ ಕಾಯ್ತಿದ್ದಾರೆ, ಹೋಗಿ ತಿಂಡಿ ತಿನ್ನು ಎಂದು ಪ್ರೀತಿಯಿಂದ ಸೊಸೆಗೆ ಹೇಳಿದರು. ಜಯಳಿಗೆ ತನ್ನ ಮಾವ ನಾದಿನಿ ಮೈದುನನೊಡನೆ ಸರಿಸಮಾನಾಗಿ ಕೂತಿ ತಿಂಡಿ ತಿನ್ನೋದು ಸರಿ ಕಾಣಲಿಲ್ಲ. ತಾನು ಹಳ್ಳಿಯಿಂದ ಬಂದವಳು, ಈ ಮನೆಯ ಆಚಾರ ವಿಚಾರಗಳು ಹೇಗೋ ಎಂಬ ಹಳುಕು ಅವಳನ್ನು ಕಾಡುತ್ತಿತ್ತು. ಅದರಿಂದ ಸಂಕೋಚದಿಂದಲೇ ಹೋಗಿ ಕುರ್ಚಿಯ ಮೇಲೆ ಕುಳಿತಳು. ಜಯಳ ಮಾವ ಪಕೋಡ ತುಂಡನ್ನು ಬಾಯಲ್ಲಿ ಹಾಕಿಕೊಂಡು ರುಚಿ ನೋಡಿ, ಪಕೋಡ ಇನ್ನು ಸ್ವಲ್ಪ ಬಿಸಿಯಾಗಿದ್ದರೆ ತುಂಬ ಚೆನ್ನಾಗಿರ್ತಿತ್ತು ಎಂದರು. ಇದನ್ನು ಕೇಳಿಸಿಕೊಂಡ ಜಯ ಎದ್ದು ಅಡುಗೆ ಮನೆಗೆ ಹೋಗಿ ಪಕೋಡವನ್ನು ಮತ್ತೊಮ್ಮೆ ಬಿಸಿ ಮಾಡಿ ಮಾವನವರಿಗೆ ಕೊಟ್ಟಳು. ಇದರಿಂದ ಮಾವನವರು ಸಂತುಷ್ಟರಾದರು. ಈ ರಾಮಣ್ಣ ಶುದ್ಧ ತರಲೆ, ತಿಂಡಿ ತಿನ್ನುವುದಕ್ಕಿಂತ ಮುಂಚೆ ಫ್ರಿಡ್ಜ್ನಿಂದ ತಣ್ಣೀರು ಸುಡ್ತಾನೆ, ನೀರು ತನ್ನಗೆ ಇಲ್ಲ ಎಂದು ಅಡುಗೆಯವನನ್ನು ಬೈಯುತ್ತಾ ನಿರಾಶೆಯಿಂದ ಕುಳಿತ ಜಯ ಮೈದುನ ರಾಜೀವ. ಜಯ ಫ್ರಿಡ್ಜ್ನಲ್ಲಿದ್ದ ಬಾಟಲಿಯಿಂದ ತಣ್ಣೀರನ್ನು ತಂದು ಟೇಬಲ್ ಮೇಲಿಟ್ಟಳು. ಇದನ್ನು ಗಮನಿಸಿದ ಜಯನಾದಿನಿ ರಮಾ, ಅತ್ತಿಗೆ, ಮನೆಯಲ್ಲಿ 3 ಜನ ಕೆಲಸದವರಿದ್ದಾರೆ, ಯಾರನ್ನಾದರೂ ಕರೀರಿ, ನೀವ್ಯಾಕೆ ಅಲ್ಲಿಂದಿಲ್ಲಿಗೆ ಓಡಾಡ್ತಾ ಇದ್ದೀರಾ ಎಂದು ಹುಬ್ಬು ಗಂಟಿಕ್ಕಿದಳು. ಸುಧೀರ್ ಮದುವೆಯಾದ ದಿನದಿಂದಲೇ ಜಯಾಳ ವಿಲೇಜ್ ಕ್ಲಾಸ್ ಮೆಂಟಾಲಿಟಿಯನ್ನು ಕಂಡು ಬೇಸತ್ತಿದ್ದ. ಇವತ್ತು ಜಯ ತೇಟ್ ಕೆಲಸದವಳಂತೆ ವರ್ತಿಸ್ತಿರುವುದು ಅವನಿಗೆ ಇನ್ನೂ ಕೋಪ ಬರಿಸಿತ್ತು. ಅವನು ಸಿಡುಕುತ್ತಾ, ಮನೆಯಲ್ಲಿ ಇಷ್ಟೊಂದು ಕೆಲಸಗಾರರಿದ್ದಾರೆ, ಇವಳಿಗೆ ಯಾಕೆ ಬೇಕು ಈ ಉಸಾಬರಿ? ತನ್ನ ಕೆಲಸ ಎಷ್ಟೋ ಅಷ್ಟನ್ನು ನೋಡಬೇಕು ಎಂದ. ಜಯ ಗಂಡನ ಮಾತಿಗೆ ಯಾವ ಪ್ರತಿಕ್ರಿಯೆಯನ್ನು ತೋರಿಸಲಿಲ್ಲ. ಅವಳಿಗೆ ತನ್ನ ತಾಯಿ ಹೇಳಿದ ಮಾತು ನೆನಪಿಗೆ ಬಂತು. ನೋಡು ಜಯ, ಈಗ ನೀನು ನಿನ್ನ ಅತ್ತೆ ಮನೆಗೆ ಸೇರಿದವಳು. ಅವರದು ದೊಡ್ಡ ಕುಟುಂಬ, ಹಾಳು ಕಾಳುಗಳು ಇದ್ದಾರೆ, ಎಲ್ಲ ಅನುಕೂಲಗಳು ಇವೆ. ಹಾಗಂತ ನೀನು ಸುಮ್ಮನೆ ಕೂತ್ಕೋಬೇಡ, ಸಣ್ಣ ಪುಟ್ಟ ಕೆಲಸಗಳನ್ನು ನೀನು ಮಾಡು. ನಿನ್ನ ರೂಪ ಗುಣ ಮೆಚ್ಚಿಕೊಂಡೆ. ನಿನ್ನ ಅತ್ತೆ ನಿನ್ನನ್ನು ಮನೆ ತುಂಬಿಸಿಕೊಂಡಿದ್ದಾರೆ, ಅದರಲ್ಲೂ ಒಬ್ಬ ಹಳ್ಳಿ ಹುಡುಗಿಯನ್ನು ಅಂತ ದೊಡ್ಡ ಮನುಷ್ಯರು ಮದುವೆ ಆಗುವುದಕ್ಕೆ ಒಪ್ಪಿಕೊಂಡಿದ್ದೇ ಹೆಚ್ಚು. ಅವರ ಪ್ರೀತಿ ಗೌರವ ನಿನಗೆ ಸಿಗಬೇಕಾದ್ರೆ ನೀನೆಲ್ಲ ಜವಾಬ್ದಾರಿ ತೆಗೆದುಕೊಳ್ಬೇಕು. ಮನೆಯನ್ನು ಒಪ್ಪವಾರಣವಾಗಿಡು. ನಿನ್ನ ಕುಟುಂಬದವರಿಗೆಲ್ಲ ನೀನೇ ಊಟ ಬಡಿಸು. ಹೀಗೆ ಮಾಡುವುದರಿಂದ ಅವರಿಗೂ ಸಂತೋಷವಾಗುತ್ತೆ. ಆದರೆ ಸುಧೀರ್ನ ಚುಚ್ಚು ಮಾತು ಕೇಳಿ ಜಯಳ ಕಣ್ಣುಗಳಲ್ಲಿ ನೀರು ಬಂತು. ಹೊಲ್ಲದ ಮನಸ್ಸಿನಿಂದ ತಿಂಡಿ ತಿಂದು ಎಲ್ಲರೂ ಹೋದ ಮೇಲೆ ತಾನೂ ಎದ್ದು ತನ್ನ ಕೊಠಡಿಯತ್ತ ಹೋದಳು. ಜಯ ಮದುವೆಯಾಗಿ ಅತ್ತೆ ಮನೆಗೆ ಬಂದು 2 ವಾರ ಕಳೆದಿದ್ದವು. ಅವಳು ಸುಧೀರನೊಡನೆ ಅಡ್ಜಸ್ಟ್ ಆಗಲು ಕಷ್ಟಪಡುತ್ತಿದ್ದಳು. ಒಂದು ದಿನ ಸುಧೀರ್ನ ಕೆಲ ಸ್ನೇಹಿತರು ಮನೆಗೆ ಬರುವವರಿದ್ದರು. ಜಯ ಕೋಡುಬಾಲೆ ಮತ್ತು ಹಲ್ವಾ ತಯಾರು ಮಾಡುತ್ತಿದ್ದಳು.
ಅಷ್ಟರಲ್ಲಿ ಹೊರಗಡೆ ಗದ್ದಲ ಕೇಳಿಬಂತು. ಜಯ ಹೊರಬಂದು ನೋಡಿದಾಗ ಸುಧೀರ್ನ ಗೆಳೆಯರಲ್ಲಿ ಒಬ್ಬನಾದ ಗೋಪಾಲ್, ಅತ್ತಿಗೆ ಇದೇನು ನಿಮ್ಮನ್ನು ನೋಡ್ಬೇಕಂತ ನಾವೆಲ್ಲ ಬಂದರೆ ನೀವೇನು ಒಳಗೆ ಸೇರ್ಕೊಂಡು ಬಿಟ್ಟಿದ್ದೀರಿ ಎಂದ. ಜಯ ಸುಧೀರ್ನ ಸ್ನೇಹಿತರ ಗುಂಪನ್ನು ನೋಡಿ ಆತಂಕಗೊಂಡಿದ್ದಳು. ಆ ಗುಂಪಿನಲ್ಲಿ ಇಬ್ಬರು ಹುಡುಗಿಯರಿದ್ದದ್ದು ಅವಳಿಗೆ ಸ್ವಲ್ಪ ಧೈರ್ಯ ತಂದಿತ್ತು. ಜಯಗೆ ಏನು ಹೇಳಲು ತೋಚದೆ ಬನ್ನಿ ಒಳಗೆ ಎಂದಷ್ಟೇ ಹೇಳಿ ಸರಸರನೆ ಒಳಗೆ ಹೋಗಿ ಹಾಲ್ನಲ್ಲಿ ಕುಳಿತುಕೊಂಡಳು. ಆಗ ಗೋಪಾಲ್, ಅತ್ತಿಗೆ ಇದೇನು ಇಷ್ಟು ಗಾಬರಿಯಾಗಿದ್ದೀರಿ? ನಾವೆಲ್ಲ ನಿಮ್ಮನ್ನು ನೋಡಬೇಕು, ಬಾಯಿ ತುಂಬ ಮಾತನಾಡಿಸಬೇಕು ಅಂತ ಬಂದರೆ ನೀವ್ಯಾಕೆ ಮುಟ್ಟಿದರೆ ಮುನಿಯಂತೆ ಮುದ್ದುಡ್ಕೊಂಡು ಏನೋ ಮಾತನಾಡದೆ ಇಲ್ಲಿಗೆ ಬಂದು ಕೂತ್ಕೊಂಡ್ಬಿಟ್ರಿ? ಸುಧೀರ್ ಎಲ್ಲಿ? ಅವನ ಒಳಗೆ ಸೇರ್ಕೊಂಡು ಬಿಟ್ಟಿದ್ದೇನಾ? ಕರೀರಿ ಅವನನ್ನು ಎಂದು ತಮಾಷೆ ಮಾಡಿದ. ಅಯ್ಯೋ ಬಿಡು ಗೋಪಾಲ್, ಮುಟ್ಟಿದ್ರೆ ಮುನಿ, ನಾವು ಮುಟ್ಟಿದ ತಕ್ಷಣ ಮುದ್ರಿಕೊಳ್ಳುತ್ತೆ. ಆದರೆ ನಾವೆಲ್ಲ ಒಟ್ಟಿಗೆ ಆವಾಜ್ ಹಾಕಿದ್ದು ಪಾಪ ಅತ್ತಿಗೆಗೆ ಗಾಬರಿಯಾಗಿದೆ ಎಂದು ಇನ್ನೊಬ್ಬ ಸ್ನೇಹಿತ ವಿಶು ವ್ಯಂಗ್ಯವಾಗಿ ಹೇಳಿದ. ನೀವಿಬ್ಬರಿಗೂ ಬುದ್ಧಿ ಇಲ್ಲ ಕಣಯ್ಯ, ಪಾಪ ಅತ್ತಿಗೆ ಇನ್ನೂ ಹೊಸ ವಧು, ನಮ್ಮಂಥ ಅಪರಿಚಿತರೊಡನೆ ಅದೇಗೆ ಮನಸ್ಸು ಬಿಚ್ಚಿ ಮಾತನಾಡೋಕ್ಕೆ ಸಾಧ್ಯ ಎಂದು ಗೆಳೆಯ ರಮೇಶ್ ಜಯಳನ್ನು ಛೇಡಿಸಿದ. ಅಷ್ಟರಲ್ಲಿ ಅಡುಗೆ ರಾಮಣ್ಣ ತಿಂಡಿ ಕಾಫಿ ಟ್ರೇಯನ್ನು ಮೇಜಿನ ಮೇಲಿಟ್ಟ. ಸ್ವಲ್ಪ ಹೊತ್ತಾದ ಮೇಲೆ ಸುಧೀರ್ ಹಲೋ ಫ್ರೆಂಡ್ಸ್ ಎನ್ನುತ್ತಾ ತಾನೂ ಅವರೊಡನೆ ಸೇರಿಕೊಂಡ. ಹಲ್ವು ತುಂಬ ರುಚಿಯಾಗಿದೆ ಎಂದು ಬಾಯಿಗೆ ಹಾಕಿಕೊಂಡು ಗೋಪಾಲ್ ಹೇಳಿದ. ರಮೇಶ್ ಕೋಡ್ಬಳೆ ತುಂಡನ್ನು ಬಾಯಲ್ಲಿಟ್ಟುಕೊಳ್ಳುತ್ತಾ, ಕೋಡ್ಬಳೆ ಗರಿಗರಿಯಾಗಿದೆ, ಬಹುಶಃ ಈ ತಿಂಡಿಗಳನ್ನೆಲ್ಲ ಹತ್ತಿಗೆನೇ ಮಾಡಿರಬೇಕು ಎಂದ. ಅಷ್ಟರಲ್ಲಿ ಸುಧೀರ್ ಜಯಳನ್ನು ಅವಮಾನ ಮಾಡಲು ಇದೇ ತಕ್ಕ ಸಮಯ ಎಂದು, ಅಯ್ಯೋ ನಿಮಗೆಲ್ಲ ಭ್ರಾಂತಿ ಅಷ್ಟೇ, ಅವಳಿಗೆ ಸರಿಯಾಗಿ ಅನ್ನ ಸಾರು ಕೂಡ ಮಾಡೋಕ್ಕೆ ಬರೋಲ್ಲ ಎಂದು ಹಂಗಿಸಿ ಜಯ ಕಡೆ ಒಮ್ಮೆ ನೋಡಿ ನಕ್ಕ. ಹೌದಾ ಅತ್ತಿಗೆ, ನಿಮಗೆ ಅನ್ನ ಸಾರು ಮಾಡೋದು ಬಿಟ್ಟರೆ ಇನ್ನೇನು ಬರೋಲ್ವಾ? ಹಾಗಾದರೆ ಈ ತಿಂಡಿಗಳನ್ನೆಲ್ಲ ಹೋಟೆಲಿಂದ ತರಿಸಿದ್ರಾ ಎಂದು ಗೋಪಾಲ್ ಹುರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಮಾತನಾಡಿದ. ಇವನ ಮಾತನ್ನು ಕೇಳಿ ಎಲ್ಲರೂ ಗೊಲ್ಲೆಂದು ನಕ್ಕರು. ಜಯಳ ಮುಖ ಪಾತಾಳಗಿಳಿದು ಹೋಯಿತು. ಅಷ್ಟರಲ್ಲಿ ಸುಧೀರ್ನ ಗೆಳತಿ ಪ್ರಿಯಾಂಕಾ ಜಯಳ ಮುಖದ ಮೇಲಿದ್ದ ದುಗುಡ ಗಮನಿಸಿ ಜಯಗೆ ಇನ್ನೂ ಅವಮಾನವಾಗುವುದು ಸರಿಯಲ್ಲ ಎಂದು ಯೋಚಿಸಿ ಎಲ್ಲಿ ಮೀರುತ್ತಿದ್ದ ಸನ್ನಿವೇಶವನ್ನು ತಹಬದಿಗೆ ತರಲು ಪ್ರಯತ್ನಿಸಿ ಮಾತು ಬದಲಾಯಿಸುತ್ತಾ, ಅತ್ತಿಗೆ ನಿಮ್ಮ ಹಳ್ಳಿಯಲ್ಲಿ ಸುಂದರವಾದ ಡ್ಯಾಮ್ ಕಟ್ಟಿದ್ದಾರಂತೆ, ಸುತ್ತಮುತ್ತ ರಮಣೀಯ ಪಾರ್ಕ್ ಮಾಡಿದಾರಂತ ಗೊತ್ತಾಯಿತು. ನಮಗೂ ಅದನ್ನೆಲ್ಲ ನೋಡಬೇಕು ಅಂತ ಆಸೆ ಆಗ್ತಿದೆ. ನಾವ್ಯಾಕೆ ಅಲ್ಲಿಗೆ ಪಿಕ್ನಿಕ್ಗೆ ಹೋಗಬಾರ್ದು? ಬೋಟಿಂಗ್ ಕೂಡ ಮಾಡೋದು ಸಖತ್ ಮಜಾ ಇರುತ್ತೆ. ಸುಧೀರ್, ನೀನು ಯಾಕೆ ಎಲ್ಲ ಏರ್ಪಾಡುಗಳನ್ನು ಮಾಡಬಾರ್ದು ಎಂದು ಸುಧೀರ್ಗೆ ಸಲಹೆ ಕೊಟ್ಟಳು. ಅಯ್ಯೋ ಬಿಡಿ ಪ್ರಿಯಾಂಕಾ, ಅದೇನು ಅಂಥ ದೊಡ್ಡ ಡ್ಯಾಮ್ ಅಲ್ಲ. ಜಯಳ ತಂದೆಯವರ ಹೊಲಗದ್ದೆ ಆ ಡ್ಯಾಮ್ಗಿಂತ ಚೆನ್ನಾಗಿದೆ. ಇನ್ನು ಆ ಪಾರ್ಕ್ನಲ್ಲಿ ಗಿಡ ಮರಗಳಿಗಿಂತ ಹಸು ಎಮ್ಮೆನ ಚೆನ್ನಾಗಿ ನೋಡ್ಬೋದು ಎಂದು ಹಂಗಿಸಿದ. ಒಟ್ಟಿನಲ್ಲಿ ಸುಧೀರ್ಗೆ ಮಾತು ಮಾತಿಗೆ ಜಯಳನ್ನು ಹಂಗಿಸುವುದು ಅಭ್ಯಾಸವಾಗಿ ಬಿಟ್ಟಿತ್ತು. ಆದರೆ ಜಯ ಸ್ವಲ್ಪ ಧೈರ್ಯದಿಂದ ತಾನು ಹುಟ್ಟಿ ಬೆಳೆದ ಹಳ್ಳಿಯನ್ನು ಬಿಟ್ಟುಕೊಡದೆ, ನೋಡಿ ಸುಧೀರ್, ಹೇಳುವಷ್ಟು ಕೆಟ್ಟದಾಗಿಲ್ಲ ನಮ್ಮ ಹಳ್ಳಿ. ಅದು ಅಲ್ಲದೆ ಈಗ ಅದು ಹಳ್ಳಿಯಲ್ಲ, ಜಿಲ್ಲಾ ಕೇಂದ್ರ, ಸ್ಕೂಲ್, ಕಾಲೇಜ್, ಥಿಯೇಟರ್ ಎಲ್ಲ ಇದೆ. ನೀವೆಲ್ಲ ದೊಡ್ಡ ಪಟ್ಟಣದವರು, ಹಳ್ಳಿ ವಾತಾವರಣವನ್ನು ನೀವೆಲ್ಲಿ ನೋಡಿದ್ದೀರಿ? ಒಂದು ಸರ್ತಿ ನಮ್ಮ ಹಳ್ಳಿಗೆ ಬನ್ನಿ, ಹಾಗೂ ಗೊತ್ತಾಗುತ್ತೆ ನಮ್ಮ ಹಳ್ಳಿ ಹೇಗಿದೆ ಅಂತ ಎಂದು ಜಯ ಹೆಮ್ಮೆಯಿಂದ ಹೇಳಿದಳು. ಅತ್ತಿಗೆ, ನಿಮ್ಮ ಹಳ್ಳಿಯಲ್ಲಿ ಸುತ್ತಾಡೋಕ್ಕೆ ಎತ್ತಿನ ಗಾಡಿಯಲ್ಲೇ ಹೋಗಬೇಕಾ ಅಥವಾ ಕಾರ್ ಬಸ್ ವ್ಯವಸ್ಥೆ ಏನಾದರೂ ಇದೆಯಾ? ಗೋಪಾಲ್ ಮಾತಿನಲ್ಲಿ ಅಜ್ಞಾನವಿತ್ತೋ ಅಥವಾ ವ್ಯಂಗ್ಯೋಕ್ತಿ ಇತ್ತೋ ಜಯಳಿಗೆ ಅರ್ಥವಾಗಿರಲಿಲ್ಲ. ಇಲ್ಲ ಅಣ್ಣ, ಹಳ್ಳಿಯಲ್ಲಿ ನಮ್ಮ ಫಾರ್ಮ್ ಇದೆ, ನಮ್ಮ ತಂದೆ ಹತ್ರ ಜೀಪ್ ಇದೆ, ಅದರಲ್ಲಿ ನೀವೆಲ್ಲ ಸುತ್ತಾಡ್ಬೋದು, ಪ್ರಕೃತಿನ ನೋಡ್ಬೋದು ಎಂದು ಜಯ ತನ್ನನ್ನು ತಾನು ಸಮರ್ಥಿಸಿಕೊಂಡಳು. ಸ್ವಲ್ಪ ಹೊತ್ತು ಫ್ರೆಂಡ್ಸ್ ಎಲ್ಲರೂ ಹರಟೆ ಹೊಡೆದ ನಂತರ ಹೊರಟು ಹೋದರು. ಆದರೆ ಸುಧೀರ್ ಮುಖದಲ್ಲಿ ಮಾತ್ರ ಅಸಂತೋಷ ಕಾಣುತ್ತಿತ್ತು. ತನ್ನ ಫ್ರೆಂಡ್ಸ್ ಎದುರಿಗೆ ಜಯ ಅಷ್ಟೊಂದು ಧೈರ್ಯದಿಂದ ಮಾತನಾಡಿದ್ದು ಅವನಿಗೆ ಇಡಿಸಿರಲಿಲ್ಲ. ಅವನು ಏನೋ ಹೇಳಬೇಕೆನ್ನುವಷ್ಟರಲ್ಲಿ ಜಯ ತನ್ನ ಕೋಣೆಗೆ ಹೊರಟು ಹೋದಳು. ಸ್ವಲ್ಪ ಹೊತ್ತಾದ ಮೇಲೆ ಸುಧೀರ್ ತನ್ನ ತಾಯಿ ಹತ್ತಿರ ಏನೋ ಒಟಗಟ್ಟುತ್ತಿರುವುದನ್ನು ಕೋಣೆಯಿಂದಲೇ ಕೇಳಿಸಿಕೊಂಡ್ಳು. ಅಮ್ಮ, ಯಾವುದೋ ಹಳೆ ಕಾಲದ ಕುಟುಂಬದ ಹುಡುಗಿನ ತಂದು ನನಗೆ ಗಂಟು ಹಾಕಿದ್ರಿ. ನನ್ನಲ್ಲೇನು ಕಮ್ಮಿ ಇತ್ತು ಹೇಳಿ? ಸ್ಮಾರ್ಟ್ ಆಗಿದ್ದೀನಿ, ಒಳ್ಳೆ ಪೋಸ್ಟ್ನಲ್ಲಿದ್ದೀನಿ. ಕಾಲೇಜ್ನಲ್ಲಿದ್ದಾಗ ನನ್ನನ್ನು ಎಷ್ಟು ಮಂದಿ ಹುಡುಗಿಯರು ಮದುವೆ ಆಗಬೇಕು ಅಂತ ಇಷ್ಟಪಡ್ತಿದ್ರು. ಆದರೆ ನಿಮ್ಮ ಹಠಕ್ಕೆ ನಾನು ಗಂಟು ಬೀಳಬೇಕಾಯಿತು. ಜಯ ಶುದ್ಧ ಹಳ್ಳಿಗುಗ್ಗು, ನಯವಿಲ್ಲ, ನಾಜುಕಿಲ್ಲ. ಮನೆಗೆ ಬಂದವರ ಜೊತೆ ಸರಿಯಾಗಿ ಮಾತನಾಡಲಿಕ್ಕೂ ಅವಳಿಗೂ ಬರೋಲ್ಲ. ಇವತ್ತು ನನ್ನ ಫ್ರೆಂಡ್ಸ್ ಮುಂದೆ ಎಷ್ಟು ತಲೆಹರಟೆ ಮಾತನಾಡಿದ್ಲು ಗೊತ್ತಾ? ನನಗೆಷ್ಟು ಅವಮಾನ ಮಾಡಿದ್ಲು. ಆವತ್ತು ನನ್ನ ಫ್ರೆಂಡ್ ಮನೆಗೆ ಬರ್ತ್ಡೇ ಪಾರ್ಟಿಗೆ ಜಯಳನ್ನು ಕರೆದುಕೊಂಡು ಹೋಗಿದ್ದೆ. ಅಲ್ಲಿದ್ದವರೆಲ್ಲ ಚಪ್ಪಾಳೆ ತಟ್ಟಿಕೊಂಡು ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತಾ ಇದ್ದರೆ ಇವಳು ಮಾತ್ರ ಜೊಲ್ಲು ಮೋರೆ ಹಾಕಿಕೊಂಡು ಸುಮ್ಮನೆ ನಿಂತಿದ್ಲು. ಸರಿಯಾಗಿ ಒಂದು ಡ್ರೆಸ್ ಮಾಡೋಕ್ಕೂ ಬರೋಲ್ಲ. ಚಳಿಗಾಲದಲ್ಲಿ ಶಿಫನ್, ಬೇಸಿಗೆ ಕಾಲದಲ್ಲಿ ಸಿಲ್ಕ್ ಸೀರೆ ಉಟ್ಕೊಂಡು ಬಂದು ಬಿಡ್ತಾಳೆ. ಈಗಿನ ಕಾಲದ ಹುಡುಗಿಯರು ಹೇಗಿದ್ದಾರೆ?
ಆವತ್ತು ಒಂದು ಜೊತೆ ಹೈ ಹೀಲ್ ಚಪ್ಪಲಿ ತಂದು ಹಾಕು ಅಂತ ಹೇಳಿದಾಗ ಕಷ್ಟಪಟ್ಟು ಸ್ವಲ್ಪ ದೂರ ಹೋಗಿ ದೊಪ್ಪು ಅಂತ ಕೆಳಗೆ ಬಿದ್ದು ಬಿಟ್ಲು. ನನಗಂತೂ ಇವಳನ್ನು ಹೊರಗೆ ಕರ್ಕೊಂಡು ಹೋಗೋಕ್ಕೆ ನಾಚಿಕೆ ಆಗುತ್ತೆ. ನನ್ನ ಫ್ರೆಂಡ್ಸ್ ಜಗದೀಶ್ ಹೆಂಡತಿ ಎಷ್ಟು ಸ್ಮಾರ್ಟ್ ಆಗಿದ್ದಾಳೆ ಗೊತ್ತಾ, ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತನಾಡ್ತಾಳೆ, ಎಷ್ಟೊಂದು ಫ್ಯಾಷನೇಬಲ್ ಆಗಿದ್ದಾಳೆ. ಅಂಥ ಹೆಂಡತಿ ಸಿಕ್ಕಿರುವುದು ಜಗದೀಶ್ನ ಅದೃಷ್ಟ. ಈಚೆಗೆ ಒಂದು ಡ್ಯಾನ್ಸ್ ಕಾಂಪಿಟೇಷನಲ್ಲಿ ಪ್ರೈಸ್ ಕೂಡ ಗೆದ್ಲು ಅಂತ ಜಗದೀಶ್ ಹೇಳಿದ ಎಂದು ಸುಧೀರ್ ಬೇರೆಯವರ ಹೆಂಡತಿಯನ್ನು ಹೊಗಳುತ್ತಾ ಜಯಳನ್ನು ನಿಂದಿಸ್ತಿದ್ದ. ಜಾನಕಮ್ಮ ಅವನನ್ನು ಮಧ್ಯದಲ್ಲಿ ತಡೆದು, ಸುಧೀರ್, ನೀನು ಹೇಳ್ತಾ ಇರುವುದೆಲ್ಲ ಸರಿಯಪ್ಪ. ಅವರುಗಳಿಗೆ ಚೆನ್ನಾಗಿ ಇಂಗ್ಲೀಷ್ ಮಾತನಾಡಲು ಬರುತ್ತೆ, ಚೆನ್ನಾಗಿ ಡ್ಯಾನ್ಸ್ ಕೂಡ ಮಾಡ್ತಾರೆ, ಡ್ರೆಸ್ ಮಾಡ್ಕೊಳ್ತಾರೆ. ಆದರೆ ಅವರಿಗೆ ನೆಟ್ಟಗೆ ಸಂಸಾರ ಮಾಡೋಕ್ಕೆ ಬರೋಲ್ಲ ಅಂತ ನನಗೆ ಗೊತ್ತಾ. ಅವರದೆಲ್ಲ ಬರೀ ಬೂಟಾಟಿಕೆ ಜೀವನ ಅಷ್ಟೇ. ಕೊನೆಗೆ ನಿನ್ನ ಸಹಾಯಕ್ಕೆ ಬರುವುದು ಚೆನ್ನಾಗಿ ಮನೆಗೆಲಸಗಳನ್ನು ಕಲಿತಾ ಹೆಂಡ್ತಿನೇ. ನಮ್ಮ ಎದುರು ಮನೆ ಮೀನಾಕ್ಷಿ ಅವರ ಸೊಸೆ ನೋಡು, ಸ್ಮಾರ್ಟ್ ಆಗಿದ್ದಾಳೆ, ಚೆನ್ನಾಗಿ ಇಂಗ್ಲೀಷ್ ಕೂಡ ಮಾತನಾಡ್ತಾಳೆ, ಸಂಗೀತದಲ್ಲಿ ಅದೇನೋ ಡಿಗ್ರಿ ಮಾಡಿದ್ಲಂತೆ. ಇಷ್ಟೆಲ್ಲ ಇದ್ದರೂ ಅವಳ ಅತ್ತೆಗೆ ಮನೆಗೆಲಸದಲ್ಲಿ ಸ್ವಲ್ಪವೂ ಸಹಾಯ ಮಾಡಲ್ಲ. ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಊರು ಸುತ್ತುವುದು, ಇಲ್ಲದಿದ್ದರೆ ಕಿವಿಗೆ ಸ್ಟೀರಿಯೋ ಹಾಕ್ಕೊಂಡು ಇಡೀ ದಿನ ತನ್ನ ರೂಮಿನಲ್ಲಿ ಕಾಲ ಕಳೆಯುವುದು, ಇಷ್ಟೇ ಅವಳ ಕೆಲಸ. ಪಾಪ ಮೀನಾಕ್ಷಿಯವರೇ ಎಲ್ಲ ಮನೆ ಕೆಲಸಗಳನ್ನು ಮಾಡ್ತಾರೆ. ಸೊಸೆ ಲಕ್ಷಣವೂ ಅವಳಲ್ಲಿ ಇಲ್ಲ, ಅತ್ತೆ ಮೇಲೆ ಗೌರವವೂ ಇಲ್ಲ. ಅದೇ ನಿನ್ನ ಹೆಂಡತಿ ಜಯ ನೋಡು, ಅಲ್ಪ ಸ್ವಲ್ಪ ಓದಿದ್ರೂ ಅಹಂಕಾರ ಇಲ್ಲ, ಮನೆ ಕೆಲಸಗಳನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡ್ತಾಳೆ, ನೋಡೋಕ್ಕೆ ಸುಂದರವಾಗಿದ್ದಾಳೆ, ನಮಗೆಲ್ಲ ಗೌರವ ಕೊಡ್ತಾಳೆ. ಏನು ಮಾಡುವುದು, ಅವಳು ಹಳ್ಳಿ ವಾತಾವರಣದಲ್ಲಿ ಬೆಳೆದವಳು, ಕ್ರಮೇಣ ಪಟ್ಟಣದ ವಾತಾವರಣಕ್ಕೆ ಸರಿ ಹೋಗ್ತಾಳೆ ಬಿಡು ಎಂದು ಸುಧೀರ್ಗೆ ಚೆನ್ನಾಗಿ ಮನದಟ್ಟು ಮಾಡಿದರು ಜಾನಕಮ್ಮ. ಅಮ್ಮ, ಜಯನ ಜಾಸ್ತಿ ಹೊಗಳ್ಬೇಡ, ಓದಿಲ್ಲದ ಹೆಂಗಸು ಕೂಡ ಮನೆಗೆಲಸ ಮಾಡ್ತಾಳೆ. ಮನೆ ಕೆಲಸಗಳನ್ನು ಮಾಡೋಕ್ಕೆ 10 ಕೆಲಸದವರನ್ನು ಇಟ್ಕೊಳ್ಳುವ ತಾಕತ್ತು ನನಗಿದೆ. ಇವತ್ತೇನು ಸಿಟಿಯಲ್ಲಿ 5 ಸ್ಟಾರ್ ಹೋಟೆಲ್ಗಳು ಬೇಕಾದಷ್ಟಿವೆ. ಒಂದು ಫೋನ್ ಮಾಡಿದರೆ ಸಾಕು, 5 ನಿಮಿಷದಲ್ಲಿ ನಿಮಗಿಷ್ಟವಾದ ಊಟ ರೆಡಿಯಾಗಿರುತ್ತೆ. ಇದೆಲ್ಲಕ್ಕಿಂತ ನಮಗೂ ಒಂದು ಸೋಷಿಯಲ್ ಲೈಫ್ ಅಂತ ಇರಬೇಕಲ್ಲ. ಜಯ ಅದಕ್ಕೆ ಹೊಂದ್ಕೊಳ್ತಾನೇ ಇಲ್ಲ, ಅದೇ ನನಗೆ ಕಷ್ಟವಾಗ್ತಿರೋದು. ನಿನಗ್ಯಾಕೆ ಇದೆಲ್ಲ ಅರ್ಥವಾಗ್ತಿಲ್ಲ ಎಂದು ದೂರಿದ. ಸುಧೀರ್ ಮಾತುಗಳನ್ನು ಜಯ ಕೋಣೆಯೊಳಗಿನಿಂದ ಕೇಳಿಸಿಕೊಳ್ತಿದ್ಲು. ಅವನು ಆಡುತ್ತಿದ್ದ ಒಂದೊಂದು ಶಬ್ದವು ಅವಳ ಹೃದಯವನ್ನು ಚುಚ್ಚುತ್ತಿತ್ತು. ಕೋಪ ಬಂದಿತ್ತು. ಜೈಲಿಗೆ ಹಳೆಯ ಸಂಸ್ಕಾರದಲ್ಲಿ ತನ್ನನ್ನು ತಳ್ಳಿದಳು ನನ್ನ ತಾಯಿ ಎಂದು ಅವಳ ಮನಸ್ಸಿಗೆ ಅನಿಸಿತ್ತು. ಹಳ್ಳಿಯಲ್ಲಿ ಜಯ PUC ಓದುತ್ತಿರುವಾಗ ಅಲ್ಲಿ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರ ಶಿಕ್ಷಣವಿತ್ತು. ಕಾಲೇಜ್ಗೆ ಸೇರೋ ಮೊದಲು ಜಯಳ ತಾಯಿ ಉಪದೇಶಗಳ ಒಂದು ದೊಡ್ಡ ಲಿಸ್ಟನ್ನೇ ಅವಳ ಕೈಗೆ ಕೊಟ್ಟಿದ್ದಳು. ಅದರಲ್ಲಿ ಜಯ ಗಂಡು ಹುಡುಗರ ಹತ್ತಿರ ಕುಳಿತುಕೊಳ್ಬಾರ್ದು, ಅವರ ಜೊತೆ ಮಾತನಾಡಬಾರ್ದು, ಏನಾದರೂ ಕೇಳಬೇಕಾದ್ರೆ ತಲೆ ತಗ್ಗಿಸಿ ನಿಧಾನವಾಗಿ ಅವರನ್ನು ಕೇಳಬೇಕು ಇತ್ಯಾದಿ ಎಚ್ಚರಿಕೆ ಸಲಹೆಗಳಿದ್ದವು. ಅವಳ ತಾಯಿ ದೃಷ್ಟಿಯಲ್ಲಿ ಕಾಲೇಜ್ನ ಹುಡುಗರು ಬಹಳ ಚಾಲಾಕಿಗಳು. ಹೇಗಾದರೂ ಮಾಡಿ ಹುಡುಗಿಯರನ್ನು ತಮ್ಮ ಬುಟ್ಟಿಗೆ ಹಾಕಿಕೊಂಡು ತಪ್ಪು ದಾರಿಗೆ ಎಳೆಯುತ್ತಾರೆಂದು ಭಾವಿಸಿದ್ದಳು. ಲೈಬ್ರರಿಯಲ್ಲಿ ಹುಡುಗರ ಜೊತೆ ಕುಳಿತು ಓದುವುದಕ್ಕೆ ಕೂಡ ಜಯಳ ತಾಯಿ ಅನುಮತಿ ಕೊಡುತ್ತಿರಲಿಲ್ಲ. ಇದರಿಂದ ಅವಳಿಗೆ ಓದಿನಲ್ಲಿ ತೊಂದರೆಯಾಗುತ್ತಿತ್ತು. ಹೆಚ್ಚು ಮಾರ್ಕ್ಸ್ ಗಳಿಸಲು ಕಷ್ಟವಾಗಿ ಉನ್ನತ ಶಿಕ್ಷಣಕ್ಕೆ ಅಡ್ಡಿಯಾಗಿತ್ತು. ಜಯಳ ತಾಯಿ ಅವಳನ್ನು ಒಂಟಿಯಾಗಿ ಎಲ್ಲೂ ಹೊರಗೆ ಕಳುಹಿಸುತ್ತಿರಲಿಲ್ಲ. ಒಟ್ಟಿನಲ್ಲಿ ಅವಳನ್ನು ಪಂಜರದ ಗಿಣಿಯಾಗಿ ಬಂಧಿಸಿದ್ದಳು. ಒಂದು ದಿನ ಜಯ ತನ್ನ ತಾಯಿ ಜೊತೆ ಸಿನಿಮಾಕ್ಕೆ ಹೋಗಿದ್ದಳು. ಅವಳ ಪಕ್ಕದಲ್ಲಿ ಒಬ್ಬಳು ಎತ್ತರದ ಹುಡುಗಿ ಬಾಬ್ ಕಟ್ ಮಾಡಿಕೊಂಡು ಜೀನ್ಸ್ ಪ್ಯಾಂಟ್ ಹಾಕಿಕೊಂಡು ಕುಳಿತಿದ್ದಳು. ಜಯಳ ತಾಯಿಗೆ ಕತ್ತಲಲ್ಲಿ ಗೊತ್ತಾಗದೆ ಜಯಳ ಪಕ್ಕದಲ್ಲಿ ಕುಳಿತಿರುವ ವ್ಯಕ್ತಿ ಯಾರೋ ಹುಡುಗ ಇರಬೇಕು ಎಂದು ಭಾವಿಸಿದಳು. ಅನಂತರ ಸ್ವಲ್ಪ ಹೊತ್ತಾದಮೇಲೆ ಇಂಟರ್ವೆಲ್ ಬಂತು. ಆಗ ಜಯಳ ತಾಯಿಗೆ ಆ ವ್ಯಕ್ತಿ ಗಂಡಸಲ್ಲ, ಬದಲು ಅವಳು ಹುಡುಗಿ ಎಂದು ಗೊತ್ತಾದ ತಕ್ಷಣ ಅಯ್ಯೋ ಇವಳು ಹುಡುಗಿನಾ ಎಂದು ಬೊಬ್ಬೆ ಹಾಕಿದಳು. ಆಗ ಇತರ ಪ್ರೇಕ್ಷಕರು ಇವಳನ್ನು ದುರ್ಗಟ್ಟಿಕೊಂಡು ನೋಡುತ್ತಿದ್ದರು. ಹೀಗೆ ಜಯಳ ತಾಯಿಗೆ ಹಳ್ಳಿಗಳಲ್ಲೂ ಡೆಲ್ಲಿ ಸಂಸ್ಕೃತಿ ಹರಡಿದೆ ಎಂದು ತಿಳಿದಿರಲಿಲ್ಲ. ಕೂಪ ಮಂಡುಕದಂತೆ ಬೆಳೆದಿದ್ದ ಜಯಳ ತಾಯಿಗೆ ಇವೆಲ್ಲ ಆಶ್ಚರ್ಯ ತಂದಿದ್ದವು. ಇಷ್ಟೊಂದು ಹಿಂದುಳಿದ ಸಂಸ್ಕಾರದಲ್ಲಿ ಬೆಳೆದ ಜಯಳನ್ನು ಅಷ್ಟೊಂದು ಅಡ್ವಾನ್ಸ್ ಆಗಿ ಬೆಳೆದ ಕುಟುಂಬದಲ್ಲಿ ಮದುವೆ ಹೇಗೆ ಮಾಡಿದಳು ಎಂಬುದು ಕುತೂಹಲಕಾರ ವಿಷಯ. ಅದೂ ಅಲ್ಲದೆ ಸುಧೀರ್ನ ಕುಟುಂಬದಲ್ಲಿ ಮುಗ್ಧತೆಯನ್ನು ಮೂರ್ಖತೆ ಎಂದು ಭಾವಿಸುವ ಜನರೇ ಹೆಚ್ಚಾಗಿದ್ದರು. ಜಯಳ ತಂದೆಗೆ ತಮ್ಮ ಮಗಳು ದೊಡ್ಡ ಕುಟುಂಬದ ಹುಡುಗನನ್ನು ಮದುವೆಯಾಗಬೇಕು, ಅಲ್ಲಿ ಬೇಕಾದಷ್ಟು ಕೆಲಸಗಾರರಿರಬೇಕು, ಮನೆ ದೊಡ್ಡ ಬಂಗ್ಲೆ ಥರ ಇರಬೇಕು, ಕಾರುಗಳಿರಬೇಕು, ಮಗಳು ಆ ಮನೆಯಲ್ಲಿ ಒಳ್ಳೆ ರಾಣಿ ಥರ ಇರಬೇಕು ಎಂಬುದು ಅವರ ಆಸೆಯಾಗಿತ್ತು. ಆದರೆ ಜಯಳ ತಾಯಿ ಅಭಿಪ್ರಾಯವೇ ಬೇರೆಯಾಗಿತ್ತು. ಎಷ್ಟೇ ಭೌತಿಕ ಸುಖ ಅನುಕೂಲಗಳಿದ್ದರೇನು, ಅಂಥ ಜಾಗದಲ್ಲಿ ಮುಖ್ಯವಾಗಿ ಪ್ರೀತಿಯ ಕೊರತೆ ಇದ್ದರೆ ಏನು ಪ್ರಯೋಜನ ಎನ್ನುತ್ತಿದ್ದರು. ಒಂದು ದಿನ ಸಾಯಂಕಾಲ ಸುಧೀರ್ ಚೆನ್ನಾಗಿ ಬಟ್ಟೆ ಹಾಕಿಕೊಂಡು ಎಲ್ಲೋ ಹೊರಗೆ ಹೋಗೋನಿದ್ದ. ಅಷ್ಟರಲ್ಲಿ ಜಯ ಅಲ್ಲಿಗೆ ಬಂದು ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಂದು ಮಾಮೂಲು ದಾಟಿಯಲ್ಲಿ ಗಂಡನನ್ನು ಪ್ರಶ್ನಿಸಿದಳು. ಇಷ್ಟಕ್ಕೆ ಸುಧೀರ್ ದೊಡ್ಡ ರಂಪ ಮಾಡುತ್ತಾ, ಜಯ, ಹೊರಗೆ ಹೋಗುವಾಗ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಬಾರ್ದು, ನಿಂಗೆ ಅಷ್ಟು ಗೊತ್ತಾಗಲ್ವಾ? ನಾನೆಲ್ಲಾದರೂ ಹೋಗ್ತೀನಿ, ಅದನ್ನು ಕಟ್ಟಿಕೊಂಡು ನಿಂಗೇನು? ಮಧ್ಯದಲ್ಲಿ ಅಡ್ಡ ಬರೋಕ್ಕೆ ನೀನು ಯಾರು? ನಿನಗಂತೂ ಹೈ ಸೊಸೈಟಿಯಲ್ಲಿ ತಿರುಗಿ ಅಭ್ಯಾಸವಿಲ್ಲ, ನಾನು ನಿಂತರ ಇರಬೇಕೇನೋ
ಎಂದು ಜಯಳನ್ನು ತರಾಟೆಗೆ ತೆಗೆದುಕೊಂಡ. ಜಯ ಹಳೆಯ ಸಂಸ್ಕಾರಕ್ಕೆ ಬದ್ಧಳಾಗಿದ್ದರೂ ಅವಳಲ್ಲಿ ಸ್ವಾಭಿಮಾನದ ಕೊರತೆ ಇರಲಿಲ್ಲ. ಪ್ರತಿದಿನ ಗಂಡನಿಂದ ಆಗುತ್ತಿದ್ದ ಅವಮಾನ, ತಿರಸ್ಕಾರದ ಮಾತುಗಳನ್ನು ಅವಳು ಹೇಗೋ ಸಹಿಸಿಕೊಳ್ಳುತ್ತಿದ್ದಳು. ಆದರೆ ಎಲ್ಲದಕ್ಕೂ ಮಿತಿ ಎಂಬುದು ಇರುತ್ತದೆ. ಅವಳ ಸಹನೆಯ ಕಟ್ಟೆ ಹೊಡೆದಿತ್ತು. ಅವಳಲ್ಲಿ ಜಾಗೃತಿ ಮೂಡಿತು. ಈಗ ಉಳಿದಿರುವ ದಾರಿ ಎಂದರೆ ತನ್ನನ್ನು ತಾನು ಬದಲಾಯಿಸಿಕೊಳ್ಳುವುದು ಮತ್ತು ಸುಧೀರ್ಗೆ ತಕ್ಕ ಪಾಠ ಕಲಿಸುವುದು. ಬರುವ ದೀಪಾವಳಿಯಂದು ಪುಣೆಯಲ್ಲಿ ಜಯಳ ಕಾಲೇಜ್ ಗೆಳತಿ ಚಂದ್ರಿಕಳ ಮದುವೆ ನಿಶ್ಚಯವಾಗಿತ್ತು. ಚಂದ್ರಿಕಾ ಜಯಳ ಅತ್ತೆಗೆ ಇನ್ವಿಟೇಷನ್ ಕಾರ್ಡ್ ಕಳಿಸಿ ಅದರ ಜೊತೆಗೆ ಒಂದು ಪತ್ರವನ್ನು ಇಟ್ಟಿದ್ದಳು. ಅದರಲ್ಲಿ ಜಯಳನ್ನು ವಾರದ ಮುಂಚೆ ಮದುವೆ ಸಮಾರಂಭದಲ್ಲಿ ಭಾಗವಹಿಸಲು ಕಳಿಸಿಕೊಡಿ ಎಂದು ಬರೆದಿದ್ದಳು. ಜಯಳ ಅತ್ತೆ ಪತ್ರವನ್ನು ಸುಧೀರ್ಗೆ ತೋರಿಸಿದರು. ಆದರೆ ಸುಧೀರ್ಗೆ ರಜೆ ಇರಲಿಲ್ಲ. ಅದೂ ಅಲ್ಲದೆ ಸುಧೀರ್ನ ಮನಸ್ಸಿನೊಳಗೆ ಜಯಳ ಬಗ್ಗೆ ಎಷ್ಟೊಂದು ತಾತ್ಸಾರವಿತ್ತೆಂದರೆ ಅವನು ಜಯ ಮದುವೆಗೆ ಹೋದರೆ ಅವಳಿಂದ ಸ್ವಲ್ಪ ದಿನವಾದರೂ ದೂರವಿದ್ದು ನೆಮ್ಮದಿಯಾಗಿರಬಹುದಲ್ಲ ಎಂಬ ಚಿಂತೆಯನ್ನೇ ಮಾಡಿದ್ದ. ಜಯ ಒಬ್ಬಳೇ ಹೋಗಲು ಅವನು ಅನುಮತಿ ಕೊಟ್ಟ. ಜಯ ಹೊರಡುವ ದಿನ ನಿಶ್ಚಯವಾದ ಮೇಲೆ ಸುಧೀರ್ ಅವಳನ್ನು ಫಸ್ಟ್ ಕ್ಲಾಸ್ AC ರೈಲಿನಲ್ಲಿ ಕೂಡಿಸಿ ಪುಣೆಗೆ ಕಳುಹಿಸಿದ. ರೈಲು ಚಲಿಸುತ್ತಿದ್ದಂತೆ ಜಯಳ ಮನಸ್ಸಿನಲ್ಲೂ ಒಂದು ಸ್ವತಂತ್ರ ಭಾವನೆ ಏರ್ಪಟ್ಟಿತ್ತು. ಅವಳ ಮನದಲ್ಲಿ ಉತ್ಸಾಹ ತುಂಬಿತ್ತು. ಜೊತೆಗೆ ಹಾದು ಹೋಗುತ್ತಿದ್ದ ಪ್ರಕೃತಿಯ ದೃಶ್ಯಗಳು ಅವಳ ಮನಸ್ಸಿಗೆ ಮುದ ಕೊಟ್ಟಿದ್ದವು. ಜಯ ಪುಣೆ ಸ್ಟೇಷನ್ ತಲುಪಿದಾಗ ಸ್ವಂತ ಚಂದ್ರಿಕಳೆ ಜಯಳನ್ನು ಸ್ವಾಗತ ಮಾಡಲು ಬಂದಿದ್ದಳು. ಜೊತೆಗೆ ಚಂದ್ರಿಕಳ ಭಾವಿಪತಿ ಶೈಲೇಂದ್ರ ಕೂಡ ಬಂದಿದ್ದ. ಚಂದ್ರಿಕಾ ಜಯಳನ್ನು ನೋಡಿದೊಡನೆ ಓಡಿ ಬಂದು ಅವಳನ್ನು ತಬ್ಬಿಕೊಂಡಳು. ಎಷ್ಟೋ ವರ್ಷಗಳಾದ ಮೇಲೆ ಇಬ್ಬರು ಗೆಳತಿಯರು ಭೇಟಿಯಾಗಿ ಇಬ್ಬರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿದಿತ್ತು. ಜಯಳಿಗೆ ಚಂದ್ರಿಕಾ ಇರುವ ಮನೆಗೆ ಬಂದೊಡನೆ ಅವಳು ಬೇರೆ ಯಾವುದೋ ಲೋಕದಲ್ಲಿ ಇದ್ದಂತೆ ಭಾಸವಾಯಿತು. ವಿವಾಹ ಆದ ಪೂರ್ವ ಸಿದ್ಧತೆಗಳಿಂದಾಗಿ ಇಡೀ ಮನೆ ತಳಿರು ತೋರಣಗಳಿಂದ ನಲನಲಿಸುತ್ತಿತ್ತು. ಎರಡನೇ ದಿನ ಮದುವೆ ಮೆರವಣಿಗೆ ಇತ್ತು. ಇದರಿಂದ ಎಲ್ಲೆಲ್ಲೋ ಬಾಳೆಕಂಬಗಳನ್ನು ಕಟ್ಟಿ ಅಲಂಕಾರ ಮಾಡಲಾಗಿತ್ತು. ದೊಡ್ಡ ಪೆಂಡಲ್ ಹಾಕಿ ಅತಿಥಿಗಳಿಗೆ ಊಟೋಪಚಾರದ ವ್ಯವಸ್ಥೆ ಮಾಡಲಾಗಿತ್ತು. ಮನೆ ತುಂಬ ಅತಿಥಿಗಳು ತುಂಬಿದ್ದರು. ಮದುವೆ ಮೆರವಣಿಗೆ ಗ್ರ್ಯಾಂಡಾಗಿ ನಡೆಯಿತು. ಹೆಣ್ಣು ಮತ್ತು ಗಂಡಿನ ಕಡೆ ಯುವಕ ಯುವತಿಯರು ಪರಸ್ಪರ ತಮಾಷೆ ಮಾಡಿಕೊಂಡು ವಾತಾವರಣವನ್ನು ಇನ್ನಷ್ಟು ಸಂತಸಗೊಳಿಸಿದ್ದರು. ಜಯಳಿಗಂತೂ ಇದನ್ನೆಲ್ಲ ನೋಡಿ ಆಶ್ಚರ್ಯವಾಗಿತ್ತು. ಚಂದ್ರಿಕಳ ಮದುವೆಯಾದ ಬಳಿಕ ಭರ್ಜರಿ ಭೋಜನವಾದ ಮೇಲೆ ಗಂಡು ಮತ್ತು ಹೆಣ್ಣಿನ ಕಡೆಯವರಲ್ಲಿ ಕೆಲವು ಹುಡುಗ ಮತ್ತು ಹುಡುಗಿಯರ ನಗರ ಪ್ರದಕ್ಷಿಣೆ ಮಾಡಲು ಹೋದರು. ಜಯಳಿಗೆ ಆ ಆಧುನಿಕ ಯುವಕ ಮತ್ತು ಯುವತಿಯರ ಮೋಜು ಮಸ್ತು ನೋಡಿ ಆಧುನಿಕ ಎಂದರೆ ಇಷ್ಟೇನಾ ಎಂದು ಭಾವನೆ ಬೆಳೆದಿತ್ತು. ಜೀನ್ಸ್ ಪ್ಯಾಂಟ್ ಮತ್ತು ಟೀ ಶರ್ಟ್ ಹಾಕಿಕೊಂಡ ಒಬ್ಬರ ಮೈ ಮೇಲೂ ಇನ್ನೊಬ್ಬರು ಬಿದ್ದು ಇಂಗ್ಲಿಷ್ನಲ್ಲಿ ಟಪೂಸು ಎಂದು ಮಾತನಾಡುತ್ತಾ ಇರುವ ಇಂಥ ಜನಗಳೇ ಹೈ ಸೊಸೈಟಿಗೆ ಸೇರಿದವರಾ ಎಂದು ಜಯ ಮೂಗಿನ ಮೇಲೆ ಬೆರಳಿಟ್ಟುಕೊಂಡಳು. ಸುಧೀರ್ ಇಂಥ ಜನರಿಗೆ ಮರುಳಾಗಿದ್ದಾರಾ ಎಂಬ ಕೋಪವೂ ಬಂದಿತ್ತು. ಈ ಜನರನ್ನು ನಾಟಕೀಯವಾಗಿ ಅನುಕರಣೆ ಮಾಡುವುದು ತನಗೇನು ಈ ಕಷ್ಟವಲ್ಲವೆಂದು ಅವಳಿಗೆ ಅನಿಸಿತ್ತು. ಮದುವೆ ಮುಗಿದ ಮೇಲೆ ಅತಿಗಳೆಲ್ಲ ಹೊರಟು ಹೋದರು. ಚಂದ್ರಿಕಾ ಜಯಳನ್ನು ಇನ್ನು ಕೆಲವು ದಿನಗಳು ತನ್ನೊಡನೆ ಬಲವಂತವಾಗಿ ಇರಿಸಿಕೊಂಡಳು. ಮಾರನೇ ದಿನ ಜಯ ಚಂದ್ರಿಕಾ ಜೊತೆ ಒಂದು ಮಾಲ್ಗೆ ಹೋಗಿ ಕೆಲವು ಜೀನ್ಸ್ ಪ್ಯಾಂಟ್ಗಳು, ಟೀ ಶರ್ಟ್ಗಳು, ಲೋ ಕಟ್ ಟಾಪ್ಗಳು, ಬಣ್ಣ ಬಣ್ಣದ ನವೀನ ಚಪ್ಪಲಿಗಳನ್ನು ಖರೀದಿಸಿದಳು. ನಂತರ ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸಿಕೊಂಡು ತಲೆ ಕೂದಲನ್ನು ಸೆಟ್ ಮಾಡಿಸಿಕೊಂಡಳು. ಮೊದಲೇ ಸುಂದರಿಯಾಗಿದ್ದ ಜಯ ಜೀನ್ಸ್ ಪ್ಯಾಂಟ್, ಟೀ ಶರ್ಟ್ ಧರಿಸಿದ ಮೇಲೆ ಆ ಡ್ರೆಸ್ಸಿನಲ್ಲಿ ಆಧುನಿಕ ಯುವತಿಯಾಗಿ ಕಂಗೊಳಿಸುತ್ತಿದ್ದಳು. ಹಿಂದಿನ ಜಯಗೂ ಮತ್ತು ಆಧುನಿಕ ಜಯಗೂ ಅಜಗಜಾಂತರವಿತ್ತು. ಚಂದ್ರಿಕಳಂತೂ ಜಯಳನ್ನು ಹೊಸ ರೀತಿಯಲ್ಲಿ ನೋಡಿ ನಿಬ್ಬೆರಗಾಗಿದ್ದಳು. ಅಂದು ಸಂಜೆ ಜಯ, ಚಂದ್ರಿಕಾ ಮತ್ತು ಶೈಲೇಂದ್ರ ಇಬ್ಬರ ಜೊತೆ ಕ್ಲಬ್ಬಿಗೆ ಹೋದಳು. ಅದೊಂದು ಹೈ ಸೊಸೈಟಿ ಕ್ಲಬ್. ಅಲ್ಲಿ ಸ್ತ್ರೀ ಪುರುಷರು ಪರಸ್ಪರ ಹೆಗಲ ಮೇಲೆ ಕೈ ಹಾಕಿಕೊಂಡು ಡ್ಯಾನ್ಸ್ ಮಾಡ್ತಿದ್ರು. ಕೆಲವು ಯುವಕರು ಜಯಳನ್ನು ನೋಡಿ ತಮ್ಮ ಜೊತೆ ಡ್ಯಾನ್ಸ್ ಮಾಡುವಂತೆ ಕೋರಿದರು. ಆದರೆ ಜಯ ತಲೆನೋವೆಂದು ನೆಪ ಹೇಳಿ ಅವರಿಂದ ತಪ್ಪಿಸಿಕೊಂಡಳು. ಮೂವರು ಒಂದು ಟೇಬಲ್ ಬಳಿ ಕುಳಿತು ಕೋಕೋ ಕೋಲಾ ಕುಡಿದರು. ಜಯ ಮಾತ್ರ ಅಲ್ಲಿ ಡ್ಯಾನ್ಸ್ ಮಾಡುತ್ತಿದ್ದವರ ಸ್ಟೆಪ್ಸ್ ಮತ್ತು ಹಾವಭಾವಗಳನ್ನು ಬಹಳ ಆಸಕ್ತಿಯಿಂದ ಗಮನಿಸುತ್ತಿದ್ದಳು. ಅವಶ್ಯಕತೆವೆನಿಸಿದರೆ ಸುಧೀರ್ ಮುಂದೆ ತನಗೂ ಡ್ಯಾನ್ಸ್ ಬರುತ್ತೆ ಎಂದು ಹೇಳಲು ಇದೆಲ್ಲ ಅವಳಿಗೆ ಬೇಕಿತ್ತು. ಅದಕ್ಕಾಗಿ ಅವಳು ಸಿದ್ಧಳಾಗುತ್ತಿದ್ದಳು. ಅವಳ ಈ ಕಾರ್ಯಕ್ರಮ ಪ್ರತಿದಿನ ನಡೆಯುತ್ತಿತ್ತು. ಸ್ವಲ್ಪ ದಿನದಲ್ಲೇ ಜಯ ಚಂದ್ರಿಕಳ ಫ್ಯಾಮಿಲಿಯಲ್ಲಿ ಒಬ್ಬಳಾಗಿ ಬಿಟ್ಟಿದ್ದಳು. ಚಂದ್ರಿಕಳ ಅಣ್ಣ ತಮ್ಮಂದಿರು ಬಹಳ ಸೋಷಲ್ ಆಗಿ ಜಯಳ ಜೊತೆ ಮಾತನಾಡುತ್ತಿದ್ದರು. ಇದರಿಂದ ಜಯಳಿಗೆ ಸಂಭಾಷಣೆ ಕಲೆ ಚೆನ್ನಾಗಿ ಕರಗತವಾಯಿತು. ಬಹುಬೇಗನೆ ಜಯ ತನ್ನ ಸೋಷಿಯಲ್ ಲೈಫ್ಗೆ ಹೊಂದಿಕೊಂಡು ಬಿಟ್ಟಳು.
ಈಗ ಅವಳು ಹಿಂದಿನ ಹಳ್ಳಿಯ ಜಯ ಆಗಿರದೆ ಮಾಡರ್ನ್ ಜಯ ಆಗಿದ್ದಳು. ಸ್ವಲ್ಪ ದಿನಗಳಾದ ಮೇಲೆ ಜಯ ಬ್ಯಾಂಗ್ಳೂರ್ಗೆ ವಾಪಸ್ ಹೋಗಲು ನಿರ್ಧರಿಸಿದಳು. ಶೈಲೇಂದ್ರ ಅವಳಿಗಾಗಿ AC ಬರ್ತ್ ರಿಸರ್ವ್ ಮಾಡಿದ್ದ. ಚಂದ್ರಿಕಾ ಮತ್ತು ಶೈಲೇಂದ್ರ ಸ್ಟೇಷನ್ಗೆ ಬಂದು ಜಯಳಿಗೆ ವಿದಾಯ ಹೇಳಿದರು. ಅಂದು ಜಯ ತೆಳು ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಮತ್ತು ಅದಕ್ಕೆ ಮ್ಯಾಚ್ ಆಗುವಂತಹ ಲೋ ಕಟ್ ಟಾಪ್ ಧರಿಸಿದ್ದಳು. ಅವಳ ಗುಂಗುರು ಕೂದಲು ಕತ್ತಿನ ತನಕ ಇಳಿಬಿದ್ದು ಗಾಳಿಗೆ ಹಾರಾಡುತ್ತಿತ್ತು. ಜೊತೆಗೆ ಲೈಟ್ ಮೇಕಪ್ನಿಂದಾಗಿ ಜಯ ಆ ಬರ್ತ್ನಲ್ಲಿದ್ದ ಎಲ್ಲ ಹುಡುಗಿಯರಿಗಿಂತ ಆಕರ್ಷಕವಾಗಿ ಕಾಣುತ್ತಿದ್ದಳು. ಅವಳು ಯಾವುದೋ ಒಂದು ಇಂಗ್ಲಿಷ್ ನಾವೆಲ್ ಓದುವುದರಲ್ಲಿ ಮಗ್ನಳಾಗಿದ್ದಳು. ಎದುರಿನ ಬರ್ತಿಗೆ ಒಬ್ಬ ಯುವಕ ಬಂದಿದ್ದು ಅವಳಿಗೆ ಗೊತ್ತಾಗಲೇ ಇಲ್ಲ. ನೀವು ಬ್ಯಾಂಗ್ಳೂರ್ನವರಾ? ಆ ಯುವಕನ ದಿಢೀರ್ ಪ್ರಶ್ನೆಯಿಂದಾಗಿ ಜಯ ಕ್ಷಣಕಾಲ ತಬ್ಬಿಬ್ಬಾಗಿದ್ದಳು. ಅನಂತರ ಸ್ವಲ್ಪ ಸುಧಾರಿಸಿಕೊಂಡು, ಹೌದು, ನಾನು ಕೆಲವು ವರ್ಷಗಳಿಂದ ಬ್ಯಾಂಗ್ಳೂರಿನಲ್ಲೇ ಇದ್ದೇನೆ ಎಂದಳು. ನನ್ನ ಹೆಸರು ರವಿಕುಮಾರ್. ನಾನು ಆರ್ಮಿಯಲ್ಲಿ ಕ್ಯಾಪ್ಟನ್. ನನ್ನ ಪೋಸ್ಟಿಂಗ್ ಪುಣೆಯಲ್ಲೇ ಆಯಿತು. ನಾನು 1 ತಿಂಗಳ ರಜೆ ಮೇಲೆ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ. ನಮ್ಮನೆ ಮಲ್ಲೇಶ್ವರಂನಲ್ಲಿದೆ ಎಂದು ಹೇಳುತ್ತಾ ಆ ಯುವಕ ತನ್ನ ವಿಸಿಟಿಂಗ್ ಕಾರ್ಡನ್ನು ಜಯಳ ಕೈಗಿತ್ತ. ಥ್ಯಾಂಕ್ಸ್ ಎಂದು ಹೇಳಿ ಜಯ ವಿಸಿಟಿಂಗ್ ಕಾರ್ಡನ್ನು ಇಟ್ಟುಕೊಂಡಳು. ಅಂದರೆ ನಿಮ್ಮ ಪರಿಚಯ ಆಗ್ತಿಲ್ಲ ಎಂದು ರವಿಕುಮಾರ್ ಕೇಳಿದ. ಕ್ಷಮಿಸಿ, ನನ್ನ ಹೆಸರು ಜಯ. ನನ್ನ ಫ್ರೆಂಡ್ ಒಬ್ಬಳ ಮದುವೆ ಇತ್ತು. ಅದರಿಂದ ಪುಣೆಗೆ ಬಂದು ಈಗ ಬ್ಯಾಂಗ್ಳೂರಿಗೆ ವಾಪಸ್ ಹೋಗ್ತಾ ಇದ್ದೀನಿ ಎಂದಳು. ತನ್ನ ವೈವಾಹಿಕ ಜೀವನದ ಬಗ್ಗೆ ಅವಳು ರವಿಕುಮಾರ್ ಹತ್ತಿರ ಚರ್ಚೆ ಮಾಡಲಿಲ್ಲ. ರವಿಕುಮಾರ್ ಕೂಡ ಅದರ ಬಗ್ಗೆ ಆಸಕ್ತಿ ತೋರಿಸಲಿಲ್ಲ. ನಿಮ್ಮನ್ನು ಭೇಟಿ ಮಾಡಿದ್ದು ತುಂಬ ಸಂತೋಷ ಎಂದು ರವಿಕುಮಾರ್ ಪ್ರಸನ್ನವದನಾಗಿ ಹೇಳಿದ. ನನಗೂ ಹಾಗೆ ಅನ್ನಿಸ್ತಿದೆ ಎಂದು ಜಯ ಪ್ರತಿಯಾಗಿ ಹೇಳಿದಳು. ಪ್ರಯಾಣದುದ್ದಕ್ಕೂ ರವಿಕುಮಾರ್ ತನ್ನ ಬಗ್ಗೆ ಇನ್ನೂ ಅನೇಕ ವಿಷಯಗಳನ್ನು ಹೇಳುತ್ತಿದ್ದ. ಜಯ ಮೌನವಾಗಿ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದಳು. ಬ್ಯಾಂಗ್ಳೂರ್ ಸ್ಟೇಷನ್ ಬಂದೊಡನೆ ಜಯ ಟ್ರೈನ್ನಿಂದ ಕೆಳಗೆ ಇಳಿಯಲು ಸಿದ್ಧಳಾದಳು. ಸುಧೀರ್ ಪುಣೆ ಟ್ರೈನ್ ಬರುವುದಕ್ಕಿಂತ ಮೊದಲೇ ಬಂದು ಜಯಳಿಗಾಗಿ ಕಾಯುತ್ತಿದ್ದ. ಜಯ ಮತ್ತು ರವಿಕುಮಾರ್ ಒಟ್ಟಿಗೆ ಟ್ರೈನ್ನಿಂದ ಕೆಳಗಿಳಿದರು. ಸುಧೀರ್ ಅವರಿಂದ ಕೂಗಳತೆಯಲ್ಲಿ ನಿಂತಿದ್ದ. ಜಯ ರವಿಕುಮಾರ್ನನ್ನು ಬೀಳ್ಕೊಡುತ್ತಾ, ರವಿ, ಟ್ರೈನ್ನಲ್ಲಿ ಒಳ್ಳೆ ಕಂಪನಿ ಕೊಟ್ರಿ. ಟೈಮ್ ಪಾಸ್ ಆಗಿದೆ, ಗೊತ್ತಾಗಿಲ್ಲ ಎಂದು ಸುಧೀರ್ಗೆ ಕೇಳಿಸುವಂತೆ ಬೇಕಂತಲೇ ಜೋರಾಗಿ ಹೇಳಿದಳು. ನಿಮ್ಮ ಜೊತೆ ಇದ್ದದ್ದು ನನಗೂ ಒಳ್ಳೆ ಟೈಮ್ ಪಾಸ್ ಆಯಿತು. ಇನ್ನು 1 ತಿಂಗಳು ನಾನು ಬ್ಯಾಂಗ್ಳೂರಿನಲ್ಲೇ ಇರ್ತೀನಿ. ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್ ಎಂದು ಹೇಳಿ ಹೊರಟು ಹೋದ ರವಿ. ಆಯಿತು ರವಿ, ನಿಮ್ಮ ಫೋನ್ ನಂಬರ್ ನನ್ನ ಹತ್ರ ಇದೆ. ಖಂಡಿತ ಫೋನ್ ಮಾಡ್ತೀನಿ. ಬಾಯ್ ಬಾಯ್ ಎಂದು ರವಿಕುಮಾರ್ ಹೊರಟು ಹೋದ ಮೇಲೂ ಜೋರಾಗಿ ಕೂಗಿದಳು ಜಯ. ರವಿಕುಮಾರನ್ನು ಬೀಳ್ಕೊಡುತ್ತಾ ಜಯ ಅವನ ಕೈ ಕುಲುಕುವುದನ್ನು ಸುಧೀರ್ ಇಂಗು ತಿಂದ ಮಂಗನಾಗಿ ನೋಡ್ತಿದ್ದ. ಜಯಳ ಹೊಸ ಅವತಾರ ಕಂಡು ಅವನು ಗೊಂದಲಗೊಂಡಿದ್ದ. ಸ್ವಲ್ಪ ಹೊತ್ತಾದ ಮೇಲೆ ಇವಳು ತನ್ನ ಹೆಂಡತಿ ಜಯಳೇ ಎಂದು ಖಾತ್ರಿ ಮಾಡಿಕೊಂಡ. ಅಷ್ಟರಲ್ಲಿ ಜಯ ಟಿವಿಯಿಂದ ನಡೆದು ಬಂದು ಸುಧೀರ್ನ ಕೈ ಹಿಡಿದು, ಏನು ಯೋಚನೆ ಮಾಡ್ತಾ ಇದ್ದೀರಾ? ಗೊಂಬೆ ತರಹ ನಿಂತಿದ್ದೀರಿ. ಬಿಸಿಲು ಜಾಸ್ತಿ ಇದೆ, ಬನ್ನಿ ಹೋಗೋಣ ಎಂದು ಬೇಗ ಬೇಗನೆ ಹೆಜ್ಜೆ ಹಾಕ್ತಾ ಹೋಗ್ತಿದ್ಲು. ಸುಧೀರ್ಗಂತೂ ಎಲ್ಲ ಅಯೋಮಯವಾಗಿ ಕಾಣುತ್ತಿತ್ತು. ಜಯಳ ಹಮ್ಮೋ ಬಿಮ್ಮೋ ಕಂಡು ಅವನು ದಂಗಾಗಿದ್ದ. ಏನು ಹೇಳದೆ ಮೂಕ ಬಸವನಂತೆ ಅವಳನ್ನು ಹಿಂಬಾಲಿಸಿದ. ಇಬ್ಬರು ಕಾರು ಹತ್ತಿ ಮನೆಗೆ ಬಂದರು. ಹತ್ತಿಯಂತೂ ಜಯಳ ಹೊಸ ವೇಷ ನೋಡಿ ಅಚ್ಚರಿ ಬಿಟ್ಟರು. ಬಿಟ್ಟ ಕಣ್ಣುಗಳಿಂದ ಅವಳನ್ನೇ ನೋಡ್ತಾ, ಜಯ, 1 ತಿಂಗಳಲ್ಲಿ ಎಷ್ಟೊಂದು ಬದಲಾಗಿದೆಯಮ್ಮ, ನನಗೆ ನಂಬೋದಕ್ಕೆ ಆಗ್ತಿಲ್ಲ ಎಂದರು. ಅಮ್ಮ, ಅದೆಲ್ಲ ಹಿರಿ. ಮೊದಲು ಅವಳನ್ನು ಟ್ರೈನ್ನಲ್ಲಿ ಕಿಸಕಿಸ ಅಂತ ನಗುತ್ತಾ ಆ ಹುಡುಗನ ಜೊತೆ ಮಾತನಾಡ್ತಿದ್ಲಲ್ಲ, ಯಾರವನ ಅಂತ ಕೇಳು. ಪುನಃ ಮೀಟ್ ಆಗೋಣ ಅಂತ ಬೇರೆ ಹೇಳ್ತಾ ಇದ್ಲು. ಅದೇನು ವಿಷಯ ಅಂತ ಕೇಳು. ಸುಧೀರ್ ಕೆಂಡಮಂಡಲನಾಗಿದ್ದ. ಅಮ್ಮ, ನಾನು ಏನು ಕೇಳೋದು? ನಾನೇ ಹೇಳ್ತೀನಿ. ಅವರ ಹೆಸರು ರವಿಕುಮಾರ್ ಅಂತ. ಆರ್ಮಿಯಲ್ಲಿ ಕ್ಯಾಪ್ಟನ್. ಪುಣೆಯಲ್ಲಿ ಪೋಸ್ಟಿಂಗ್ ಆಗಿದೆ. ರಜೆಗೆ ಅಂತ 1 ತಿಂಗಳು ಬ್ಯಾಂಗ್ಳೂರಿಗೆ ಬಂದಿದ್ದಾರೆ.
ಅತ್ತೆ ಅವರೊಬ್ಬ ಚಿತ್ರಕಾರರೂ ಹೌದು. ನನಗೆ ಎಂತೆಂಥ ಸುಂದರ ಚಿತ್ರಗಳನ್ನು ಪ್ರೆಸೆಂಟ್ ಮಾಡಿದ್ದಾರೆ ಗೊತ್ತಾ. ಅವರು ಪ್ರತಿಭಾವಂತರು ಮಾತ್ರವಲ್ಲ, ತುಂಬ ಸೋಷಿಯಲ್ ಕೂಡ. ಅವರ ಜೊತೆ ಅದು ಇದು ಮಾತನಾಡ್ತಾ ಇದ್ದದ್ದು ಟೈಮ್ ಹೇಗೆ ಹೋಯಿತು ಅಂತ ಗೊತ್ತಾಗಲೇ ಇಲ್ಲ ಎಂದ ಜಯ ತಾನು ಮಾಲ್ನಲ್ಲಿ ಖರೀದಿಸಿದ ಕೆಲವು ಚಿತ್ರಗಳನ್ನು ಅತ್ತಿಗೆ ತೋರಿಸಿದಳು. ಬೇಕಂತಲೇ ಅವಳು ಸುಳ್ಳು ಹೇಳಿದ್ದಳು. ಸುದೀಪ್ಗೆ ಕೋಪ ಇನ್ನೂ ಹೆಚ್ಚಾಗುತ್ತಿತ್ತು. ಇದೆಲ್ಲವನ್ನು ಅವನು ನಿಜವೆಂದು ನಂಬಿ, ಅಂತೂ ಯಾರೋ ಅಪರಿಚಿತರ ಕೈಯಿಂದ ಪ್ರೆಸೆಂಟ್ ತೆಗೆದುಕೊಳ್ಳೋ ಮಟ್ಟಕ್ಕೆ ಬಂದಿದ್ಯಾ ಎಂದು ಪ್ರತಿಭಟಿಸಿದ. ಇದೇನು ಸುಧೀರ್ ಹೀಗೆ ಹೇಳ್ತೀರಿ? ನಾನು ನಿಮ್ಮ ಹೆಂಡತಿನೇ ಆಗಿರ್ಬೋದು, ರವಿಕುಮಾರ್ ಅಪರಿಚಿತರೇ ಇರ್ಬೋದು, ಆದರೆ ಟ್ರೈಲ್ನಲ್ಲಿ ಅಕ್ಕಪಕ್ಕದವರ ಜೊತೆ ಸೋಷಿಯಲ್ ಆಗಿ ಯಾರು ಮಾತೇ ಆಡಲ್ವಾ? ಮುಷಂಡಿಗಳ ಥರ ಯಾರು ಕೂತಿರ್ತಾರೆ? ಬೇಜಾರು ಕಳೆಯಕ್ಕಾದರೂ ಅವ್ರ ಜೊತೆ ಮಾತನಾಡ್ತಾರೆ. ನಾನು ಹಾಗೆ ಮಾಡಿದೆ ಅಷ್ಟೇ. ಇದರಿಂದ ಆಕಾಶವೇನು ಕಳಚಿ ಕೆಳಗೆ ಬೀಳ್ತಿಲ್ವಲ್ಲ. ಸುಧೀರ್ ಅವಳ ಹತ್ತಿರ ಹಿಂದೆ ಹೇಳಿದ ಮಾತನ್ನು ಅವನಿಗೆ ತಿರುಗಿಸಿ ಹೇಳಿದಳು ಜಯ. ಸುಧೀರ್ಗೆ ಜಯ ಮಾತು ಕೇಳಿ ಇನ್ನಷ್ಟು ರೇಗಿತ್ತು. ಅವನಿಗೆ ಮುಂದೆ ಏನು ಹೇಳಲು ತೋಚಲಿಲ್ಲ. ಗಬಕ್ಕನೆ ಎದ್ದು ತನ್ನ ರೂಮಿಗೆ ಹೊರಟು ಹೋದ. ಸರಿ ಸರಿ, ಇಬ್ಬರು ಯಾಕೆ ಸುಮ್ಮನೆ ಕಿತ್ತಾಡ್ತೀರಾ? ಇಷ್ಟು ಸಣ್ಣ ವಿಷಯ ಯಾಕೆ ದೊಡ್ಡದು ಮಾಡ್ತಾ ಇದ್ದೀರಾ? ಜಯ, ನಡಿಮಾ, ಪ್ರಯಾಣ ಮಾಡಿ ಸುಸ್ತಾಗಿದ್ಯಾ? ಸ್ನಾನ ಮಾಡಿ ಡ್ರೆಸ್ ಬದಲಾಯಿಸು. ಅಷ್ಟರಲ್ಲಿ ರಾಮಣ್ಣ ಊಟ ರೆಡಿ ಮಾಡ್ತಾನೆ. ಊಟ ಮಾಡಿ ರೆಸ್ಟ್ ತೆಗೆದುಕೋ ಎಂದು ಜಯಳ ಅತ್ತೆ ವಾತಾವರಣವನ್ನು ತಿಳಿ ಮಾಡಲು ಪ್ರಯತ್ನಿಸಿದರು. ಜಯ ಬಾತ್ರೂಮ್ ಕಡೆ ಹೋದ್ಲು. ಸ್ನಾನ ಮಾಡಿ ಸೀರೆ ಹುಟ್ಟುಕೊಂಡು ಹೊರಗೆ ಬಂದಳು. ಅವಳ ಅತ್ತೆ ಅವಳನ್ನು ಒಂದು ಬಾರಿ ನೋಡಿ, ಜಯ, ಈ ಸೀರೆಯಲ್ಲಿ ನೀನೆಷ್ಟು ಸುಂದರವಾಗಿ ಕಾಣ್ತಿದ್ದೀಯಮ್ಮ ಗೊತ್ತಾ? ಆ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ನಮ್ಮನೆ ಸೊಸೆಯರಿಗೆ ಸರಿ ಹೊಂದಲ್ಲ. ನಮ್ಮ ದೇಶದ ಹುಡುಗಿಯರಿಗೆ ಸೀರೆನೇ ಶೋಭೆ ತರುತ್ತೆ. ನಮ್ಮ ದೇಶದ ಸಂಸ್ಕೃತಿನ ನಾವು ಯಾವತ್ತೂ ಮರೆಯಬಾರದು ಎಂದು ಜಯಳನ್ನು ಹೊಗಳಿದರು. ಅತ್ತೆ, ನನಗಂತೂ ತಲೆ ಕೆಟ್ಟೋಗಿದೆ. ನಿಮ್ಮ ಮಗನ್ನ ಯಾವ ಥರ ಖುಷಿಪಡಿಸಬೇಕೆಂದೇ ಅರ್ಥವಾಗ್ತಿಲ್ಲ. ಸೀರೆ ಉಟ್ಕೊಂಡ್ರೆ ಹಳೆ ಕಾಲದವಳು ಅಂತ ಬೈತಾರೆ. ಜೀನ್ಸ್ ಹಾಕ್ಕೊಂಡು ಮಾಡರ್ನ್ ಆಗಿದ್ದರೆ ಅದನ್ನು ಅವರು ಸಹಿಸಲ್ಲ. ಸೋಷಲ್ ಆಗಿ ಎಲ್ಲರ ಜೊತೆ ಮಾತನಾಡಬೇಕು ಅಂತಾರೆ. ಆದರೆ ರವಿಕುಮಾರ್ ಜೊತೆ ಟ್ರೈನಲ್ಲಿ ಸೋಷಿಯಲ್ ಆಗಿ ಮಾತನಾಡಿದ್ದಕ್ಕೆ ನೀವೇ ನೋಡಿದ್ರಲ್ಲ, ಹೇಗೆ ಮುಖ ಊದಿಸಿಕೊಂಡು ಹೊರಟು ಹೋದರು. ಹೇಗಿದ್ರೆ ಚಂದ ಎಂದು ಸುಧೀರ್ಗೆ ಕೇಳಿಸುವಂತೆ ಸ್ವಲ್ಪ ಜೋರಾಗಿ ಹೇಳಿದ್ಲು. ಪಕ್ಕದ ಕೊಠಡಿಯಲ್ಲಿಯೇ ಇದ್ದ ಸುಧೀರ್ಗೆ ಜಯಳ ಮಾತು ಕಿವಿಗೆ ಬಿತ್ತು. ಕೂಡಲೇ ಅವನು ಹೊರಗೆ ಬಂದು, ಅಮ್ಮ, ನಾನು ಜಯಳಿಗೆ ಸೋಷಿಯಲ್ ಆಗಿ ಇರಬೇಕು, ಮಾಡರ್ನ್ ಆಗಿ ಕಾಣಬೇಕು ಎಂದೆಲ್ಲ ಹೇಳಿದ್ದು ನಿಜ. ಹಾಗಂತ ಜೀನ್ಸ್ ಹಾಕ್ಕೊಂಡು ಲೋ ಕಟ್ ಟಾಪ್ನಲ್ಲಿರು ಅಂತ ಅಲ್ಲ. ಆ ಡ್ರೆಸ್ನಲ್ಲಿ ಅವಳು ಎಷ್ಟು ಅಸಹ್ಯವಾಗಿ ಕಾಣಿಸ್ತಾಳೆ ಗೊತ್ತಾ? ಸ್ಟೇಷನ್ನಲ್ಲಿ ಎಲ್ಲರೂ ಇವಳನ್ನೇ ಕೆಕ್ಕರಿಸಿಕೊಂಡು ನೋಡ್ತಿದ್ರು. ನನಗಂತೂ ತುಂಬ ಮುಜುಗರ ಆಯಿತು. ಅದು ಅಲ್ಲದೆ ಸೋಷಿಯಲ್ ಅಂದರೆ ಕಂಡ ಗಂಡಸರ ಹತ್ತಿರ ಹಲ್ಲು ಕಿಸಿದುಕೊಂಡು ಮಾತನಾಡುವುದಲ್ಲ. ನಾನು ಆ ಅರ್ಥದಲ್ಲಿ ಹೇಳಿದ್ದು. ಇನ್ಮೇಲೆ ಇಂಥ ಅವತಾರಗಳು ಏನು ಬೇಕಿಲ್ಲ. ಅವಳು ಮೊದಲೇ ಹೇಗಿದ್ಲೋ ಹಾಗೇ ಇರಲಿ. ಅವಳಿಗದನ್ನು ಹೇಳು. ಸುಧೀರ್ನ ಅಳುಮುಖ ನೋಡಿ ಜಯಳಿಗೆ ಮನಸ್ಸಿನಲ್ಲಿ ನಗು ಬಂತು. ಅಂತೂ ಈ ಗಂಡಸರ ಭಾವನೆಗಳೇ ಅರ್ಥವಾಗುವುದಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಹೊಟ್ಟಿನಲ್ಲಿ ಸುಧೀರ್ಗೆ ಬುದ್ಧಿವಂತಲ್ಲ ಎಂದು ಖುಷಿಪಟ್ಟಳು. ಅವಳು ತನ್ನ ಗಂಡನಿಗೆ ತಿರುಮಂತ್ರ ಹಾಕಿದ್ಲು. ನನ್ನ ಕತೆ ಹೇಗಾಯಿತು ಅಂತ ಹೇಳಿಬಿಡಿ. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ. ನಮಸ್ಕಾರ. ವಿಕ್ರಮ್ ಅವನ ತಂದೆ ಕೃಷ್ಣ ಪ್ರಸಾದ್, ತಾಯಿ ಸರಸ್ವತಿ, ತಂಗಿ ಶ್ರೀದೇವಿ ಮತ್ತು ತಮ್ಮ ರಾಜೇಶ್ ಎಲ್ಲರೂ ಈಗ ವರದಕ್ಷಿಣೆ ಆ್ಯಕ್ಟ್ ಅಡಿಯಲ್ಲಿ ಜೈಲಿನಲ್ಲಿದ್ದಾರೆ. ಕೆಲವು ತಿಂಗಳುಗಳ ಹಿಂದೆ ವಿಕ್ರಮ್ ಮತ್ತು ಮದುವೆ ಕವಿತನೊಂದಿಗೆ ನಡೆದಿತ್ತು. ಕವಿತಾ ಪದವಿ ಪಡೆದಿದ್ದು ಸುಂದರವಾಗಿದ್ದಳು. ಎಲ್ಲರೂ ಎದ್ದ ನಂತರ ಅವಳು ಹೇಳುತ್ತಿದ್ದಳು. ಹಾಗೂ ಅಡುಗೆ ಮನೆಯಿಂದ ಹಿಡಿದು ಮನೆ ಇತರ ಕೆಲಸಗಳನ್ನು ತನಗಿಷ್ಟ ಬಂದಂತೆ ಮಾಡುತ್ತಿದ್ದಳು. ಅವಳು ಲೇಟ್ ಲತೀಫ್ ಆಗಿದ್ದು ಯಾವುದಕ್ಕೂ ತಲೆ ಕೆಡಿಸಿಕೊಳ್ತಿರಲಿಲ್ಲ. ಅತ್ತೆ ಇದಕ್ಕೆ ಆಕ್ಷೇಪಿಸಿದಾಗ ಕವಿತಾ ಮೊದಲು ಹತ್ತಳು, ನಂತರ ಕೋಪಿಸಿಕೊಂಡು ಗಂಡನಿಗೆ ದೂರುಗೊಟ್ಟಳು. ಅಮ್ಮ ಮಗನ ಬಳಿ 108 ದೂರಿದರು. ತನ್ನ ದೂರಿಗೆ ಬೆಲೆ ಇಲ್ಲವೆಂದು ಕವಿತಾಗೆ ತಿಳಿದಾಗ ಅಮ್ಮನಿಗೆ ಫೋನ್ ಮಾಡಿ ಅಮ್ಮ ಅಮ್ಮ ಎಂದು ಗೋಳಾಡತೊಡಗಿದಳು. ಸೊಸೆಯ ತಂದೆ ತಾಯಿ ಬಂದರು. ಕೊಂಚ ತಕರಾರು, ವಾದ ವಿವಾದ, ಸ್ವಲ್ಪ ಜಗಳ ಇತ್ಯಾದಿ ನಡೆದು ಸೊಸೆ ತವರು ಮನೆಗೆ ಹಿಂತಿರುಗಿದಳು. ಕೊನೆಗೆ ಗಂಡನೇ ಅವಳನ್ನು ಕರೆತರಲು ಹೊರಟ. ಅವನು ಅತ್ತೆಯ ಮನೆಗೆ ಹೋದ ಕೂಡಲೇ ಕವಿತಾಳ ಅಮ್ಮ ಅಳಿಯನೊಡನೆ ಬಿರುಸಾಗಿ ಮಾತನಾಡತೊಡಗಿದಳು.
ನಮ್ಮ ಮಗಳನ್ನು ಮುದ್ದಾಗಿ ಮಹಾರಾಣಿ ಥರ ಬೆಳೆಸಿದ್ದೇವೆ. ಅವಳಿಗೆ ಓದೋದು ಸುತ್ತಾಡೋದು ಬಿಟ್ಟರೆ ಮನೇಲಿ ಯಾವ ಕೆಲಸನೂ ಮಾಡಿಸೋದಿಲ್ಲ. ಇನ್ನು ಹೊಸದಾಗಿ ಮದುವೆಯಾಗಿದ್ದಾಳೆ, ನಿಧಾನವಾಗಿ ಕಲಿತುಕೊಳ್ತಾಳೆ. ನಿಮ್ಮಮ್ಮ ತನ್ನನ್ನು ಏನಂತ ತಿಳಿದುಕೊಂಡಿದ್ದಾರೆ? ಹೋಗು, ಕಳಿಸೋಲ್ಲ. ನನ್ನ ಮಗಳನ್ನು ಬೈಯೋಕ್ಕೆ ನಿಮಗೆಷ್ಟು ಧೈರ್ಯ? ಮನೆ ಕೆಲಸಕ್ಕೆ ಒಬ್ಬ ನೌಕರನನ್ನು ಇಟ್ಕೊಳ್ಬೇಕು. ನಿಂಗೆ ಕವಿತಾ ಬೇಕು ಅಂದರೆ ಬೇರೆ ಮನೆ ಮಾಡು. ನನ್ನ ಮಗಳಿಗೆ ಅಷ್ಟೊಂದು ಜನರ ಮಧ್ಯೆ ಇರೋಕ್ಕೆ ಅಭ್ಯಾಸ ಇಲ್ಲ. ಪಾಪ ಅಳಿಯ ತೆಪ್ಪಗೆ ಕೇಳಿಸ್ಕೊಳ್ತಾ ಇದ್ದ. ಅವನಿಂದ ಬೇರೇನು ಮಾಡಲು ಸಾಧ್ಯವಿತ್ತು? ಈಗಲೇ ಹೆಂಡತಿನ ಕರ್ಕೊಂಡು ಬೇರೆ ಮನೆ ಮಾಡುವಷ್ಟು ಸಾಮರ್ಥ್ಯ ಇರಲಿಲ್ಲ. ಅವನು ಏನೋ ಮಾತನಾಡದಿದ್ದಾಗ ಸ್ವಲ್ಪ ಬೈದು ತಿಳುವಳಿಕೆ ಹೇಳಿ, ನನ್ನ ಮಗಳಿಗೆ ಏನಾದರೂ ತೊಂದರೆ ಆದರೆ ನಾವು ಸುಮ್ಮನಿರಲ್ಲ ಎಂದು ಎಚ್ಚರಿಕೆ ಕೊಟ್ಟು ಮಗಳನ್ನು ಕಳಿಸಿದಳು. 5-6 ದಿನ ಚೆನ್ನಾಗಿ ಕಳೆದವು. ಆದರೆ ಸೊಸೆಗೆ ವ್ಯಂಗ್ಯವಾಡದಿದ್ದರೆ ಅವಳು ಅತ್ತೆಯೇ ಅಲ್ಲ. ಅವಿವಾಹಿತೆ ನಾದಿನಿ ಅಂದರೆ 2ನೇ ಅತ್ತೆ. ಅವಳು ತಾಯಿಯ ಜೊತೆ ಹೌದು ಹೌದು ಎನ್ನುತ್ತಿರಲೇಬೇಕು. ಇನ್ನು ಅತ್ತೆಯ ಮಾತುಗಳಿಗೆ ಉಪ್ಪು ಖಾರ ಹಚ್ಚಿ ಗಂಡನಿಗೆ ದೂರದಿದ್ದರೆ, ಬೇರೆ ಮನೆ ಮಾಡಬೇಕೆಂದು ಒತ್ತಾಯಿಸದಿದ್ದರೆ ಅವಳು ಸೊಸೆ ಯಾಕಾದಳು? ಅವಳೇನು ಹಳೆ ಕಾಲದ ಸೊಸೆಯಲ್ಲ. ಬಾಯಿ ಮುಚ್ಚಿಕೊಂಡ ಅತ್ತೆಯನ್ನು ತಾಯಿ ಎಂದು ತಿಳಿದು ಹೇಳಿದ್ದನ್ನೆಲ್ಲ ಕೇಳಲು. ಅತ್ತೆ ಒಂದು ಮಾತನಾಡಿದರೆ ತಿರುಗಿಸಿ 4 ಮಾತನಾಡುವವಳೇ ಸೊಸೆ. ಒಂದು ದಿನ ಅತ್ತೆ ಹೇಳಿದ್ಲು, ಯಾವ ಕೆಲಸವನ್ನು ನೆಟ್ಟಗೆ ಮಾಡೋದಿಲ್ಲ. ಅಪ್ಪ ಅಮ್ಮ ಏನು ಹೇಳಿಕೊಡ್ಲಿಲ್ವಾ? ನನ್ನ ಅಪ್ಪ ಅಮ್ಮನ ಹೆಸರೆತ್ತಿದ್ರೆ ಹುಷಾರ್. ಏನಾದರೂ ಹೇಳೋದಿದ್ರೆ ನನಗೆ ಹೇಳಿ. ನನಗೆ ಹುಷಾರ್ ಅಂತೀಯೇನೆ? ನಿಂಗೆಷ್ಟು ಧೈರ್ಯ? ನನ್ನ ಮಗ ಬರಲಿ, ತಾಳು. ಏನು ಮಾಡ್ತಾನೆ ನಿಮ್ಮ ಮಗ? ನಿನ್ನ ಗಂಡನಿಗೆ ಹೀಗಂತೀಯಾ? ನಾನು ಸೊಸೆಯಾಗಿ ಈ ಮನೆಗೆ ಬಂದಿದ್ದೆ ಎಂದು ನಮ್ಮತ್ತೆಗೆ ಎದುರು ವಾದಿಸಲಿಲ್ಲ. ಜೀವನವೆಲ್ಲ ಅವರು ಹೇಳಿದಂತೆ ಕೇಳ್ತಿದ್ದೆ, ಸಹಿಸ್ಕೊಳ್ತಿದ್ದೆ. ಒಂದು ದಿನವಾದರೂ ಉಫ್ ಎಂದು ನಿಟ್ಟುಸಿರು ಬಿಡಲಿಲ್ಲ. ನೀನು ಬಂದು ಇನ್ನೂ 2 ತಿಂಗಳು ಆಗಿಲ್ಲ. ನನಗೆ ರೋಫ್ ಆಗ್ತಿದ್ಯಾ? ಮುಂದೆ ಏನು ಮಾಡ್ತೀಯೋ ನೋಡಿ. ನೀವು ನಿಮ್ಮತ್ತೆ ಕಾಟ ಸಹಿಸ್ಕೊಂಡಿದ್ದೀರಿ ಅಂತ ನಾನು ಸಹಿಸ್ಕೊಳ್ಳೋಕ್ಕಾಗಲ್ಲ. ನಾನು ಓದಿದವಳು, ಹಳ್ಳಿ ಗಮಾರಲಲ್ಲ. ನನ್ನನೇಕೆ ಹಳ್ಳಿ ಗಮಾರಲ್ ಅಂತೀಯಾ? ಹೀಗೆ ಎಲ್ಲದಕ್ಕೂ ಟೀಕೆ ಮಾಡ್ತೀರಿ, ಏನಾದರೊಂದು ತಪ್ಪು ಕಂಡು ಹಿಡಿತೀರಿ. ಹೀಗೆ ಎಂದು ಮುಗಿಯದ ಅತ್ತೆ ಸೊಸೆ ಜಗಳದಲ್ಲಿ ಮಾವ ಹಾಗೂ ಗಂಡ ನರಳತೊಡಗಿದರು. ಮಾವ ಅತ್ತೆ ಹೇಳಿದಕ್ಕೆಲ್ಲ ತಲೆ ಆಡಿಸ್ತಾ ಮಗನನ್ನು ಬೈಯುತ್ತಿದ್ದರು. ಹೀಗಿನಿಂದಲೇ ತಲೆ ಮೇಲೆ ಕೂರಿಸಿಕೊಂಡಿದ್ಯಾ? ಆಮೇಲೆ ನಿನ್ನನ್ನು ಚೆನ್ನಾಗಿ ಕುಣಿಸ್ತಾಳೆ. ನಿನ್ನ ಅಮ್ಮನಿಗೆ ಅವಮಾನ ಆಗ್ತಿದೆ. ನೀನು ಹೆಂಡತಿ ಗುಲಾಮನಾಗಿದ್ಯಾ? ಹೋಗಿ 4 ಬಿಗಿ, ಸರಿ ಹೋಗ್ತಾಳೆ. ಮಗನಿಗೂ ಅಪ್ಪನ ಮಾತು ಕೇಳಿ ಸಿಟ್ಟು ಬಂತು. ಅವನ ಹೆಂಡತಿಗೆ 4 ಬಿಗಿದ. ಇನ್ನೇನು? ಅವಳು ಕೂಡಲೇ ಅಮ್ಮನಿಗೆ ಫೋನ್ ಮಾಡಿದ್ಲು. ಅಮ್ಮ, ಅಪ್ಪ ಬೇಗ ಬನ್ನಿ, ಇಲ್ಲದಿದ್ದರೆ ನಿಮ್ಮ ಮಗಳನ್ನು ಜೀವ ಸಹಿತ ನೋಡೋಕ್ಕಾಗೋಲ್ಲ. ಅವಳು ಅಷ್ಟು ಹೇಳಿದೇ ಸಾಕು. ಅವಳ ಅಪ್ಪ ಅಮ್ಮ ರಾತ್ರೋರಾತ್ರಿ ಟ್ಯಾಕ್ಸಿ ಮಾಡಿಕೊಂಡು ಬಂದಿಳಿದರು. ಅವರು ದಾರಿಯುದ್ದಕ್ಕೂ ಫೋನ್ನಲ್ಲಿ ಸಮಾಧಾನಿಸ್ತಿದ್ದರು. ಗಾಬರಿ ಆಗಬೇಡ, ನಾವು ಬೇಗ ಬಂದು ಬಿಡ್ತೇವೆ, ಹೆದರಬೇಡ. ಸೀಮೆಎಣ್ಣೆ ಗ್ಯಾಸ್ ಸ್ಟವ್ನಿಂದ ದೂರ ಇರು. ನಾವು ಹೊರಟಾಯ್ತು, ಬರ್ತಿದ್ದೀವಿ ಆಯ್ತಾ ಎಂದಲ್ಲ. ಎತ್ತ ಗಂಡ ಹೆಂಡತಿಯ ಮೇಲೆ ಕೈ ಎತ್ತಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಿದ್ದ. ಅತ್ತ ಹೆಂಡತಿ ಪ್ಯಾಕಿಂಗ್ ಮಾಡಿಕೊಳ್ಳುತ್ತಾ ಜೋರಾಗಿ ಅಳ್ತಿದ್ಲು. ಮಾವ ತನ್ನ ಹೆಂಡತಿಗೆ ಬೈದರು. ಯಾಕೆ ಸಣ್ಣ ಪುಟ್ಟ ವಿಷಯಗಳನ್ನು ದೊಡ್ಡದು ಮಾಡ್ತೀಯಾ? ನಾಳೆ ಸೊಸೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಮಗನ ಸಂಸಾರ ಹಾಳಾಗುತ್ತೆ. ಅವಳಿಗೆ ಆಗುವಷ್ಟು ಕೆಲಸ ಮಾಡಲಿ, ಆಗದಿದ್ದರೆ ಮಾಡುವುದು ಬೇಡ. ನಿಧಾನವಾಗಿ ಎಲ್ಲ ಕಲ್ತ್ಕೊಳ್ತಾಳೆ ಬಿಡು. ಮನೆಯ ಶಾಂತಿಗೆ ಭಂಗ ತಂದು ಏರಿಯಾದಲ್ಲಿ ಎಲ್ಲರೂ ಆಡಿಕೊಳ್ಳೋ ಹಾಗೆ ಮಾಡ್ತಿದ್ಯಾ? ಇತ್ತ ಅತ್ತೆ ಗಂಡ ಬೈದಿದ್ದಕ್ಕೆ ಅಳುತ್ತಿದ್ರೆ ಅತ್ತ ಸೊಸೆ ಅಳುತ್ತಾ ಗಂಡನಿಗೆ ಹೇಳ್ತಿದ್ಲು, ನಾನಿನ್ನು ಈ ಮನೇಲಿ ಇರೋಲ್ಲ. ಇವತ್ತು ನನ್ನ ಮೇಲೆ ಕೈ ಮಾಡಿದ್ದೀರಿ, ನಾಳೆ ನನ್ನ ಮೇಲೆ ಆಯುಧ ಎತ್ಬೋದು. ನಾನು ಅಪ್ಪ ಅಮ್ಮನಿಗೆ ಫೋನ್ ಮಾಡ್ತೀನಿ, ಅವರು ಬರ್ತಿದ್ದಾರೆ ಎಂದಳು. ಏನು? ಫೋನ್ ಯಾಕೆ ಮಾಡಿದೆ? ಇದು ನಮ್ಮನೆ ವಿಷಯ. ಹೀಗೆ ಹೊಡೆಯೋದು ಮನೆ ವಿಷಯನಾ? ಇಂಥ ಮನೇಲಿರೋಕ್ಕೆ ನನಗೆ ಇಷ್ಟವಿಲ್ಲ. ಸೊಸೆಯ ಅಪ್ಪ ಅಮ್ಮ ಬಂದಮೇಲೆ ಬಹಳಷ್ಟು ವಾದ ವಿವಾದಗಳು ಮಾತುಕತೆಗಳು ನಡೆದವು. ಯಾರೂ ಇನ್ನೊಬ್ಬರ ಮಾತನ್ನು ಕೇಳಿಸಿಕೊಳ್ಳಲು ಸಿದ್ಧರಿರಲಿಲ್ಲ. ಗಂಡಿನ ಕಡೆಯವರು, ನ್ಯಾವಕ್ಕೆ ಬಗ್ಬೇಕು? ನಮ್ಮದೇನು ತಪ್ಪಿದೆ? ಇದು ನಮ್ಮನೆ ವಿಷಯ, ನೀವ್ಯಾಕೆ ಹಸ್ತಕ್ಷೇಪ ಮಾಡ್ತೀರಿ ಎಂದರು. ಸೊಸೆಯ ಕಡೆಯವರು, ನೀವು ನಮ್ಮ ಹುಡುಗಿನ ಹೊಡೆತಿದ್ರೆ ನಾವು ನೋಡಿಕೊಂಡು ಸುಮ್ಮನೆ ಇರಬೇಕಾ? ನಮ್ಮ ಮಗಳು ಇನ್ಮೇಲೆ ಈ ಮನೇಲಿರೋಲ್ಲ, ನಡಿ ಕವಿತಾ ಎಂದರು. ಕವಿತಾ ಅಮ್ಮನಿಗೆ ತೆಕ್ಕೆ ಬಿದ್ದು ಅಳತೊಡಗಿದಳು. ನಂತರ ಅಪ್ಪನನ್ನು ತಬ್ಬಿಕೊಂಡು ಹತ್ತಳು. ನಂತರ ಅಮ್ಮನೊಂದಿಗೆ ಟ್ಯಾಕ್ಸಿಯಲ್ಲಿ ಕೂತು ತವರಿಗೆ ಹೊರಟು ಹೋದಳು. ಗಂಡಿನವರು ಸೊಸೆಯ ತಪ್ಪುಗಳನ್ನು ಎತ್ತಿ ತೋರಿಸ್ತಿದ್ದರೆ ಹೆಣ್ಣಿನವರು ಹಳಿಯನ ತಪ್ಪುಗಳನ್ನು ಎತ್ತಿ ತೋರಿಸ್ತಿದ್ರು. ಆರೋಪ ಪ್ರತ್ಯಾರೋಪಗಳು ಜಾರಿಯಲ್ಲಿದ್ದವು. 2 ಕಡೆಯವರ ನೆರೆಹೊರೆಯವರು ಬೆಂಕಿಗೆ ತುಪ್ಪ ಹಾಕುವ ಕೆಲಸ ಮಾಡುತ್ತಿದ್ದರು. ಒಂದು ದಿನ ಕವಿತಾ ಅಮ್ಮನ ಮಡಿಲಲ್ಲಿ ತಲೆ ಇಟ್ಟು ಮಲಗಿದ್ಲು.
ಆಗ ಅವರ ರಸ್ತೆಯಲ್ಲೇ ಇದ್ದ ಒಬ್ಬ ಮಹಿಳೆ ಬಂದರು. ಏನು ಶಾಂತಮ್ಮನವರೇ, ಇದೆಲ್ಲ ಹೂವಿನಂಥ ಹುಡುಗಿಗೆ ಹೊಡೆದು ಮನೆ ಬಿಟ್ಟು ಓಡಿಸೋದು ಅಂದ್ರೇನು? ಬಹಳ ಕೆಟ್ಟ ಜನ ಅವರು. ಹೊಸ ಸೊಸೆ ಅಂದರೆ ಮನೆಗೆ ಲಕ್ಷ್ಮಿ ಬಂದಾಗೆ, ಲಕ್ಷ್ಮಿಗೆ ಈ ರೀತಿ ಅವಮಾನ ಮಾಡೋದಾ? ಇಲ್ಲ ರಾಧಮ್ಮವರೇ, ಅವರೇನೋ ಮನೆ ಬಿಟ್ಟು ಓಡಿಸಿಲ್ಲ, ನಾವೇ ಇವಳನ್ನು ಕರೆದುಕೊಂಡು ಬಂದಿದ್ದು. ನಮ್ಮ ಮಗಳ ಮೇಲೆ ಯಾರಾದರೂ ಕೈ ಎತ್ತಿದ್ರೆ ನಾವು ಸಹಿಸೋಕ್ಕಾಗಲ್ಲ. ರಾಧಮ್ಮ ಕವಿತಾಳ ತಲೆಸವರಿ, ನೀವು ಕರೆದುಕೊಂಡು ಬಂದಿದ್ದು ಒಳ್ಳೆದಾಯಿತು. ಇವತ್ತು ಕೈ ಎತ್ತಿದ್ರು, ನಾಳೆ ಸೀಮೆಯನ್ನು ಸುರಿದು ಸುಟ್ಟು ಬಿಡ್ತಾರೆ. ಹೇಗೆ ನಂಬೋದು? ನಮ್ಮ ದೂರದ ಚಿಕ್ಕಮ್ಮನ ಮಗಳಿಗೂ ಹೀಗೆ ಆಯಿತು. ಪಾಪ ಅಂದಿದ್ದೆಲ್ಲ ಅನಿಸ್ಕೊಂಡಿದ್ಲು. ಏಟುಗಳನ್ನು ಸಹಿಸಿಕೊಂಡ್ಲು. ಒಂದು ದಿನ ಎಲ್ಲರೂ ಸೇರಿ ಅವಳನ್ನು ಸುಟ್ಟುಬಿಟ್ರು ಎಂದರು. ಸುಟ್ಟುಬಿಟ್ಟ ವಿಷಯ ಕೇಳಿ ಕವಿತಾಗೆ ಎಚ್ಚರವಾಯಿತು. ತನಗೂ ಹಾಗೆ ಆಗುತ್ತಿತ್ತೇನೋ ಎಂದು ಅವಳಿಗೆ ಅನಿಸಿತ್ತು. ಅಮ್ಮನ ಜೊತೆ ಬಂದಿದ್ದು ಒಳ್ಳೆಯದಾಯಿತು. ಫೋನ್ ಮಾಡಿ ತಪ್ಪು ಮಾಡಿದ್ದೇನೇನೋ ಎಂದು ಮೊದಲು ಅನಿಸಿತ್ತು. ಆದರೆ ರಾಧಾ ಆಂಟಿಯ ಮಾತನ್ನು ಕೇಳಿ ಅವಳಿಗೆ ಭಯ ಉಂಟಾಯಿತು. ರಾಧಮ್ಮ ಆಗ ತಾನೇ ತಮ್ಮ ಸೊಸೆಯನ್ನು ಒಂದಷ್ಟು ಬೈದು ಬಂದಿದ್ರು. ಅವರ ಮಗ ನಿರುದ್ಯೋಗಿಯಾಗಿದ್ದ. ಕವಿತಾಳಂತ ಸುಂದರ ಶ್ರೀಮಂತ ಹುಡುಗಿ ತಮಗೆ ಸೊಸೆಯಾಗಿ ಬಂದರೆ ವರದಕ್ಷಿಣೆ ಎಂದು ಒಳ್ಳೆಯ ಮೊತ್ತದ ಹಣ ಸಿಗ್ತದೆ. ಆಗ ಮಗನನ್ನು ಯಾವುದಾದ್ರೂ ಕೆಲಸಕ್ಕೆ ಸೇರಿಸಬಹುದು ಅಥವಾ ಅವನಿಗೊಂದು ಅಂಗಡಿ ಹಾಕಿ ಕೊಡಬಹುದು. ಅವರು ಅಪ್ರತ್ಯಕ್ಷವಾಗಿ ತಮ್ಮ ಮಗನ ಮದುವೆ ಬಗ್ಗೆ ಪ್ರಸ್ತಾಪಿಸಿದ್ರು. ಆದರೆ ಕವಿತಾ ಮನೆಯವರಿಗೆ ಉದ್ಯೋಗ ಮಾಡೋ ಹುಡುಗ ಬೇಕಾಗಿತ್ತು. ಹೀಗಾಗಿ ಅವರು ಆ ಪ್ರತ್ಯಕ್ಷ ಪ್ರಸ್ತಾಪವನ್ನು ಅಪ್ರತ್ಯಕ್ಷವಾಗಿ ನಿರಾಕರಿಸಿದರು. ಅದರಿಂದ ರಾಧಮ್ಮನಿಗೆ ಸಿಟ್ಟು ಇನ್ನೂ ಬಂತು. ರಾಧಮ್ಮ ಮತ್ತೆ ಹೇಳಿದರು, ಹೂವಿನಂಥ ಹುಡುಗಿಗೆ ದುಷ್ಟರು ಎಂಥ ಗತಿ ತಂದೊಡ್ಡಿದ್ರು. ನಿಮ್ಮ ಮಗಳನ್ನು ಅಲ್ಲಿಗೆ ಮತ್ತೆ ಕಳಿಸ್ಬೇಡಿ. ಆ ನಿರ್ದಯಿಗಳು ಏನು ಮಾಡ್ತಾರೋ ಯಾರಿಗೊತ್ತು. ಹೀಗೇನು ಮಾಡೋದಮ್ಮ? ಕವಿತಾ ತಾಯಿಯನ್ನು ಕೇಳಿದಳು. ಏನು ಮಾಡೋದು? ಪಾಠ ಕಲಿಸುವುದು. ಏನು ಪಾಠ? ಕವಿತಾ ಕೇಳಿದಳು. ವರದಕ್ಷಿಣೆ ಕೇಳಿದ್ರಂತ ಕಂಪ್ಲೇಂಟ್ ಕೊಡೋಣ, ಆಗ ಬುದ್ಧಿ ಬರುತ್ತೆ. ಅವರು ಬಂದು ನಿನ್ನನ್ನು ಕ್ಷಮೆ ಕೇಳದಿದ್ದರೆ ನನ್ನನ್ನು ಅಮ್ಮ ಅಂತ ಕರಿಬೇಡ. ಯೋಚಿಸಬೇಡ ಕವಿತಾ, ಅಂಕಲ್ ಲಾಯರ್ ಅವರು ಹೇಳಿಕೊಟ್ಟ ಹಾಗೆ ಹೇಳು ಅಷ್ಟೇ. ವರದಕ್ಷಿಣೆ ಕೇಳ್ತಿದ್ರು, ಹೊಡಿತಿದ್ರು, ಸುಟ್ಟು ಸಾಯಿಸೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರು ಅಂತ ಹೇಳು, ರಾಧಮ್ಮ ಹೇಳಿದರು. ಆದರೆ ಆಂಟಿ, ಅವರು ವರದಕ್ಷಿಣೆ ಕೇಳಿರಲಿಲ್ಲ. ನೀನಂತೂ ಭಾಳ ಮುಗ್ದ್ಲು. ಈಗ ಕೇಳಿಲ್ಲ ಅಂದರೆ ಮುಂದೆ ಕೇಳ್ತಾರೆ. ಹೊಡೆಯೋದಂತೂ ಶುರುವಾಗಿದೆಯಲ್ಲ. ಹೀಗೆ ಆ ರಸ್ತೆಯ ಇತರ ಮಹಿಳೆಯರು ಕವಿತಾ ಮತ್ತು ಅವಳ ತಾಯಿಗೆ ಸಹಾನುಭೂತಿ ತೋರಿಸಿದಾಗ ಕವಿತಾಗೂ ತಾನು ಪೆಟ್ಟು ತಿಂದಿದ್ದೇನೆ ಅನಿಸಿತ್ತು. ಹೀಗೆ ಹೆಣ್ಣು ಹೆತ್ತ ಕೆಲವರು ನಿಮ್ಮ ಮಗಳನ್ನು ಕರೆತಂದು ಒಳ್ಳೆಯ ಕೆಲಸ ಮಾಡಿದ್ರಿ, ಕನ್ಯಾ ಪಿತೃಗಳ ಸಾಮರ್ಥ್ಯ ಹೆಚ್ಚಿಸಿದೀರಿ ಎನ್ನುತ್ತಿದ್ದರು. ಆದರೆ ರಾಧಮ್ಮನ ಗಂಡ ಕವಿತಾಗೆ ತಿಳುವಳಿಕೆ ಹೇಳಿ ಅತ್ತೆ ಮನೆಗೆ ಕಳಿಸು, ಯಾಕೆ ಅವಳ ಮನೆ ಹಾಳು ಮಾಡ್ತಿದ್ಯಾ ಎಂದು ಹೆಂಡತಿಗೆ ಹೇಳಿದರು. ಆಗ ರಾಧಮ್ಮ ನಾಗಿನಿಯಂತೆ ಪೋತ್ಕರಿಸಿದರು. ನಿಮ್ಗಂತೂ ಒಂದು ಕೇಸಿಲ್ಲ, ಹೊಸ ಕೇಸ್ ಕೊಡ್ತಿದ್ದೀನಿ. ಈ ಥರ ಮಾತಾಡೋ ಬದಲು ತಾಕತ್ತಿದ್ರೆ ಅವಳಿಗೆ ಡೈವರ್ಸ್ ಕೊಡಿಸಿ ನೋಡೋಣ. ಲಾಯರ್ ಕರಿಕೋಟ್ ಧರಿಸಿ ಕವಿತಾಳ ಮನೆಗೆ ಬಂದರು. ಕವಿತಾಳ ತಂದೆ ಹೆಂಡತಿಗೆ ಹೇಳಿದರು, ನೋಡು, ಚೆನ್ನಾಗಿ ಯೋಚಿಸು, ಮಗಳ ಬದುಕಿನ ಪ್ರಶ್ನೆ ಇದು. ಒಂದು ಸಾರಿ ಪೊಲೀಸ್ ಕೋರ್ಟ್ ಅಂತ ಹೋದರೆ ಮಗಳು ಜೀವನವಿಡೀ ಮನೆಯಲ್ಲಿ ಕೂತಿರ್ಬೇಕಾಗುತ್ತೆ. ಅವರ ಹೆಂಡತಿ ಕೋಪದಿಂದ ಹೇಳಿದರು, ನಮ್ಮ ಮಗಳಿಗೆ 2 ಹೊತ್ತು ಊಟ ಹಾಕೋಕ್ಕಾಗೋಲ್ವಾ? ಅವಳನ್ನು ಸಾಕೋಕ್ಕೆ ಆಗೋಲ್ವಾ? ಅವಳನ್ನು ಸುಟ್ಟು ಬಿಟ್ಟು ಸಾಯಿಸ್ಲಿ ಅಂತ ಅಲ್ಲೇ ಬಿಡೋದಾ? ಅದನ್ನು ಕೇಳಿ ಅವರು ಸುಮ್ಮನಾದರು. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ರಾಧಮ್ಮ ಹೇಳಿದರು. ನಡೀರಿ, ಲೇಟ್ ಮಾಡಬೇಡಿ, ರಿಪೋರ್ಟ್ ಸಿದ್ಧವಾಗಿದೆ, ಸ್ಟೇಷನ್ಗೆ ಹೋಗೋಣ, ಲಾಯರ್ ಹೇಳಿದರು. ಲಾಯರ್ ಕವಿತಾಗೆ ಕೆಲವು ಪಾಯಿಂಟ್ಸ್ ಹೇಳಿಕೊಟ್ಟು ವರದಕ್ಷಿಣೆ ಆ್ಯಕ್ಟ್ನಲ್ಲಿ ಪರಿಣತಳನ್ನಾಗಿ ಮಾಡಿದರು. ಕವಿತಾ ಸಂಕೋಚ ವ್ಯಕ್ತಪಡಿಸಿದಾಗ ಅವಳಮ್ಮ ಹೇಳಿದರು, ಕವಿತಾ, ಅವರಿಗೆ ಸರಿಯಾಗಿ ಪಾಠ ಕಲಿಸಬೇಕು. ಒಂದು ವೇಳೆ ನಿನ್ನ ಗಂಡ ಬೇರೆ ಮನೆ ಮಾಡಿದರೆ ಕೇಸ್ ವಾಪಸ್ ತೆಗೆದುಕೊಳ್ಳೋಣ. ನಾನು ಹೇಳೋದು ನಿನ್ನ ಒಳ್ಳೆಯದಕ್ಕೆ, ಹೆದರಬೇಡ, ವರದಕ್ಷಿಣೆ ಆ್ಯಕ್ಟ್ ನಿನ್ನೊಂದಿಗಿದೆ. ಕವಿತಾ ಮನೆಯವರು ಹಾಗೂ ಲಾಯರ್ನೊಂದಿಗೆ ಪೊಲೀಸ್ ಸ್ಟೇಷನ್ಗೆ ಹೋದಳು. ಆತ ವಿಕ್ರಮ್ನ ಮನೆಯಲ್ಲಿ ಕೋಪವೂ ಇತ್ತು, ದುಃಖವೂ ಇತ್ತು. ಕೋಪ ಏಕೆಂದರೆ ಈ ವಿಷಯ ಈ ಹಂತಕ್ಕೆ ಹೋಗಿತ್ತು. ಆ ಏರಿಯಾದಲ್ಲಿ ಅವರ ಕುಟುಂಬದ ಮರ್ಯಾದೆಗೆ ಧಕ್ಕೆ ಬಂದಿತ್ತು. ದುಃಖ ಏಕೆಂದರೆ ಸುಶಿಕ್ಷಿತ ಸೊಸೆ ಒಂದು ಸಣ್ಣ ವಿಷಯಕ್ಕೆ ತವರು ಮನೆಗೆ ಹೊರಟು ಹೋಗಿದ್ದು. ಅಲ್ಲೋ, ಸಣ್ಣ ವಿಷಯಕ್ಕೆ ಯಾಕೋ ಹೊಡೆದೆ, ಬುದ್ಧಿ ಹೇಳ್ಬೋದಾಗಿತ್ತಲ್ಲ. ಅಪ್ಪ ಮಗನನ್ನು ಬೈದರು. ನೀವೇ ಅಲ್ವಾ ಹೇಳಿದು 4 ಬಿಗಿ ಅಂತ. ದೊಡ್ಡ ವಿಧೇಯ ಪುತ್ರ, ಬೇರೆ ಯಾವ ಮಾತನ್ನು ಕೇಳುವುದಿಲ್ಲ. ಕಾಲ ಬದಲಾಗಿದೆ ವಿಕ್ರಮ್, ಅವಳಿಗೆ ಬುದ್ಧಿ ಹೇಳಿ ಕರ್ಕೊಂಡು ಬಾ. ಬೇಕಾದರೆ ಬೇರೆ ಇರಿ, ನಿಮಗೇನೂ ತೊಂದರೆ ಇಲ್ಲ, ಆದರೆ ಸುಖವಾಗಿ ಶಾಂತಿಯಿಂದ ಇರಿ. ಅಷ್ಟರಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಸಲ್ಲಿಸಿದ್ದಾಯಿತು. ನಂತರ ವರದಕ್ಷಿಣೆ ಆ್ಯಕ್ಟ್ನಂತೆ ಆಯಿತು. ಗಂಡಿನ ಕಡೆಯವರೆಲ್ಲರೂ ಜೈಲಿಗೆ ಹೋದರು. ದೂರು ತೆಗೆದುಕೊಳ್ಳುವಾಗ ಇನ್ಸ್ಪೆಕ್ಟರ್ ಸಾಕಷ್ಟು ತಿಳಿ ಹೇಳಿದ. ಆದರೆ ಲಾಯರ್ ಮತ್ತು ಕವಿತಾಳ ಅಮ್ಮ ಏನೂ ಕೇಳಿಸಿಕೊಳ್ಳಲಿಲ್ಲ. ಒಬ್ಬೊಬ್ಬರಾಗಿ ಎಲ್ಲರಿಗೂ ಜಾಮೀನು ಸಿಕ್ಕಿತ್ತು.
ಆದರೆ ಎಷ್ಟೊಂದು ಚೀತುಗಳನ್ನು ಕೇಳಬೇಕಾಯಿತು. ಮೀಡಿಯಾದವರು ಇದಕ್ಕೆ ಉಪ್ಪು ಖಾರ ಹಚ್ಚಿ ಮುದ್ರಿಸಿದರು. ಮನೆಯಿಂದ ಜೈಲಿನಿಂದ ಕೋರ್ಟಿನವರೆಗೆ ಇಡೀ ಕುಟುಂಬದವರು ವಿಷಯವನ್ನು ಗುಟುಕಾಗಿ ಕುಡಿಯುವಂತಾಯಿತು. ಅತ್ತೆ ಮಗನಿಗೆ ನಿನ್ನ ಹೆಂಡತಿಯಿಂದಾಗಿ ನಾವು ಯಾರಿಗೋ ಮುಖ ತೋರಿಸದಂತಾಯಿತು. ಈಗ ನಿನ್ನ ತಂಗಿಯ ಮದುವೆ ಹೇಗಾಗುತ್ತೆ? ಯಾರು ಮಾಡ್ಕೊಳ್ತಾರೆ? ಇದನ್ನು ನೋಡೋ ಬದಲು ನಾವು ಸತ್ತು ಹೋಗಿದ್ರೆ ಚೆನ್ನಾಗಿರೋದು ಎಂದರು. ವಿಕ್ರಮ್ ಕೆಲಸದಿಂದ ಸಸ್ಪೆಂಡ್ ಆಗಿದ್ದ. ಮನೆಯಲ್ಲಿ ದುಃಖ ಹರಡಿತ್ತು. ಮನೆಗೆ ಬಂದವರು ಸಹಾನುಭೂತಿ ತೋರಿಸಿ ಬಿಟ್ಟಿ ಸಲಹೆ ಕೊಡುತ್ತಿದ್ದರು. ಕೆಲವರು ವ್ಯಂಗ್ಯವಾಗಿ ಮಾತನಾಡುತ್ತಿದ್ದರು. ವರದಕ್ಷಿಣೆ ವಿರೋಧಿ ಮತ್ತು ಮಹಿಳಾ ವಿಮೋಚನಾ ಸಂಸ್ಥೆಯವರು ಅವರ ವಿರುದ್ಧ ಪ್ರತಿಭಟನೆ ಮಾಡುತ್ತಿದ್ದರು. ಮನೆಯ ಖರ್ಚು, ಲಾಯರ್ ಫೀಸ್, ಶಿಕ್ಷೆಯ ಭಯ ಎಲ್ಲರನ್ನೂ ಭಯಭೀತರನ್ನಾಗಿಸಿತ್ತು. ಕೇಸ್ ನಡೆಯುತ್ತಿತ್ತು. ಹೀಗಂತೂ ವಿಕ್ರಮ್ ಹಾಗೂ ಅವನ ತಂದೆ ಕೂಡ ಏನೇ ಆಗಲಿ ಹೆದರಿಸೋಣ, ಆದರೆ ಯಾವುದೇ ಕಾರಣಕ್ಕೂ ಕವಿತಳನ್ನು ಸೊಸೆಯಾಗಿ ಸ್ವೀಕರಿಸಬಾರ್ದು ಎಂದು ಸಂಕಲ್ಪಿಸಿದ್ರು. ಅವಳಿಂದ ನಮಗೆಲ್ಲ ಇಷ್ಟು ಅವಮಾನ ಆಗಿದೆ. ಅವಳಿಂದ ದೂರ ಇರುವುದೇ ಸರಿ. ಇವತ್ತು ವರದಕ್ಷಿಣೆ ಆ್ಯಕ್ಟ್ನಲ್ಲಿ ಸಿಲುಕಿಸಿದ್ದಾಳೆ. ಎಲ್ಲ ಸರಿ ಹೋದ ಮೇಲೆ ಎಲ್ಲಿ ಯಾವಾಗ ಯಾವ ಅಪರಾಧದಲ್ಲಿ ಸಿಲುಕಿಸ್ತಾಳೋ ಗೊತ್ತಿಲ್ಲ. ಜೊತೆಗೆ ಮಗಳು ಶ್ರೀದೇವಿಯ ಮದುವೆ ಮೇಲೆ ಇದು ಪರಿಣಾಮ ಬೀರುತ್ತೆ. ಅವಳ ಮದುವೆ ಹೇಗಾಗುತ್ತೆ ಅಂತ ಚಿಂತೆನೂ ಆಗ್ತಿದೆ. ವಿಕ್ರಮ್ ತಂದೆಗೆ ಧೈರ್ಯ ಹೇಳಿದ. ಅಪ್ಪ, ನೀವು ಚಿಂತಿಸಬೇಡಿ. ಕೇಸ್ನಿಂದ ಬಿಡುಗಡೆ ಸಿಕ್ಕ ನಂತರ ಬೇರೆ ಕೆಲಸಕ್ಕೆ ಸೇರಿಕೊಳ್ತೀನಿ. ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಳ್ತೀನಿ. ರಾಜೇಶ್ನ ಜವಾಬ್ದಾರಿ ನನ್ನದು. ಲಾಯರ್ಗೆ ಹೇಗಾದರೂ ಕೇಸ್ ನಮ್ಮ ಕಡೆ ಆಗುವ ಹಾಗೆ ಮಾಡಲು ಹೇಳಿ. ದುಡ್ಡು ಕೊಟ್ಟರೆ ಏನಾದರೂ ಮಾಡಬಹುದು ಅಂತ ನಾವಂತೂ ವರದಕ್ಷಿಣೆ ಕೇಳಲೇ ಇಲ್ಲ. ನಮ್ಮ ಕಡೆ ನಾವು ಸರಿಯಾಗಿದ್ದೇವೆ. ಅದನ್ನು ಸರಿ ಅಂತ ಸಾಬೀತುಪಡಿಸಬೇಕು ಅಷ್ಟೇ. ಸರಿಯಾಗಿರೋದನ್ನು ಸರಿ ಅಂತ ಸಾಬೀತುಪಡಿಸೋದು ಎಲ್ಲಕ್ಕಿಂತ ಕಷ್ಟ, ಲಾಯರ್ ಹೇಳಿದರು. ಏನೇ ಇರಲಿ, ನೀವು ನಮ್ಮನ್ನು ಈ ತೊಂದರೆಯಿಂದ ಪಾರು ಮಾಡಿ, ತಂದೆ ಹೇಳಿದರು. ಅರೆ, ದೇವರು ಕೂಡ ನೈವೇದ್ಯ ತಗೋತಾನೆ. ಇನ್ನು ತೀರ್ಮಾನ ಕೊಡುವವರು ಸಾಧಾರಣವಾದವರಲ್ಲ. ಬಹಳ ಖರ್ಚಾಗುತ್ತೆ. ನಾನು ಕೊಡ್ತೀನಿ. ಬೇಕಾದರೆ ಫ್ಲ್ಯಾಟ್, ಅಂಗಡಿ, ಹೆಂಡತಿ ಒಡವೆಗಳನ್ನು ಮಾರಿದ್ರೂ ಪರವಾಗಿಲ್ಲ, ತಂದೆ ಹೇಳಿದರು. ಇದನ್ನೇ ಕೇಸ್ ಅನ್ನೋದು. ಜನರು ಮನೆಗಳನ್ನು ಮಾರಿಬಿಡ್ತಾರೆ. ನಾನು ನಿಮ್ಮ ಮಾನವನ್ನು ಉಳಿಸ್ತೀನಿ. ಈಗ ನೀವು ನಿಮ್ಮ ಮನೆ ಫ್ಲ್ಯಾಟನ್ನು ಕೇಸ್ ಹೋರಾಡಲು ಮಾರ್ತೀರೋ ಅಥವಾ ನಿಮಗೆ ನ್ಯಾಯ ಸಿಗಲಿ ಅಂತಾನೋ, ಲಾಯರ್ ಕುಟಿಲತೆಯಿಂದ ಹೇಳಿದ. ಇತ್ತ ಹೆಣ್ಣಿನವರ ಲಾಯರ್ ಹೀಗೆ ಹೇಳಿದ. ಒಂದು ವೇಳೆ ಕವಿತಾ ಕೋರ್ಟ್ನಲ್ಲಿ ವರದಕ್ಷಿಣೆಗಾಗಿ ನನಗೆ ಹೊಡೆದು ಹಿಂಸೆ ಕೊಟ್ರಂತ ಹೇಳಿದರೆ ಎಲ್ರಿಗೂ ಶಿಕ್ಷೆಯಾಗುತ್ತೆ. ಒಂದು ವೇಳೆ ಹೊಡೆಯಲಿಲ್ಲ ಅಂದರೆ ನಮಗೆ ತೊಂದರೆ ಆಗ್ಬೋದು. ಅಮ್ಮ, ಅವರು ತಲೆ ತಗ್ಗಿಸಿ ಕ್ಷಮೆ ಕೇಳಿ ನನ್ನನ್ನು ಕರೆದುಕೊಂಡು ಹೋಗ್ತಾರಂತ ನೀವು ಹೇಳಿದ್ರಿ. ಒಂದು ವೇಳೆ ಅವರಿಗೆ ಶಿಕ್ಷೆ ಆದರೆ ನನ್ನ ಸಂಸಾರ, ನನ್ನ ಬದುಕು ಏನಾಗುತ್ತೆ? ಕವಿತಾಳ ತಾಯಿಗೆ ಹೇಳಿದಳು. ಕವಿತಾಳ ತಾಯಿ ಲಾಯರ್ಗೆ ಹೇಳಿದರು. ಏನಾದರೂ ಮಾಡಿ ಕವಿತಾ ಮತ್ತು ಅವಳ ಗಂಡ ಬೇರೆಯಾಗಿ ಇರಬೇಕು. ಗಂಡನಿಗೆ ಶಿಕ್ಷೆ ಆದರೆ ಅವಳ ಮನೆ ಹಾಳಾಗುತ್ತೆ. ಆಗ ಲಾಯರ್ ಕೋಪದಿಂದ ಹೇಳಿದರು. ಇವೆಲ್ಲ ಪೊಲೀಸ್ ಸ್ಟೇಷನ್, ಕೋರ್ಟಿಗೆ ಹೋಗುವ ಮೊದಲು ಯೋಚಿಸಬೇಕಾಗಿತ್ತು. ಬರೀ ಅವರನ್ನು ಬಗ್ಗಿಸುವುದು ಸಾಕು ಅಂದಿದ್ರೆ ಪೊಲೀಸ್ ಠಾಣೆಯಲ್ಲಿ ಬುದ್ಧಿ ಹೇಳಿ ಕೇಸ್ ವಾಪಸ್ ತಗೋಬೋದಿತ್ತು. ಒಂದು ವೇಳೆ ಕವಿತಾ ಅವರಿಗೆ ಸಪೋರ್ಟ್ ಮಾಡಿ ಅವರಿಗೆ ಬಿಡುಗಡೆಯಾಗ್ತಿದ್ರೆ ಆಗ ಅವರು ಕವಿತಾನ ಇಟ್ಕೊಳ್ತಿದ್ರಾ? ಅವರು ಸ್ಟೇಷನನ್ನು, ಜೈಲಿಗೆಲ್ಲ ಹೋಗಿ ಬಂದಿದ್ದಾರೆ. ಈಗೇನು ಹೆದರ್ಕೊಳ್ತಾರಾ? ಒಂದು ವೇಳೆ ನಿಜವಾಗಿ ಹುಡುಗಿಗೆ ವರದಕ್ಷಿಣೆ ಪೀಡಿಸಿ ಹೊಡೆದಿದ್ರೆ ವರದಕ್ಷಿಣೆ ಆ್ಯಕ್ಟ್ ಓಕೆ. ಬರೀ ಹೆದರಿಸ್ಬೇಕಿದ್ದಿದ್ರೆ ಪೊಲೀಸ್ ಸ್ಟೇಷನ್ಗೆ ಹೋದರೆ ಸಾಕು. ಅದಕ್ಕಿಂತ ಮುಂದೆ ಹೋದರೆ ಅದರ ಅರ್ಥ ನಮ್ಮ ಕೈಯಾರೆ ಹುಡುಗಿಯ ಸಂಸಾರ ಹಾಳು ಮಾಡಿದಂತೆ. ಈಗ ಇರೋದು ಒಂದೇ ಉಪಾಯ. ಕವಿತಾ ಗಂಡ ವಿಕ್ರಮ್ನೊಂದಿಗೆ ಮಾತನಾಡಿ ನಾನು ನಿಮ್ಮ ಕಡೆ ಸಪೋರ್ಟ್ ಮಾಡ್ತೀನಿ, ಆದರೆ ನೀನು ನನ್ನ ಜೊತೆ ಪ್ರತ್ಯೇಕವಾಗಿರಬೇಕೆಂದು ಹೇಳಬೇಕು. ಇದಲ್ಲದೆ ಬೇರೆ ಯಾವುದೇ ಉಪಾಯವಿಲ್ಲ. ಅದರಿಂದ ಕವಿತಾ ಲಾಯರ್ ಹೇಳಿಕೊಟ್ಟಂತೆ ಮೊಬೈಲ್ನಲ್ಲಿ ವಿಕ್ರಮ್ನೊಂದಿಗೆ ಮಾತನಾಡಿದ್ಲು. ಆದರೆ ವಿಕ್ರಮ್ ಕೋಪದಿಂದ, ನಿನ್ನ ಮೂರ್ಖತನದಿಂದಾಗಿ ನಾವು ಹಾಳಾಗಿದ್ದೇವೆ. ಈಗ ನಿನ್ನ ಜೊತೆ ಇರುವುದಂತೂ ಮುಗಿದೇ ಹೋಯಿತು. ನಿನ್ನ ಮುಖ ನೋಡೋಕ್ಕೂ ಇಷ್ಟ ಇಲ್ಲ. ಏನಾಗುತ್ತೋ ಫೇಸ್ ಮಾಡ್ತೀನಿ ಎಂದು ಹೇಳಿ ಫೋನ್ ಇಟ್ಬಿಟ್ಟ. ಈಗ ಕವಿತಾ ಇಷ್ಟು ಮಾಡಲಿ? ಆ ಲಾಯರ್ ಪ್ರಶ್ನಿಸಿದಾಗ ಮನಸ್ಸಿಗೆ ತೋಚಿದಂತೆ ಉತ್ತರಿಸಲಿ. ಒಂದು ಪ್ರಶ್ನೆಗೆ ಒಮ್ಮೆ ಹೌದು ಎಂದು ಉತ್ತರಿಸಿದರೆ ಇನ್ನೊಮ್ಮೆ ಇಲ್ಲ ಅನ್ನಲಿ. ಆದ್ದರಿಂದ ತಾನು ಉಳಿದುಕೊಳ್ಳಬಹುದು. ತಮ್ಮನ್ನು ಉಳಿಸಲು ಕವಿತಾ ಹೀಗೆ ಮಾಡುತ್ತಿದ್ದಾಳೆಂದು ಅವರಿಗೂ ಅನಿಸ್ತದೆ, ಲಾಯರ್ ಹೇಳಿದರು. ಒಂದು ಕಡೆ ಕೃಷ್ಣ ಪ್ರಸಾದ್ ಪಿತ್ರಾರ್ಜಿತವಾಗಿ ಬಂದಿದ್ದ ಮನೆಯನ್ನು ಬಂದಷ್ಟು ಬೆಲೆಗೆ ಮಾರಿ ಲಾಯರ್ಗೆ ಫೀಸ್ ಕೊಟ್ಟರು. ಹೀಗೆ ಘೋರ ಅವಮಾನ ಕಳಂಕದೊಂದಿಗೆ ಇದ್ದ ಮನೆಯನ್ನು ಮಾರಿಕೊಂಡು ಯಾರಿಗೂ ಮುಖ ತೋರಿಸದೆ ರಾತ್ರೋರಾತ್ರಿ ಮನೆ ಖಾಲಿ ಮಾಡಿ ತಮಗೆ ಯಾರೂ ಗುರುತು ಪರಿಚಯವಿಲ್ಲದ ಊರಿಗೆ ಹೊರಟು ಹೋದರು. ಅವರು ಹೀಗೆ ಮಾಡಿದ್ದು ತಮ್ಮ ಮಗಳು ಶ್ರೀದೇವಿಯ ಮದುವೆಯಲ್ಲಿ ವರದಕ್ಷಿಣೆ ಆ್ಯಕ್ಟ್ನ ಯಾವುದೇ ಕರಿನೆರಳು ಬೀಳಬಾರದೆಂದು. ಇದಲ್ಲದೆ ವಿಕ್ರಮ್ ಡೈವರ್ಸ್ ನೋಟಿಸ್ ಕಳಿಸಿದ್ದ. ಅವನು ಅವಳಿಗೆ ಫೋನ್ ಮಾಡಿ, ಒಂದು ವೇಳೆ ನನ್ನ ಜೊತೆ ಇದ್ದರೆ ಖಂಡಿತವಾಗಿ ನಿನ್ನನ್ನು ಸುಟ್ಟು ಸಾಯಿಸಿಬಿಡ್ತೀನಿ. ಸೆಕ್ಷನ್ 302 ಪ್ರಕಾರ ಗಲ್ಲಿಗೇರಿಸಿದರೂ ಪರವಾಗಿಲ್ಲ,
ಕನಿಷ್ಠ ಪಕ್ಷ ನಾನೇ ಜೈಲಿಗೆ ಹೋಗ್ತೀನಿ. ಸತ್ತರೆ ನಾನೊಬ್ಬನೇ ಸಾಯ್ತೀನಿ. ನಿನ್ನಂಥವಳಿಂದಾಗಿ ವರದಕ್ಷಿಣೆ ಕಾನೂನಿನಲ್ಲಿ ಮುಗ್ಧಳಾದ ನನ್ನ ತಂಗಿಯ ಜೀವನ ಹಾಳಾಗಲ್ಲ. ನಿರಪರಾಧಿಯಾದ ನನ್ನ ತಮ್ಮ ನನ್ನಿಂದಾಗಿ ಜೈಲಿಗೆ ಹೋಗಬೇಕಾಗಿಲ್ಲ. ವಯಸ್ಸಾದ ನನ್ನ ತಂದೆ ತಾಯಿ ಈ ವಯಸ್ಸಿನಲ್ಲಿ ತಮ್ಮ ಪಿತ್ರಾರ್ಜಿತ ಮನೆನ ಮಾರಿ ಯಾರಿಗೋ ಮುಖ ತೋರಿಸದೆ ಊರು ಬಿಟ್ಟು ಹೋಗಬೇಕಾಗಿಲ್ಲ ಎಂದು ಹೇಳಿದ. ಇತ್ತ ಕವಿತಳು ತನ್ನ ಕೈಯಾರೆ ತನ್ನ ಕಾಲ ಮೇಲೆ ಕೊಡಲಿ ಹಾಕಿಕೊಂಡೇನೆಂದು ಯೋಚಿಸುತ್ತಿದ್ದಳು. ಹಾಗೂ ಅತ್ತೆಯ ಮನೆಯವರನ್ನು ಜೈಲಿಗೆ ಕಳಿಸಿದಂಥವಳನ್ನು ಯಾರು ತಾನೇ ಸ್ವೀಕರಿಸ್ತಾರೆ? ಹೀಗಂತೂ ಅವಳ ವಿಚ್ಛೇದನವಾಗಿದೆ. ಈಗ ಅವಳೊಂದಿಗೆ ಯಾರು ಮದುವೆಯಾಗುತ್ತಾರೆ? ಏಕೆ ಮದುವೆ ಆಗ್ತಾರೆ? ಅವಳಿಗೆ ಏನಾಗ್ಬೋದು? ಸುಶಿಕ್ತಳಾಗಿದ್ದು ಸಹ ಅಶಿಕ್ಷಿತರಿಗಿಂತ ಕಡೆಯಾದಳು. ಸಂಬಂಧವಂತೂ ಪ್ರೀತಿ, ವಿಶ್ವಾಸ, ತ್ಯಾಗ, ಸಹನಶೀಲತೆಯಿಂದ ಹುಟ್ಟುತ್ತದೆ. ಅವಳಂತೂ ಬೆದರಿಕೆ ಹಾಗೂ ಒತ್ತಡ ಹಾಕುವುದರಲ್ಲಿ ಮುಳುಗಿ ಎಲ್ಲವನ್ನೂ ಕೊನೆಗಾಣಿಸಿಬಿಟ್ಟಳು. ಕವಿತಾ ಹಲವಾರು ಬಾರಿ ತಾಯಿಯೊಂದಿಗೆ, ಅಮ್ಮ ನೀನು ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಹೇಳ್ತಿದ್ದೆ, ಈಗ ನಿನ್ನ ಮಾತು ಕೇಳಿ ಹೀಗಾಯಿತು ಎಂದಾಗ ಅಮ್ಮ ಅವಳನ್ನು ಬೈಯುತ್ತಾ, ಕವಿತಾ ನೀನೇನು ಹಾಲು ಕುಡಿಯೋ ಮಗು ಅಲ್ಲ, ಓದಿದವಳು. ನಾವಂತೂ ನಿನ್ನ ಮದುವೆ ಮಾಡಿ ನಮ್ಮ ಜವಾಬ್ದಾರಿ ಮುಗಿಸಿದ್ದೇವೆ. ನೀನು ಆಗಾಗ ಫೋನ್ ಮಾಡಿ ಹತ್ಕೊಂಡು ನಿನ್ನ ಕಷ್ಟ ಹೇಳಿಕೊಡ್ರೆ ನಾವೇನು ಮಾಡೋದು? ತಪ್ಪು ನಿನ್ನದೇ. ನಿನ್ನ ಮನೆಯ ಸಣ್ಣ ಪುಟ್ಟ ವಿಚಾರಗಳನ್ನು ನಮಗೆ ಹೇಳಬಾರ್ದಿತ್ತು, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಿತ್ತು. ನೀನು ಗೋಳಾಡಿದಾಗ ವರದಕ್ಷಿಣೆ ಹಿಂಸೆ ಕೊಟ್ಟು ನಿನ್ನನ್ನು ಸಾಯಿಸಿ ಬಿಡ್ತಾರೇನೋ ಅನಿಸಿತ್ತು. ನಾವು ಬದುಕಿರುವವರೆಗೂ ನಿನ್ನನ್ನು ಸಾಕ್ತೀವಿ. ನೀನು ಓದಿದ್ಯಾ? ಹೊತ್ತು ಹೋಗೋಕ್ಕೆ ಯಾವುದಾದ್ರೂ ಪ್ರೈವೇಟ್ ಸ್ಕೂಲ್ಗೆ ಸೇರು. ನಮಗೂ ವಯಸ್ಸಾಯಿತು, ಇನ್ನೆಷ್ಟು ದಿನ ಬದುಕ್ತೀವಿ ಎಂದರು. ಅಮ್ಮ ಹೇಳಿದ್ದು ಕೇಳಿ ಕವಿತಾಳ ಮಾತು ನಿಂತು ಹೋಯಿತು. ವರದಕ್ಷಿಣೆ ಹ್ಯಾಕ್ನಲ್ಲಿ ತಪ್ಪಾಗಿ ಸಿಲುಕಿಸಿದ್ದಕ್ಕೆ ವಿಕ್ರಮ್ಗೆ ವಿಚ್ಛೇದನ ಸಿಕ್ಕಿತ್ತು. ಕವಿತಾ ಯಾವ ಬಾಯಲ್ಲಿ ತಾನೇ ಜೀವನಾಂಶ ಕೇಳ್ತಾಳೆ? ಗಂಡ ಮತ್ತು ಅತ್ತೆಯ ಮನೆಯವರನ್ನು ಎದುರಿಸುವ ಧೈರ್ಯ ಅವಳಿಗಿರಲಿಲ್ಲ. ಹಲವು ವರ್ಷಗಳು ಕಳೆದವು. ಕವಿತಾಳ ಅಣ್ಣನ ಮದುವೆಯಾಯಿತು. ಅಣ್ಣ ಅತ್ತಿಗೆಗೆ ಅವಳನ್ನು ಕಂಡರೆ ಬೇಸರ ಉಂಟಾಗುತ್ತಿತ್ತು. ಅವಳ ತಂದೆ ತಾಯಿ ವೃದ್ಧರಾಗಿ ಅಸಹಾಯಕರಾಗಿದ್ದರು. ಮನೆಯಲ್ಲಿ ಅತ್ತಿಗೆಯದೇ ರಾಜ್ಯಭಾರ. ಕವಿತಾ ಒಂದು ಖಾಸಗಿ ಶಾಲೆಯಲ್ಲಿ ಟೀಚರ್ ಆಗಿದ್ಲು. ಸ್ಕೂಲಿಂದ ಮನೆಗೆ ಬಂದ ನಂತರ ಅತ್ತಿಗೆ ಮನೆಯ ಹಲವು ಕೆಲಸಗಳನ್ನು ಮಾಡಲು ಹೇಳ್ತಿದ್ಲು. ಒಂದು ದಿನ ಕವಿತಾ ಅತ್ತಿಗೆಯ ರೂಮಿಗೆ ಕಾಫಿ ತೆಗೆದುಕೊಂಡು ಹೋದ್ಲು. ಅಷ್ಟರಲ್ಲಿ ಬಾಗಿಲನ್ನು ತಟ್ಟುವಷ್ಟರಲ್ಲಿ ಅಣ್ಣನ ಧ್ವನಿ ಕೇಳಿಸಿತು. ಕವಿತಾದೊಂದು ಮದುವೆ ಆಗಿಬಿಟ್ರೆ ಒಂದು ಭಾರ ತಪ್ಪಿದಾಗೆ. ಅತ್ತಿಗೆ ಹೇಳಿದ್ಲು, ಬಿದ್ದಿರಲಿ ಬಿಡಿ, ಬಿಟ್ಟಿಯಾಗಿ ಕೆಲಸದವಳು ಎಲ್ಲಿ ಸಿಗ್ತಾಳೆ? ತನ್ನ ಖರ್ಚಿಗೆ ಸಂಪಾದಿಸ್ಕೊಳ್ತಾಳೆ, ಮನೆ ಕೆಲಸನೂ ಮಾಡ್ತಾಳೆ. ಕವಿತಾ ಕಣ್ಣೀರು ಸುರಿಸುತ್ತಾ ಹಿಂತಿರುಗಿದಳು. ಹೂವು ಹರಳೋ ಮೊದಲೇ ಒಣಗಿದಂತಾಯಿತು. ಅಪ್ಪ ಅಮ್ಮನಿಗೆ ತಮ್ಮ ತಪ್ಪು ಅರಿವಾಗಿತ್ತು. ಆದರೆ ಈಗ ಏನು ಮಾಡುವುದು? ಒಂದು ದಿನ ರಾಧಮ್ಮನನ್ನು ಮನೆಗೆ ಕರೆದು ಕವಿತಾಳ ಅಪ್ಪ ಅಮ್ಮ ಕೇಳಿದರು, ಕವಿತಾಗಿ ಹೊಂದುವಂಥ ಯಾರಾದರೂ ಹುಡುಗರು ನಿಮಗೆ ಗೊತ್ತಿದೆಯೇ? ನೋಡಿ, ನಾನು ನೇರವಾಗಿ ಹೇಳಿಬಿಡ್ತೀನಿ. ಈಗ ಅವಳಿಗೆ ಒಳ್ಳೆಯ ಕೆಲಸದಲ್ಲಿರುವವನು ತರುಣ ಗಂಡ ಸಿಗುವುದಿಲ್ಲ. ಒಬ್ಬ ಇದ್ದಾನೆ. ಅವನ ಹೆಂಡತಿ ಕಾಯಿಲೆ ಬಂದು ಸತ್ತೋಗಿದ್ದಾಳೆ. ಅವನಿಗೊಂದು ಮಗು ಇದೆ. ಯಾವುದೋ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಾನೆ. ನಿಮಗೆ ಸರಿ ಅನಿಸಿದರೆ ಮಾತನಾಡ್ತೀನಿ. ಸ್ವಲ್ಪ ವರದಕ್ಷಿಣೆ ಕೊಟ್ಟರೆ ಕೆಲಸ ಆಗ್ಬೋದು, ರಾಧಮ್ಮ ಹೇಳಿದರು. ಮಾತನಾಡಿ ನೋಡಿ, ನಮ್ಮ ಕೈಯಲ್ಲಿ ಆಗಿದ್ದು ಕೊಡ್ತೀವಿ, ವೃದ್ಧ ತಂದೆ ಹೇಳಿದರು. ಇದನ್ನೆಲ್ಲ ಕೇಳಿದಾಗ ಕವಿತಾಳ ಕಣ್ಣಿನಿಂದ ನೀರು ಸುರಿಯತೊಡಗಿತು. 60-70ರ ದಶಕದಲ್ಲಿ ವರದಕ್ಷಿಣೆ ಕೊಡಲಿಲ್ಲವೆಂದು ಸೊಸೆಯರನ್ನು ಸುಡಲಾಗುತ್ತಿತ್ತು. ಪ್ರತಿಯೊಂದು ಪೇಪರ್ ಹಿಡಿದಲು ಇದೇ ಸುದ್ದಿ. ಈತ ಮದುವೆ ಆಯಿತು ಅಥವಾ ಸೊಸೆಯನ್ನು ಸುಡಲಾಯಿತು. ಅದು ಯುವಕನಾದ ಮಗ ಅಪ್ಪ ಅಮ್ಮನಿಗಾಗಿ ತಿಜೋರಿ ತುಂಬಿಸುವ ಕೆಲಸ ಮಾಡುತ್ತಿದ್ದ ಕಾಲ. ಅತ್ತೆ ಮಾವ 1 ಲಕ್ಷ 2 ಲಕ್ಷ ರೂಪಾಯಿ ವರದಕ್ಷಿಣೆ ತರಲಿಲ್ಲವೆಂದು ಸೊಸೆಯರಂದಿರನ್ನು ಸುಡಲು ಬೆಂಕಿಪೊಟ್ಟನ ಹಿಡಿದು ನಿಂತಿರುತ್ತಿದ್ದರು. ತಾವು ಬಚಾವಾಗಲು ಮನೆಯ ಸ್ಟವ್ವನ್ನು ಪ್ರಮುಖ ಅಸ್ತ್ರವಾಗಿ ಮಾಡಿಕೊಂಡಿದ್ರು. ಪ್ರತಿ ಏರಿಯಾಗಳಿಂದ 3-4 ಚಿತ್ಕಾರಗಳು ಹೊರಬರುತ್ತಿದ್ದವು. ಹಾಗೂ ಸೊಸೆ ಹುರಿದು ಸಾಯುತ್ತಿದ್ದಾಗ ಸೊಸೆಗೆ ಸ್ಟವ್ನೊಂದಿಗೆ ವಿಶೇಷ ಶತ್ರುತ್ವ ಇದೆ ಅನಿಸುತ್ತಿತ್ತು. ಪೊಲೀಸ್ ಠಾಣೆಯಲ್ಲಿ ಸ್ಟವ್ ಬರ್ಸ್ಟ್ ಆಯಿತು, ಅದಕ್ಕೆ ಸೊಸೆ ಸತ್ಲು ಎಂದು ರಿಪೋರ್ಟ್ ಬರೆಸಲಾಗುತ್ತಿತ್ತು. ನಂತರ ಇನ್ನೊಂದು ಮದುವೆ, ಮತ್ತೆ ವರದಕ್ಷಿಣೆ. ಆಗ ದೇಶದ ಪರಿಸ್ಥಿತಿ ಬದಲಾಗುತ್ತಿತ್ತು. ಬೆಲೆ ಏರಿಕೆಯಾಗುತ್ತಿತ್ತು. ಜನ ಹಣದ ಮಹತ್ವ ಅರಿಯುತ್ತಿದ್ದರು. ಹಳ್ಳಿಗಳಿಂದ ಜನ ನಗರಕ್ಕೆ ವಲಸೆ ಬರುತ್ತಿದ್ದರು. ನಗರಗಳಿಂದ ಮಹಾನಗರಗಳಿಗೆ ಹೋಗುತ್ತಿದ್ದರು. ಕೆಲವರು ವರದಕ್ಷಿಣೆಯನ್ನು ಸಂಪಾದನೆಯ ಸಾಧನವಾಗಿ ಮಾಡಿಕೊಂಡಿದ್ದರು. ಆ ಕಾಲದಲ್ಲಿ ಹುಡುಗಿಯ ವಿವಾಹ ಮುರಿದು ಬೀಳುವುದು, ಮದುವೆಯಾದ ಹುಡುಗಿ ತವರು ಮನೆಯಲ್ಲಿ ಉಳಿಯುವುದು ತಪ್ಪೆಂದು ತಿಳಿಯಲಾಗುತ್ತಿತ್ತು. ಮದುವೆ ಮುರಿದು ಬೀಳುವುದೆಂದರೆ ಜೀವನವೇ ಮುಗಿದು ಹೋದಂತೆ ಎನ್ನಲಾಗುತ್ತಿತ್ತು. ವರನ ಕಡೆಯವರು ವರದಕ್ಷಿಣೆ ಎಂದು ಉದ್ದದ ಲೀಸ್ಟ್ ಕೊಡುವುದು ತಮ್ಮ ಅಧಿಕಾರವೆಂದು ತಿಳಿಯುತ್ತಿದ್ದರು. ನೀನು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟು ಪಾಪ ಮಾಡಿದೆ, ಈಗ ಪ್ರಾಯಶ್ಚಿತ ಮಾಡು
ಹೆಚ್ಚು ವರದಕ್ಷಿಣೆ ಕೊಡು. ಹುಡುಗಿಯ ತಂದೆ ಸಾಲ ಮಾಡಿ ವರದಕ್ಷಿಣೆಯ ವಸ್ತುಗಳನ್ನು ಹೊಂದಿಸುತ್ತಿದ್ದರು. ಮಗಳನ್ನು ಬೀಳ್ಕೊಡುವವರೆಗೆ ಮದುವೆ ಕಾರ್ಯಕ್ರಮಗಳು ಚೆನ್ನಾಗಿ ನಡೆದರೆ ಸಾಕು ಅನಿಸುತ್ತಿತ್ತು. ಗಂಡಿನವರ ಮೆರವಣಿಗೆ ಕಂಡಾಗ ಕಳ್ಳರ ಗುಂಪು ಬಂದಂತಾಗುತ್ತಿತ್ತು. ಗಂಡಿನವರು ಬಂದರು ಎಂಬ ಕೂಗು ಕೇಳಿದ ಕೂಡಲೇ ಹುಡುಗಿಯ ತಂದೆ ತಾಯಿ ಅಣ್ಣ ಕೈ ಮುಗಿದು ಭಯದಿಂದ ಜಿ ಹುಜೂರ್ ಭಂಗಿಯಲ್ಲಿ ನಿಂತಿರುತ್ತಿದ್ದರು. ನಿರ್ಧರಿಸಿದ ವರದಕ್ಷಿಣೆ ಕೊಟ್ಟ ನಂತರವೂ ಹುಡುಗನ ಕಡೆಯ ಯಾರಾದರೂ ಬಂಧುಗಳು ಹಠ ಮಾಡಿ ಮದುವೆ ನಿಲ್ಲಿಸುವಲ್ಲಿ ಸಮರ್ಥರಾಗಿರುತ್ತಿದ್ದರು. ಉದಾಹರಣೆಗೆ, ಊಟ ಚೆನ್ನಾಗಿಲ್ಲ, ಅರೇಂಜ್ಮೆಂಟ್ ಸರಿಯಿಲ್ಲ, ನಮಗೆ ಅವಮಾನ ಆಗಿದೆ ಇತ್ಯಾದಿ. ಹುಡುಗಿಯ ಕಡೆಯವರು ಕೈ ಜೋಡಿಸಿ ಅವರನ್ನು ಸಂತೈಸುತ್ತಿರುತ್ತಿದ್ದರು. ಸಮಯ ನೋಡಿಕೊಂಡು ಹುಡುಗನ ಕಡೆಯವರು ಯಾವುದಾದರೂ ವಿಶೇಷ ವರದಕ್ಷಿಣೆ ಕೇಳಿ ಹುಡುಗಿಯ ತಂದೆಗೆ ಈ ಮದುವೆ ನಡೆಯುವುದಿಲ್ಲ ಎನ್ನುತ್ತಿದ್ದರು. ಉದಾಹರಣೆಗೆ, ಮೋಟಾರ್ ಬೈಕ್ ಕೊಡಿಸಿ, ಇಲ್ಲಾಂದರೆ ನಾವು ವಾಪಸ್ ಹೋಗ್ತೇವೆ ಎನ್ನುತ್ತಿದ್ದರು. ಆಗ ಹುಡುಗಿಯ ತಾಯಿಗೆ ಲಕ್ವ ಹೊಡೆದಂತಾಗುತ್ತಿತ್ತು. ಹುಡುಗಿಯ ಅಣ್ಣ ಮೂಗನಂತಾಗುತ್ತಿದ್ದ. ಹುಡುಗಿಯ ತಂದೆ ತನ್ನ ಪೇಟವನ್ನು ಹುಡುಗನ ತಂದೆಯ ಕಾಲುಗಳಡಿ ಇಟ್ಟು ತಮ್ಮ ಗೌರವದ ಭಿಕ್ಷೆ ಬೇಡುತ್ತಿದ್ದರು. ಎಲ್ಲಿಂದಲೋ ಹಣ, ಚಿನ್ನದ ವ್ಯವಸ್ಥೆ ಮಾಡಿದ ಬಳಿಕ ಎಲ್ಲ ಶಾಂತವಾಗಿ ಮದುವೆ ನಡೆಯುತ್ತಿತ್ತು. ಕಾಲ ಬದಲಾದಂತೆ ಹುಡುಗಿಯರು ಓದತೊಡಗಿದರು. ಹೆಣ್ಣು ಭ್ರೂಣ ಹತ್ಯೆಯಿಂದಾಗಿ ಹುಡುಗಿಯರ ಸಂಖ್ಯೆ ಕಡಿಮೆ ಆಯಿತು. ಸ್ಟವ್ನ ಜಾಗವನ್ನು ಗ್ಯಾಸ್ ತೆಗೆದುಕೊಂಡಿತ್ತು. ವರದಕ್ಷಿಣೆ ವಿರೋಧಿ ಕಾನೂನುಗಳು ಕಠಿಣವಾದವು. ಮಹಿಳೆಯರು ಇದರ ಬಗ್ಗೆ ಧ್ವನಿ ಎತ್ತಿದರು. ಈಗ ತಂದೆ ತಾಯಿಯರು ಮಗಳಿಗೆ ಇಲ್ಲಿ ನಿನ್ನದು ಅಂತ ಏನೂ ಇಲ್ಲ, ಎಲ್ಲವೂ ಗಂಡನ ಮನೆಯಲ್ಲೇ ಎಂದು ಬೀಳ್ಕೊಡುವ ಸಮಯದಲ್ಲಿ ಹೇಳ್ತಾರೆ. ಜೊತೆಗೆ ತಂದೆ ತಾಯಿ ಮಗಳಿಗೆ ಮೊಬೈಲ್ ಕೊಡಿಸಿ, ದಿನಾವೂ ಫೋನ್ ಮಾಡ್ತಿರು, ಏನಾದರೂ ತೊಂದರೆಯಾದರೆ ತಿಳಿಸು, ನಾವು ಬರ್ತೇವೆ ಎಂದು ಹೇಳ್ತಾರೆ. ಹಿಂದೆಯೂ ಒಳ್ಳೆಯ ಜನರಿದ್ದರು, ಈಗಲೂ ಒಳ್ಳೆಯವರಿದ್ದಾರೆ. ಹಿಂದೆಯೂ ಕೆಟ್ಟ ಜನರಿದ್ದರು, ಈಗಲೂ ಕೆಟ್ಟ ಜನರಿದ್ದಾರೆ. ಹಿಂದೆಯೂ ಸೊಸೆಯನ್ನು ಮಗಳೆಂದು ತಿಳಿಯುವವರೂ ಇದ್ದರು, ವರದಕ್ಷಿಣೆಗಾಗಿ ಅವರನ್ನು ಸುಡುವವರೂ ಇದ್ದರು. ಆದರೆ ಈಗ ಸೊಸೆಯಂದಿರ ಕಾಲ. ಸೊಸೆಯಂದಿರಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಚೆನ್ನಾಗಿ ಓದಿದ ಬುದ್ಧಿವಂತಳಾದ ಸೊಸೆಯಂದಿರು, ಕಾನೂನು ತಿಳಿದ ಸೊಸೆಯಂದಿರು ಇದ್ದಾರೆ. ಈಗ ಅತ್ತೆಯರು ಒಳ್ಳೆಯ ಸೊಸೆ ಸಿಗಲಿ, ಮನೆ ಚೆನ್ನಾಗಿ ನೋಡಿಕೊಳ್ಳಿ, ನಮ್ಮ ಸೇವೆ ಮಾಡಲಿ, ನಮಗೂ ತನ್ನ ತಾಯಿ ತಂದೆಗೆ ಕೊಟ್ಟಂತೆ ಗೌರವ ಕೊಡಲಿ ಎಂದು ಪ್ರಾರ್ಥಿಸ್ತಾರೆ. ಸೊಸೆ ಬರುತ್ತಿದ್ದಂತೆ ಈಗ ಅತ್ತೆಗೆ ನಡುಕ ಶುರುವಾಗುತ್ತದೆ. ಸೊಸೆ ಕೈಯಲ್ಲಿ ಡ್ಯುಯಲ್ ಸಿಮ್ ಇಂಟರ್ನೆಟ್ ಕನೆಕ್ಷನ್ ಇರುವ ಮೊಬೈಲ್ ಹಿಡಿದು ಖುಷಿಯಾಗಿ ಅತ್ತೆ ಮನೆಗೆ ಪ್ರವೇಶಿಸ್ತಾಳೆ. ತನ್ನ ತವರು ಮನೆಯವರೊಂದಿಗೆ ಮಾತನಾಡತೊಡಗುತ್ತಾಳೆ. ಯಾರಾದರೂ ಕೊಂಕು ಮಾತನಾಡಿದರೆ 100ನೇ ನಂಬರಿಗೆ ಫೋನ್ ಮಾಡ್ತೇನೆಂದು ಬೆದರಿಕೆ ಹಾಕ್ತಾಳೆ. ಅತ್ತೆಯನ್ನು ಹೇಗೆ ನೋಡ್ತಾಳೆಂದರೆ, ನನ್ನ ಜೊತೆ ಏನೋ ಇಟ್ಕೋಬೇಡಿ, ಇಲ್ಲದಿದ್ದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಜೈಲಿನಲ್ಲಿ ಹಿಟ್ಟು ರುಬ್ಬಬೇಕಾಗುತ್ತೆ ಎನ್ನುವಂತೆ. ಶಕ್ತಿ ದೊರೆತಾಗ ಯಾರು ತಾನೇ ಮದೋನ್ನತರಾಗುವುದಿಲ್ಲ. ಆದರೆ ಶಕ್ತಿಯ ದುರುಪಯೋಗವಾದರೆ ಶಿಕ್ಷೆಯನ್ನು ಕೊಡುತ್ತದೆ. ಒಂದು ಕಡೆ ಹೀಗೆ ಆಯಿತು. ಇದೇ ಆ ಕತೆ. ಗೊತ್ತಾಯ್ತಲ್ಲ? ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.